ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೀವಿ ಬಿಡು ಮಾಡಿಕೊಂಡು, ಅಷ್ಟು ನಮ್ಮ ಜೀವನದಲ್ಲಿ ವ್ಯಕ್ತಿತ್ವದ ಬದಲಾವಣೆ ಆಗ್ಲಿಕ್ಕೆ, ನಮ್ಮ ನಡೆನುಡಿಯಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕರ್ನಾಟಕದಲ್ಲಿ ಯಾವ ಸಿರಿಯಜ್ಜಿ 10,000 ಹಾಡುಗಳನ್ನ ತಲೆಯೊಳಗೆ ಇಟ್ಕೊಂಡಿದ್ಲಲ್ಲ, ಅಷ್ಟೇ ಹಾಡನ್ನು ಇಟ್ಕೊಂಡಂತವ್ರು ಗಂಗಜ್ಜಿ ಗೌರವಜ್ಜಿ ಅಂತ ನಮ್ಮ ಹಿಡ್ಗಡ್ತಲ್ಲಿ ಇದ್ರು. ನಾವು ಬೆಳಿಗ್ಗೆ ಅಜ್ಜಿ ಜೊತೆ ಕಡೆ ಕೆಳಕ್ ಹೋಗ್ಬಿಟ್ರೆ 10 ಗಂಟೆ ಕೆಳಕ್ ಕೂತ್ಬಿಟ್ರೆ ಸಾಯಂಕಾಲ 6 ಗಂಟೆ ತನಕ ಹಾಡು ಹೇಳ್ತಿದ್ರು. ಅದೆಷ್ಟು 1000 ಹಾಡುಗಳು ಅವ್ರದ್ದು ತುಂಬಿದ್ವು ಅಲ್ವಾ. ಅದಕ್ಕೆ ನಮ್ ಕವಿ ಹೇಳ್ತಾರೆ ಜನಪದ ಹೆಂಗೆ ಅಂದ್ರೆ, ಮುಗಿದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡು ಅಂತೇಳಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀವು 5 ಪಲ್ಲ 6 ಪಲ್ಲ 3 ಪಲ್ಲ 2 ಪಲ್ಲ ಜೋಳ ಬೀಸಿದ್ರು ಜೋಳ ಖಾಲಿ ಇರೋವು, ಹಾಡು ಹಂಗೆ ಇರೋವು ಅಂತೇಳಿ. ಇವತ್ತು ಆಧುನಿಕ ಕಾಲದಲ್ಲಿ ನಮ್ಗೆ ಅಮೆರಿಕ ಹತ್ರ ಆಗ್ಬಿಟ್ಟಿದೆ. ಆದ್ರೆ ವಿಷಾದ ಅಂದ್ರೆ ಪಕ್ಕದ ಮನೆ ದೂರ ಆಗ್ಬಿಟ್ಟಿದೆ ಅಲ್ವಾ. ಏನ್ ಹೇಳ್ತಾಳೆ ಅಜ್ಜಿ, ಮಗಳೇ ದೊರೆ ಕೆಡಿಸ್ಕೊಂಡ್ರು ನೆರೆ ಕೆಡಿಸ್ಕೋಬೇಡ ಅಂತೇಳಿ ಹೇಳಿದಳ ಇಲ್ವಾ. ಏನಂತಾಳ ಅವಳು, ನೆರೆಮಾನೆ ಸಿರಿದೇವಿ ನೀನಾಗಿ ಬಾಡಮ್ಮ, ಮನೆಯೋಳು ಭೇದ ಬಗೆಬೇಡ, ಮಗಳೇ ತುಂಬಿದ ಮನೆಯ ಒಡಿಬೇಡ ಅಂತೇಳಿ. ಏನೋ ಅದ್ಭುತವಾದ ಸಂದೇಶ ಅಲ್ವಾ. ಇದೆಲ್ಲವೇ ಜಾನಪದರ ಪ್ರೀತಿ ಅಂತೇಳಿ. ಆಷಾಢ ಗಾಳಿ ಬೀಸಿ ಹೊಡಿತಿದ್ರೆ ಹೇಸ್ಟ್ ನನ್ನ ಜೀವ ಹೆಣ್ಣಾಗಬಾರ್ದಿತ್ತೆ. ಹಂಗ್ಯಾಕಂತಂದ್ ರೈತ ಅಂತಂದ್ರೆ, ಆಷಾಢ ಗಾಳಿ ಹೊಲದೊಳಗೆ ಹೋದ್ರೆ ಗೊತ್ತಾಗತ್ತೆ ನಿಮಗೆ, ತಣ್ಣದ ಗಾಳಿ ಬೀಸ್ತಿರ್ತ, ಮಳೆ ಮೈ ನಿಂತ್ಕೊಂಡಿರ್ತೀವಿ, ಗಾಳಿ ಬೀಸ್ತಾ ಇರುತ್ತೆ, ಚಳಿ ತಡ್ಕೊಳಕ್ ಆಗ್ತಾ ಇರೋದಿಲ್ಲ. ಅವಾಗ ಅವ್ರು ಅಂದ್ಕೊಳ್ತಂದ್ರೆ ಬುತ್ತಿ ಕಟ್ಕೊಂಬರೋ ಹೆಣ್ಮಕ್ಳೇ ಎಷ್ಟೋ ವಾಸಿ ಮಾರಯ್ಯ, ಇಂಥ ಚಳಿ ಒಳಗೆ ಒಲೆ ಮುಂದೆ ರೊಟ್ಟಿ ಬಿಡ್ಕೊಂಡು ಆರಾಮಾಗಿ ಬೆಚ್ಚಗಿರ್ತಾರ ಅವರು. ನಾನು ಈ ಗಂಡಾಗಿ ಹುಟ್ಟೋದಕ್ಕಿಂತ ಹೆಣ್ಣಾಗಿ ಹುಟ್ಟಿದ್ರೆ ಆರಾಮ್ ಮನೆಗೆ ಇರ್ಬೋದಿತ್ತಲ್ಲ ಅಂತೇಳಿ ಆಷಾಢ ಗಾಳಿ ಮೇಲೆ ಬೇಸರ ಮಾಡ್ಕೊಂಡು ಅವ್ರು ಮಾತಾಡಿದಂತ ಆಗ್ತಾರೆ. ಜೈ ಕನ್ನಡಾಂಬೆ. ವಾಗಾರ್ಥವೀವ ಸಂಪೃಕ್ತೌ ವಾಗಾರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರ. ಶ್ರೀ ಮಲ್ಲೇಶ್ವರ ಸ್ವಾಮಿಯ ಆಶೀರ್ವಾದವನ್ನ ಸರ್ವರಿಗೂ ಬಯಸುತ್ತಾ, ಕನ್ನಡವ ನುಡಿದು ಎನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರುತ್ತೆನ್ನ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆ ಮಾನ್ಯ, ಕನ್ನಡವೆನಗಾಯ್ತು ಕಣ್ಣು ಕಿವಿ ಬಾಯಿ. ಬೆನಗಲ್ ರಾಮರಾವ್ರವರ ಈ ಕನ್ನಡ ಭಾಷಾ ಪ್ರೀತಿಯನ್ನ ನಾವೆಲ್ಲರೂ ಕೂಡ ಗೌರವಿಸುತ್ತಾ, ಐಸಿರಿ ಫೌಂಡೇಶನ್, ಐಸಿರಿ ಟುಡೇ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯ 9ನೇ ದಿನದ ಕಾರ್ಯಕ್ರಮವು ಈ ದಿನ ಮಲ್ಲೇದೇವರಹಳ್ಳಿಯಲ್ಲಿ ಆಯೋಜನೆಗೊಂಡಿರುವಂತದ್ದು ಅತ್ಯಂತ ಸಂತೋಷಕರವಾದಂತಹ ಸಂಗತಿಯಾಗಿದೆ. ಮನೆದೆಡೆಗೆ ಶುದ್ಧ ನುಡಿ ನಡಿಗೆ ಶ್ರಾವಣ ಸಂಜೆಯ ಈ ಒಂದು ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಲೆಂದು ದೇವರನ್ನು ಪ್ರಾರ್ಥಿಸಲಿದ್ದಾರೆ ಶ್ರೀಯುತ ಚಂದನ್ ಗಾಯಕರು. ಬಹಳ ಸೊಗಸಾಗಿ ಸಿದ್ದಮಯ್ಯ ಸ್ವಾಮಿಯನ್ನ ಪ್ರಾರ್ಥನೆಯ ಮೂಲಕ ಪ್ರಾರ್ಥಿಸಿದಂತಹ ಶ್ರೀ ಚಂದನ್ ಅವರಿಗೆ ಧನ್ಯವಾದಗಳು. ನಿಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಅತಿಥಿ ಮಹೋದಯರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಸೌಖ್ಯ. ಎಲ್ಲರಿಗೂ ಶುಭ ನಮನ. ಪರಮ ಪೂಜ್ಯ ಬಸವತತ್ವ ಪೀಠದ ಡಾಕ್ಟರ್ ಶ್ರೀ ಮರುಳಸಿದ್ಧ ಸ್ವಾಮಿಗಳ ಪಾದಾರ ವೃಂದಕ್ಕೆ ನಮಸ್ಕರಿಸುತ್ತಾ, ಶ್ರಾವಣ ಮಾಸವು ಭಕ್ತಿಯ ಮಾಸ, ಪ್ರವಚನವು ಜ್ಞಾನದ ಬೆಳಕಿನ ಮಾಸ. ಭಕ್ತಿಯೊಂದಿಗೆ ಜ್ಞಾನವನ್ನು ಆಲಿಸಿದಾಗ ಬದುಕು ಸಾರ್ಥಕವಾಗುತ್ತದೆ. ಪೂಜ್ಯರೇ, ಗಣ್ಯರೇ, ಮಾತೆಯರೇ, ಸಹೋದರ ಸಹೋದರಿಯರೇ ಹಾಗೂ ಈ ಪವಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಭಕ್ತಾದಿಗಳೇ, ಐಸಿರಿ ಫೌಂಡೇಶನ್, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಹಾಗೂ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಸಹಯೋಗದಲ್ಲಿ ಆಯೋಜಿಸಿರುವ ಈ ಪವಿತ್ರ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಶ್ರಾವಣದಿಂದ ಜ್ಞಾನ,
ಜ್ಞಾನದಿಂದ ವಿವೇಕ, ವಿವೇಕದಿಂದ ಸನ್ಮಾರ್ಗ, ಸನ್ಮಾರ್ಗದಿಂದ ಸಾರ್ಥಕ ಬದುಕು. ಶ್ರಾವಣ ಮಾಸವೆಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಕ್ತಿ, ಧಾರ್ಮಿಕ ಚಿಂತನೆ ಹಾಗೂ ಆಧ್ಯಾತ್ಮಿಕ ಜಾಗೃತಿಯ ಪವಿತ್ರ ಕಾಲ. ಇಂತಹ ಪುಣ್ಯ ಸಂದರ್ಭದಲ್ಲಿ ಮನೆಗಳಲ್ಲಿ ಶುದ್ಧ ನುಡಿ ನಡೆಯ ಮಹತ್ವವನ್ನು ಸಾರುವ ಈ ವಿಶೇಷ ಅಭಿಯಾನದ ಜೊತೆಗೆ ಜ್ಞಾನ ಮತ್ತು ಸಂಸ್ಕಾರದ ಸಂದೇಶವನ್ನು ಸಾರುವ ಪ್ರವಚನ ಮಾಲಿಕೆಯನ್ನು ಆಯೋಜಿಸಿರುವುದು ನಿಜವಾಗಲೂ ಶ್ಲಾಘನೀಯ. ನದಿ ಹರಿದರೆ ನಾಡು ಸಮೃದ್ಧಿ, ನದಿ ಹರಿದರೆ ನಾಡು ಸಮೃದ್ಧಿ, ಜ್ಞಾನ ಹರಿದರೆ ಮನಸ್ಸು ಸಮೃದ್ಧಿ, ಜ್ಞಾನ ಹರಿದರೆ ಮನಸ್ಸು ಸಮೃದ್ಧಿ. ಸಮಸ್ತ ಭಕ್ತರಿಗಾಯವನ್ನು ಪಾವನ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗಮ ಬಸವಲಿಂಗ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿವೇಕದಿಂದ ಸನ್ಮಾರ್ಗ, ಸನ್ಮಾರ್ಗದಿಂದ ಸಾರ್ಥಕ ಬದುಕು. ಶ್ರಾವಣ ಮಾಸವೆಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಕ್ತಿ, ಧಾರ್ಮಿಕ ಚಿಂತನೆ ಮತ್ತು ಆಧ್ಯಾತ್ಮಿಕ ಜಾಗೃತೆಯ ಪವಿತ್ರ ಕಾಲ. ಇಂತಹ ಪುಣ್ಯ ಸಂದರ್ಭದಲ್ಲಿ ಮನೆಗಳಲ್ಲಿ ಶುದ್ಧ ನುಡಿ ನಡೆಯ ಮಹತ್ವವನ್ನು ಸಾರುವ ಈ ವಿಶೇಷ ಅಭಿಯಾನದ ಜೊತೆಗೆ ಜ್ಞಾನ ಮತ್ತು ಸಂಸ್ಕಾರದ ಸಂದೇಶವನ್ನು ಸಾರುವ ಪ್ರವಚನ ಮಾಲಿಕೆಯನ್ನು ಆಯೋಜಿಸಿರುವುದು ನಿಜಕ್ಕೂ ಶ್ಲಾಘನೀಯ. ನದಿ ಹರಿದರೆ ನಾಡು ಸಮೃದ್ಧಿ, ಜ್ಞಾನ ಹರಿದರೆ ಮನಸ್ಸು ಸಮೃದ್ಧಿ. 9ನೇ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಬಸವ ತತ್ವ ಪೀಠದ ಡಾಕ್ಟರ್ ಮರುಳಸಿದ್ಧ ಸ್ವಾಮಿಗಳಿಗೆ ಈ ಒಂದು ಪ್ರವಚನ ಮಾಲಿಕೆಗೆ ಎಲ್ಲಾ ಭಕ್ತಾದಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ HN ಮಹಾರುದ್ರಪ್ಪ, ಶಿವಮೊಗ್ಗ ಜಿಲ್ಲಾ ಶರಣ ಸಾಹಿತ್ಯದ ಅಧ್ಯಕ್ಷರು, ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಾರೆ. ಅವರಿಗೂ ಸಹ ಸ್ವಾಗತವನ್ನ ಕೋರುತ್ತೇನೆ. ಅಕ್ಷರಗಳು ಮಾತಾದಾಗ ಸಾಹಿತ್ಯ ಹುಟ್ಟುತ್ತದೆ, ಮಾತುಗಳು ಬದುಕಿನ ದಾರಿಯಾದಾಗ ಪ್ರವಚನ ಹುಟ್ಟುತ್ತದೆ. ಸಾಹಿತ್ಯದ ಸೊಗಡಿನೊಂದಿಗೆ ಜೀವನದ ಮೌಲ್ಯ, ಸಾಮಾಜಿಕ ಕಾಳಜಿ ಹಾಗೂ ನಮ್ಮ ಸಂಸ್ಕೃತಿಯ ಮಹತ್ವವನ್ನು ತಿಳಿಸಿ ಈ ದಿನದ ಪ್ರವಚನ ಮಾಲಿಕೆಯಲ್ಲಿ ಮುಖ್ಯ ಉಪನ್ಯಾಸವನ್ನು ನೀಡಲು ಆಗಮಿಸಿರುವ ಸದಾ ಸನ್ಮುಖಿಗಳು, ತಮ್ಮ ಮಾತಿನ ಮೂಲಕ ಮನೆ ಮಾತಾಗಿರುವಂತಹ ಚಟ್ನಳ್ಳಿ ಮಹೇಶಣ್ಣನವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಅರ್ಪಿಸ್ತೇನೆ. ಹಾಗೆ ತಮ್ಮ ಗಾಯನದ ಮೂಲಕ ಈ ಸಂಜೆಯನ್ನು ಗಾಯನಮಯವಾಗಿಗೊಳಿಸಿರುವಂತಹ ಗಾಯಕರು ಶ್ರೀ ಚಂದನ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಈ ಕಾರ್ಯಕ್ರಮದ ರೂವಾರಿಗಳು, ಸಂಯೋಜಕರು ಆಗಿರುವ ರೋಹನ್ ಭಾರ್ಗವಪುರಿ, ಅಧ್ಯಕ್ಷರು ಐಸಿರಿ ಫೌಂಡೇಶನ್, ಇವರು ಸಹ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನ ಕೋರುತ್ತೇನೆ. ಲಯನ್ ಟಿ ನಾರಾಯಣ ಸ್ವಾಮಿ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು, ಇವರು ಚಿಕ್ಕಮಗಳೂರು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲರಿಗೂ ಸಹ ಸ್ವಾಗತವನ್ನ ಕೋರುತ್ತೇನೆ. ಶ್ರೀ ಪ್ರಭುಲಿಂಗ ಶಾಸ್ತ್ರಿಗಳು, ಅಧ್ಯಕ್ಷರು ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಇವರ ಅನುಪಸ್ಥಿತಿಯಲ್ಲೂ ಇವರಿಗೂ ಸಹ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ವರ್ಗದವರು ಸಹ ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಶರಣೆಯರಿಗೂ ಸಹ ಸ್ವಾಗತವನ್ನ ಕೋರುತ್ತೇನೆ. ಜೊತೆಗೆ ಪುಟ್ಟ ಮಕ್ಕಳು ಸಹ ಭಾಗವಹಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಸಹ ಸ್ವಾಗತವನ್ನ ಕೋರುತ್ತೇನೆ. ವಂದನೆಗಳು. ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ಶ್ರೀಮತಿ ಸೌಖ್ಯ ಇವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಶ್ರೀ 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 ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಬಸವ ಮರುಳ ಸಿದ್ಧ ಸ್ವಾಮೀಜಿಯವರಲ್ಲಿ ನಮಸ್ಕರಿಸುತ್ತಾ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನ ಆಡಬೇಕಾಗಿ ಶ್ರೀ ರೋಹನ್ ಭಾರ್ಗವಪುರಿ ಇವರನ್ನ ಕೇಳ್ಕೊಳ್ತಾ ಇದ್ದೇನೆ. ಅಧ್ಯಕ್ಷರು ಐಸಿರಿ ಫೌಂಡೇಶನ್, ಸಂಪಾದಕರು ಐಸಿರಿ ಟುಡೇ ಚಿಕ್ಕಮಗಳೂರು. ಮೊದಲಿಗೆ ಮನಸ್ಸಿನಲ್ಲಿ ತಾಯಿ ಭಾರತಿ ಹಾಗೂ ತಾಯಿ ಭುವನೇಶ್ವರಿಯನ್ನ ನೆನೆಯುತ್ತಾ, ಹಾಗೂ ನಾವು ಸ್ವತಂತ್ರದ ಮಾಸದಲ್ಲಿದ್ದೇವೆ. ಈ ಭಾರತ ದೇಶದ ಸ್ವತಂತ್ರಕ್ಕಾಗಿ ತಮ್ಮ
ಇಡೀ ಜೀವನವನ್ನ ತ್ಯಾಗ ಬಲಿದಾನದ ಮೂಲಕ ನಮ್ಮ ಸ್ವತಂತ್ರಕ್ಕೆ ಕಾರಣರಾದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನೆಯುತ್ತಾ ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪರಮ ಪೂಜ್ಯರಾದಂತಹ ಡಾಕ್ಟರ್ ಶ್ರೀ ಶ್ರೀ ಬಸವ ಮರುಳಸಿದ್ದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಅಷ್ಟು ಗಣ್ಯಮಾನ್ಯರಲ್ಲಿ ಹಾಗೂ ನಮ್ಮ ಮಲೆದೇವರಳ್ಳಿಯ ಎಲ್ಲ ಗ್ರಾಮಸ್ಥರಲ್ಲಿ, ಹಿರಿಯರಲ್ಲಿ, ಕಿರಿಯರಲ್ಲಿ, ಅಣ್ಣಂದಿರಲ್ಲಿ, ಅಕ್ಕಂದಿರಲ್ಲಿ ಎಲ್ಲರಿಗೂ ನಮಸ್ಕಾರ, ಶರಣು ಶರಣಾರ್ಥಿಗಳು. ಬಂಧುಗಳೇ, ಇವತ್ತು 3ನೇ ವರ್ಷದ 9ನೇ ದಿನದಲ್ಲಿ ಶ್ರಾವಣ ಮಾಸದ ಒಂದು ಪ್ರವಚನ ಮಾಲಿಕೆಯಲ್ಲಿ ನಾವೆಲ್ಲರೂ ಈ ಒಂದು ಸಾತ್ವಿಕ ಕ್ಷಣಕ್ಕಾಗಿ ಸಾಕ್ಷಿ ಮಾಡೋದಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ನೀವು ನೋಡ್ಬೋದು, ಐಸಿರಿ ಫೌಂಡೇಶನ್ ಚಿಕ್ಕಮಗಳೂರು, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಮತ್ತು ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಸಾಹಿತಿಗಳಾದಂತಹ ಚಟ್ನಳ್ಳಿ ಮಹೇಶ್ ಅಣ್ಣನವರ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ 2026 ಅಂದ್ರೆ ಈ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಒಂದು ಶೀರ್ಷಿಕೆಯಾಗಿ ಮನೆ ಮನದೆಡೆಗೆ ಶುದ್ಧ ನುಡಿಯ ನಡಿಗೆ. ಈ ಕಾರ್ಯಕ್ರಮದ 9ನೇ ದಿನದಲ್ಲಿ, ಅಂದ್ರೆ ನಮ್ಮ ಆಷಾಢ ಶ್ರಾವಣ ಮಾಸ ಕಳೆದ 3 ವರ್ಷದಿಂದ ನಡೀತದೆ. ಇವತ್ತು 3ನೇ ವರ್ಷದ 9ನೇ ದಿನದಲ್ಲಿ ನಮ್ಮ ಗ್ರಾಮದ ದೇವರಾದಂತಹ ಮಲ್ಲೇಶ್ವರ ಸ್ವಾಮಿಯ ಒಂದು ಕೃಪಾ ಕಟಾಕ್ಷೆಯ ಮೇರೆಗೆ ಮತ್ತು ಗುರುಗಳ ಮತ್ತೆ ನಿಮ್ಮೆಲ್ಲರ ಒಂದು ಸಂಕಲ್ಪದ ಮೇರೆಗೆ ನಾವು ಇವತ್ತು ಈ ಅಭಿಯಾನವನ್ನ ಇಲ್ಲಿಗೆ ಈ ಗ್ರಾಮದಲ್ಲಿ ತಂದಿದ್ದೇವೆ. ಇದಕ್ಕೆ ಕಾರಣವಾದಂತವರು ಅನೇಕರಿದ್ದಾರೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದ ಉದ್ದೇಶವನ್ನ ಹೇಳೋದಾದ್ರೆ, ಐಸಿರಿ ಫೌಂಡೇಶನ್ ಮತ್ತೆ ಬೇರೆ ಎಲ್ಲ ಸಂಸ್ಥೆಗಳು, ಮಾಧ್ಯಮ ಸಂಸ್ಕೃತಿ ಮತ್ತೆ ಲಯನ್ಸ್ ಕ್ಲಬ್ ಎಲ್ಲವೂ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಮತ್ತೆ ಪರಿಸರ ಪರವಾದ ಕಾಳಜಿ ಉಳ್ಳಂತಹ ಕೆಲಸದ ಮೇಲೆ ಹೆಜ್ಜೆಯನ್ನಿಡುತ್ತಾ ಬರ್ತದೆ. ಅದ್ರ ಜೊತೆಗೆ ಒಂದು ಆಧ್ಯಾತ್ಮಿಕ ಭಾವನೆ ಕೂಡ ಇದಕ್ಕೊಂದು ಟಚ್ ಇದೆ. ಈ ಒಂದು ಕಾರ್ಯಕ್ರಮಗಳು ಯಾಕೆ ಮಾಡ್ಬೇಕು ಅನ್ನೋದು ನಾವು ಹೆಚ್ಚು ಹೇಳೋದೇ ಬೇಡ. ಚಟ್ನಳ್ಳಿ ಮಹೇಶಣ್ಣನವರಾಗ್ಲಿ, ಗುರುಗಳು ಅವರ ಆಶೀರ್ವಚನದಲ್ಲಿ ಹೇಳ್ತಾರೆ. ಅರೆ ಪುಟ್ಟದಾಗಿ ಹೇಳ್ಬೇಕಂದ್ರೆ, ನೀವು ಕೇಳ್ಬೋದು, ಇನ್ನು ಶ್ರಾವಣ ನಾಳೆ ನಾಡಿದ್ದು ಅಥವಾ ಈ ವಾರದಲ್ಲಿ ಶುರು ಆಗುತ್ತೆ, ನೀವ್ ಯಾಕೆ ಈಗಲೇ ಇಟ್ಕೊಂಡಿದ್ದೀರಾ ಅಂತ. ನಮ್ಮ ಶರಣ ಪರಂಪರೆಯಲ್ಲಾಗಿರ್ಲಿ, ಭಾರತೀಯ ವಿಚಾರ ಮೌಲ್ಯಗಳಲ್ಲಾಗಿರ್ಲಿ, ಒಳ್ಳೆ ವಿಚಾರಕ್ಕೆ ಇದೇ ಕಾಲ ಸೂಕ್ತ, ಇದೇ ಕಾಲದಲ್ಲಿ ಹೇಳ್ಬೇಕು, ತಳಿಸ್ಬೇಕು ಅನ್ನೋದಿಲ್ಲ. ಹಾಗಾಗಿ ನಾವೇನು ಲೌಕಿಕವಾಗಿ ಅಥವಾ ನಮ್ಮ ಜೀವನದಲ್ಲಿ ಆಷಾಢ ಅನ್ನೋದು ಒಂದು ಬೋರಿಂಗ್ ಸೀಸನ್ ಅಂತೀವಿ, ಅಥವಾ ಅದರಲ್ಲಿ ಒಂದು ಅಶುಭನೂ ಅಂತಾರೆ ಕೆಲವರು. ಸೊ ಆ ಒಂದು ಗಳಿಗೆಲ್ಲೂ ಕೂಡ ಆಷಾಢ ಶ್ರಾವಣ ಎರಡರಲ್ಲೂ ನಾವು ಒಳ್ಳೆ ವಿಚಾರಕ್ಕೆ ಯಾವತ್ತು ಬೆಲೆ ಇದೆ, ಯಾವತ್ತು ಅದನ್ನ ಜನರು ಅಕ್ಸೆಪ್ಟ್ ಮಾಡ್ತಾರೆ, ಅದಕ್ಕೊಂದು ಸಾಕ್ಷಿಸುವಂತ ಪ್ರಜ್ಞೆ ಇರುತ್ತೆ ಅಂತ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ವಿ. ಇನ್ನು ಹಲವಾರು ಜನರು ಕೇಳಿದ್ರು, ಈ ತರ ಮಾಡೋದ್ರಿಂದ ಏನು ನಿಮಗೆ ಸಿಗುತ್ತೆ, ಏನಾಗುತ್ತೆ, ಇದೇನಾದ್ರು ಉದ್ದೇಶ ಪೂರ್ವಕವಾಗಿ ಯಾವ ಉದ್ದೇಶ ಅಂತ ಕೇಳಿದ್ರು. ನಾವೊಂದು ಹಳ್ಳಿಯಲ್ಲಿ ಈ ತರದೊಂದು ಕಾರ್ಯಕ್ರಮ ಮಾಡಿದಾಗ ಅಲ್ಲಿನ ಹಿರಿಯರು, ನಾವೆಲ್ಲರೂ ಒಂದು ಜನಸಮೂಹ, ಒಂದು ಸಮಾಜ, ಒಂದು ಒಗ್ಗಟ್ಟಾಗಿ ಬಂದು ಒಂದು ವೇದಿಕೆಯನ್ನ ನಿರ್ಮಾಣ ಮಾಡುತ್ತೆ. ಅಲ್ಲಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಆಗುತ್ತೆ. ಅದಲ್ದೇಲೆ ಇನ್ನು ನೀವು ನೋಡ್ಬೋದಂದ್ರೆ, ಪಂಚೇಂದ್ರಿಯಗಳಿಗೆ ಇಲ್ಲಿ ಒಂದು ತತ್ವಗಳ ಒಂದು ಲಿಂಕ್ ಮಾಡ್ಬೋದು. ಇಲ್ಲಿ ಬರ್ತೀರಾ, ಎಷ್ಟೋ ದಿನದಿಂದ ನೀವು ನೋಡಿರಲ್ಲ, ನೀವೇ ನೋಡಿರಲ್ಲ. ನಮ್ಮ ಕಣ್ಣಿಗೆ ನಾವು ಇಬ್ರು ನೋಡ್ತೀವಿ, ಒಂದು ಕಣ್ಣಿಗೆ ಒಂದು ಮುದ ನೀಡುತ್ತೆ. ಒಳ್ಳೆ ಹಾಡು, ಒಳ್ಳೆ ಆಶೀರ್ವಚನವನ್ನ ಕೇಳ್ತೀವಿ, ನಮ್ಮ ಕಿವಿಗೆ ಇಂಪಾದ ಹಾಡು, ಇಂಪಾದ ಪದಗಳು ಬರುತ್ತೆ ಸಾತ್ವಿಕವಾಗಿ. ಅದಾದ ನಂತರ ಇಲ್ಲಿ ನಮಗೆ ಔತಣಕ್ಕೆ, ಆತಿಥ್ಯಕ್ಕಾಗಿ ಘಮಘಮಿಸುವಂತಹ ಒಂದು ನಾಲ್ಗೆಗೆ ಮತ್ತೆ ಮೂಗಿಗೆ ಔತಣವನ್ನ ನಮಗೆ ಸ್ಪರ್ಶಿಸುವಂತಹ ಒಂದು ಪಂಚೇಂದ್ರಿಯಗಳಿಗೆ ಒಂದು ಆಹಾರ ಆಗುವಂತದ್ದು, ಅದನ್ನು ಕೂಡ ನೋಡ್ಬೋದು. ಇನ್ನ ಈ ಶ್ರಾವಣ ಮಾಸದಲ್ಲಿ ಒಂದ್ ಚೂರ್ ಮಳೆ ಬರುತ್ತೆ, ಚಳಿನೂ ಇರುತ್ತೆ, ನಮ್ಮ ಚರ್ಮಕ್ಕೆ ಒಂದು ಸ್ಪರ್ಶ ಇರುತ್ತೆ, ಚಳಿದು ಒಂದು ಆಕ್ಟಿವ್ ಆಗ್ತೀವಿ ನಾವು. ಸೊ ಪಂಚೇಂದ್ರಿಯಗಳಿಗೆ ಸಾರುವಂತಹ ಒಳ್ಳೆ ವಿಚಾರವನ್ನ ತೆಕ್ಕೊಂಡು ಪಂಚೇಂದ್ರಿಯಗಳನ್ನ ಸರ್ವ್ ಮಾಡುವಂತಹ ಒಂದು ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದೇವೆ. ಇನ್ನ ನೀವು ನೋಡ್ಬೋದು, ಒಂದು ವಿಚಾರಧಾರ ಇಟ್ಕೊಂಡು ಬಂದಿದ್ದೇವಾ? ಇಲ್ಲ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ಪಂಚಸಾಗಳನ್ನ ನೀವು ನೋಡ್ಬೋದು ಆ ವ್ಯಕ್ತಿತ್ವಗಳ ಮೂಲಕ. ಮೊದಲಿಗೆ ಬಸವಣ್ಣನವರ ಸರ್ವರಿಗೂ ಕಾಯಕ ಧರ್ಮ, ಕನಕದಾಸರ ಸಾಮಾಜಿಕ ಬದ್ಧತೆ, ಹಾಗೂ ವಿವೇಕಾನಂದರವರ ಸರ್ವಿಸ್ ಇಸ್ ದಿ ಮೋಟೋ ಆಫ್ ಲೈಫ್, ಸರ್ವಿಸ್. ಅದಾದ ನಂತರ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಒಂದು ತತ್ವ. ಅದಲ್ಲದೆ ನಮ್ಮ 21ನೇ ಶತಮಾನದ ಹರಿಕಾರರಾದಂತ, ಇವತ್ತು ನಾವೆಲ್ಲರೂ ಹೀಗೆ ಕೂತು ಈಗೊಂದು ಸ್ವತಂತ್ರ ಭಾರತದಲ್ಲಿ ಇದೀವಿ ಅಂದ್ರೆ ಅದಕ್ಕೆ ಸಂವಿಧಾನದ ಸಮಾನತೆ. ಈ ಪಂಚಸಾಗಳ ಮೂಲಕ ಪಂಚೇಂದ್ರಿಯಗಳಿಗೆ ಸಾತ್ವಿಕ, ಸದುದ್ದೇಶ ಹಾಗೂ
ಸಕಾರಾತ್ಮಕವಾದ ವಿಚಾರವನ್ನ ಮೂಡಿಸ್ಬೇಕು. ಮುಂದಿನ ತಲೆಮಾರಿಗೆ ಹಿರಿಯರ ಅನುಭವದ ನುಡಿಮುತ್ತುಗಳನ್ನು ಕೂಡ ತಲುಪಿಸ್ಬೇಕು. ಆ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಈ ಜ್ಞಾನ ಗಂಗೆ ಇಡೀ ಜಿಲ್ಲಾದ್ಯಂತ ನಾವು ರೂಢಿಸ್ಕೊಂಡಿದ್ದೀವಿ. ಇದನ್ನ ನಾವು ಕಲ್ಯಾಣ ನಗರದಲ್ಲಿ ಮಾಡಿದ್ವಿ, ನಿಡಘಟ್ಟದಲ್ಲಿ ನಿನ್ನೆ ಇತ್ತು, ಮೊನ್ನೆ ಟಿಬಿ ಕಾವಲಲ್ಲಿ ಆಯ್ತು, ಅದಾದ ನಂತರ ಎಸ್ಕೋಪ್ಲಲ್ಲಿ ಆಯ್ತು, ನಾಳೆ ಬೇಲೂರಲ್ಲಿ ಆಗ್ತದೆ, ಆಚೆ ನಾಳಿದ್ದು ಹಳೆಹಟ್ಟಿಲಿ ಆಗ್ತದೆ. ಹೀಗೆ ಒಂದು ಕಡೆ ನಿಂತ ನೀರಾಗಬಾರ್ದು ಜ್ಞಾನ. ಈ ಜ್ಞಾನ ಗಂಗೆಯ ಮೂಲಕ ನಾವೆಲ್ಲರೂ ಒಂದು ಗಾಯನ ಗಂಗೆಯನ್ನು ಸೇರ್ಕೊಂಡು, ಜೊತೆಗೆ ಇವತ್ತು ಗುರುಗಳ ಆಶೀರ್ವಾದ ಇರೋದ್ರಿಂದ ಒಂದು ಮಹಾ ನದಿನೇ ನಮಗೆ ಒಂದು ಸಂಗಮ ಆಗಿದೆ ಅಂತ ನಾವೆಲ್ಲರೂ ಭಾವಿಸಬಹುದು. ಒಂದು ಕಡೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟ ಆಗಿದೆ. ಇದು ಪ್ರಾಸ್ತಾವಿಕವಾಗಿ ಹೇಳ್ತೀವಿ, ಆದ್ರೆ ನಮ್ಮ ಸಂಸ್ಥೆಯ ಮೂಲಕ ಇನ್ನು 3 ತತ್ವಗಳ ವಿಚಾರವನ್ನ ಈ ಸಾಂಸ್ಕೃತಿಕ ಸಾಮಾಜಿಕ ಅಭಿಯಾನದಲ್ಲಿ ನಾವು ಕೊಡಬೇಕು ಜನರಿಗೆ ಅಂತ ತಿಳಿದಿವಿ. ಭಾರತದಲ್ಲಿ ಅನೇಕ ಸಿದ್ಧಾಂತಗಳನ್ನ ನೋಡ್ತೀರಾ, ಅನೇಕ ತತ್ವಾದರ್ಶತ್ವಗಳನ್ನ ನೋಡ್ತೀರಾ. ಆದ್ರೆ ಈ ತರದ ಕಾರ್ಯಕ್ರಮಗಳು ಎಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ ಎಲ್ಲಾ ಜಾತಿ ಭೇದ ಎಲ್ಲವನ್ನು ಮರೆತು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಜೊತೆಗಿದ್ದಾಗ ವ್ಯಕ್ತಿತ್ವದ ನಿರ್ಮಾಣ ಆಗುತ್ತೆ. ವ್ಯಕ್ತಿತ್ವ, ಒಂದು ಮಗು ಬರೋದ್ರಿಂದ ಈ ಹಳ್ಳಿಯ ಒಂದು ಒಗ್ಗಟ್ಟಿಂದ ವ್ಯಕ್ತಿತ್ವಕ್ಕೆ ರೂಢಿತ ಆಗುತ್ತೆ. ಆ ವ್ಯಕ್ತಿತ್ವದಿಂದ ಸಮಾಜಕ್ಕೆ ಬೇಕಾದಂತ ಮನುಷ್ಯತ್ವ ಉಳಿಯುತ್ತೆ. ಈ ವ್ಯಕ್ತಿತ್ವ ಮನುಷ್ಯತ್ವದ ಜೊತೆಗೆ ಭಾರತದ ಸಂವಿಧಾನದ ಆಶಯವಾದ ಭಾರತೀಯತ್ವ ಮುಂದಿನ ತಲೆಮಾರಿಗೆ ಒಂದು ಸಂದೇಶವಾಗಿ ಹೋಗ್ಬೇಕು. ವ್ಯಕ್ತಿತ್ವ, ಮನುಷ್ಯತ್ವ, ಭಾರತೀಯತ್ವ, ಈ 3 ತ್ವಗಳ ಸಂದೇಶವನ್ನ ನಮ್ಮ ಸಂಸ್ಥೆ ಆಗಿರ್ಲಿ, ಲಯನ್ಸ್ ಕ್ಲಬ್ ಆಗಿರ್ಲಿ, ಅನೇಕರಾಗಿರ್ಲಿ, ನಾವು ಇದನ್ನ ಈ ಅಭಿಯಾನದ ಮೂಲಕ ತಲುಪಿಸಕ್ಕೆ ನಾವೊಂದು ಪ್ರಯತ್ನ ಮಾಡ್ತಿದ್ದೇವೆ. ಈ ಒಂದು ಪ್ರಯತ್ನಕ್ಕೆ ಇಷ್ಟು ಒಳ್ಳೆ ಒಂದು ಪ್ರತಿಕ್ರಿಯೆ ನಮಗೆ ಸಿಗುತ್ತೆ ನಮ್ಮ ಮಲ್ಯದೇವರಹಳ್ಳಿ ಅಂತ ನಾವು ಭಾವಿಸಿರ್ಲಿಲ್ಲ. ಯಾಕೆಂದ್ರೆ ನಮಗೆ ಗೊತ್ತಿರಲ್ಲ ಆ ಕಾರ್ಯಕ್ರಮ ಆಗೋ ತನಕ. ಆದ್ರೆ ಇದಕ್ಕೆ ಕಾರಣಭೂತರಾದಂತ ಅನೇಕ ಹಿರಿಯರು ಹಾಗೂ ಯುವ ನಾಯಕರಾಗಿ, ನನ್ನ ಆತ್ಮೀಯ ಗೆಳೆಯರಾಗಿ, ಮತ್ತೆ ಸಹೋದರರಾದಂತ ಆಲೇಶಣ್ಣವರ ಸಂಘಟನೆ ಆಗಿರ್ಲಿ, ಅಕ್ಕಂದ್ರಾಗಿರ್ಲಿ, ಕವಿತಕ್ಕ, ಲಾವಣ್ಯಕ್ಕ, ಮತ್ತೆ ಇನ್ನೊಬ್ರು ಅಕ್ಕ, ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದೀರಾ. ಈಗ ನನ್ನ ಮಾತನ್ನ ಮುಗಿಸೋ ಮುನ್ನ ನಾವು ಸ್ವತಂತ್ರ ಮಾಸದಲ್ಲಿದ್ದೀವಿ. ನಾವೆಲ್ಲರೂ ಒಂದು ಘೋಷಣೆ ಕೂಗುವ ಮೂಲಕ ನನ್ನ ಮಾತನ್ನ ಮುಗಿಸ್ಬೋದಾ? ಸೊ ಓಕೆ, ನಾನೀಗ ಜೆನ್ಸಿ ಸ್ಟೈಲ್ ಅಲ್ಲಿ, ನಮ್ಮ ಜನರೇಷನ್ ಜೆನ್ಸಿ ಸ್ಟೈಲ್ ಅಲ್ಲಿ ಹೌ ಇಸ್ ದ ಜೋಶ್ ಅಂತೀನಿ. ಎಲ್ಲರೂ ನಿಮ್ಮ ಬಲಗೈ ಮುಷ್ಟಿಯನ್ನ ಗಟ್ಟಿ ಮಾಡಿ ಹಿಂಗ್ ಅನ್ಬೇಕು, ಆಯ್ತಾ? ನಾನು ಹೌ ಇಸ್ ದ ಜೋಶ್ ಅಂತೀನಿ, ನೀವು ಜೈ ಹಿಂದ್ ಅನ್ಬೇಕು. ಅಂತೀರಾ? ಎಷ್ಟ್ ಅಂತೀರಾ ಅಂದ್ರೆ ಹಿರೇಮಗಳೂರಿಗೆ ಕಣ್ಣನ್ ಮಾಮಂಗೂ ಕೇಳಿಸ್ಬೇಕು, ಹಂಗೆ ಹೇಳ್ಬೇಕು. ಹೇಳ್ತೀರಾ? ಓಕೆ, 1 2 3 ಜೆನ್ಸಿ. ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಜೈ ಹಿಂದ್, ಜೈ ಭಾರತ್, ಧನ್ಯವಾದಗಳು. ಪಂಚಭೂತಗಳ ಮೂಲಕ ಪಂಚೇಂದ್ರಿಯಗಳಿಗೆ ತಲುಪಬೇಕು. ಹಾಗೆ ನಮ್ಮ ಹಿಂದಿರುವ ಭಾರತದ ಶಕ್ತಿಗಳನ್ನ ಗುರುತಿಸ್ತಾ, ನಮ್ಮ ಸಮಾಜದ ಶಕ್ತಿಗಳನ್ನ ಗುರುತಿಸ್ತಾ ಕಾರ್ಯಕ್ರಮದ ಉದ್ದೇಶವನ್ನ ಪ್ರಾಸ್ತಾವಿಕ ನುಡಿಗಳ ಮೂಲಕ ಆಡಿದಂತಹ ಶ್ರೀ ರೋಹನ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಿದ್ದಾರೆ HN ಮಹರುದ್ರಪ್ಪ, ಶಿವಮೊಗ್ಗ ಜಿಲ್ಲಾ ಶರಣ ಸಾಹಿತ್ಯದ ಅಧ್ಯಕ್ಷರು ಹಾಗೂ ಆಡಳಿತಾಧಿಕಾರಿಗಳು, ಮಾಡೆಲ್ ಆಂಗ್ಲ ಮಾಧ್ಯಮ ಶಾಲೆ ಚಿಕ್ಕಮಗಳೂರು. ಇವರೊಟ್ಟಿಗೆ ವೇದಿಕೆಯ ಎಲ್ಲ ಗಣ್ಯರು ಹಾಗೂ ಗುರುಗಳು ಕೂಡ ಕೈ ಜೋಡಿಸಬೇಕಾಗಿ ಕೇಳ್ಕೊಳ್ತೇನೆ. ರೈತನ ಮನೆಯ ಹತ್ತಿ, ಗಾಣಿಗನ ಮನೆಯ ಹೆಣ್ಣೆಯ ಸೇರಿಸಿ ನಿರಾಕಾರ ನಿರ್ಗುಣ ದೈವತ್ವದ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ನೆರವೇರಿಸಿ ಕೊಡಬೇಕಾಗಿ ಶ್ರೀಯುತರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆ ಎಲ್ಲ ಗಣ್ಯರು ಇದಕ್ಕೆ ಕೈ ಜೋಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಕಾರ್ಯಕ್ರಮವನ್ನ ಕಾರ್ಯಕ್ರಮದ ಉದ್ಘಾಟನೆ ವಿಜೃಂಭಣೆಯಿಂದ ನೆರವೇರಿದೆ. ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀ HN ಮಹರುದ್ರಪ್ಪ, ಶಿವಮೊಗ್ಗ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಆಡಳಿತಾಧಿಕಾರಿಗಳು, ಮಾಡೆಲ್ ಆಂಗ್ಲ ಮಾಧ್ಯಮ ಶಾಲೆ ಚಿಕ್ಕಮಗಳೂರು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನ ನುಡಿಬೇಕಾಗಿ ಕೇಳಿಕೊಳ್ತೇನೆ. ನಿಮ್ಮ ಶರಣರಿಗೆ ಶರಣೆಂಬುದ ಕಲಿಸೋ ಕೂಡಲ ಸಂಗಮ ದೇವ. ಎಲ್ರೂ ಶರಣ ಹೇಳ್ಬೋದಲ್ಲ? ಹೇಳ್ತೀನಿ. ಎಲ್ರಿಗೂ ಶರಣಾರ್ಥಿಗಳು.
ಶರಣು ಶರಣಾರ್ಥಿಗಳು. ಬಸವಾದಿ ಶಿವಶರಣರನ್ನ, ಎಲ್ಲ ದಾರ್ಶನಿಕರನ್ನ, ಚಿಂತಕರನ್ನ ಸ್ಮರಿಸಿಕೊಂಡು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನಮ್ಮೆಲ್ಲ ನೆಚ್ಚಿನ ಬಸವ ಮಲ್ಲಿಸಿದ್ದ ಸ್ವಾಮಿಗಳ ಪಾದಕಮಲಕ್ಕೆ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತರು, ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ರಿಜಿಸ್ಟರ್ಡ್, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯ 11ನೇ ದಿನ ಎಂಬುದಾಗಿ ಹೇಳ್ತಾ ಇದ್ದಾರೆ. 9ನೇ ದಿನ ಮಲ್ಲೇದೇವರ ಹಳ್ಳಿ ದೇವಾಲಯದ ಆವರಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ರೋಹನ್ ಅವರು ಪ್ರಾಸ್ತಾವಿಕ ನುಡಿಯಲ್ಲಿ ನುಡಿದ ಹಾಗೆ ಈ ಕಾರ್ಯಕ್ರಮ ಬಸವಾದಿ ಶರಣರ ಚಿಂತನೆಯಲ್ಲಿ ನಡೀತಾ ಇದೆ ಎಂದರೆ ತಪ್ಪಾಗಲಾರದು. ಹಳ್ಳಿಯಲ್ಲಿ ಈ ತರ ಒಂದು ಅವಕಾಶ, ಎಲ್ಲರೂ ಕೂತು ಜ್ಞಾನವನ್ನ, ಸಂಸ್ಕೃತಿಯನ್ನ, ನಮ್ಮ ಸಮಾಜದ ವಿಚಾರಗಳನ್ನ ಹಂಚ್ಕೊಳ್ಳೋದಿದೆಯಲ್ಲ, ಇದು ಬಹಳ ಮಹತ್ವದ ಕಾರ್ಯಕ್ರಮ. ಈ ತರ ಸೇರೋದು ಎಲ್ರು. ಜ್ಞಾನದಿಂದ ಅಜ್ಞಾನದ ಕೇಡು ಕಂಡಯ್ಯ. ನಾವೆಷ್ಟು ಜ್ಞಾನವನ್ನು ಪಡ್ಕೊಳ್ತೀವಿ, ಎಷ್ಟು ಇಂಥ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೀವಿ ಬಿಡು ಮಾಡಿಕೊಂಡು, ಅಷ್ಟು ನಮ್ಮ ಜೀವನದಲ್ಲಿ ವ್ಯಕ್ತಿತ್ವದ ಬದಲಾವಣೆ ಆಗಲಿಕ್ಕೆ, ನಮ್ಮ ನಡೆನುಡಿಯಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಕಾರ್ಯಕ್ರಮಗಳು ನಮ್ಮ ಸ್ವಾಮೀಜಿಯವರು ಚಿಕ್ಕಮಗಳೂರಿಗೆ ಬಂದ ಮೇಲೆ ಅನೇಕ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು ಅವೆಲ್ಲ ಕಾಣ್ತಾ ಇದ್ದೀವಿ. ನಮ್ಮ ಚಟ್ನಳ್ಳಿ ಮಹೇಶ್ ಅವರು ಭದ್ರಾವತಿ ಶಿವಮೊಗ್ಗಕ್ಕೆ ತುಂಬಾ ಸಂಪರ್ಕ ಇದ್ದವರು. ಅವ್ರಿಗೆ ಗೊತ್ತಿದೆ, ಭದ್ರಾವತಿಯಲ್ಲಿ 1998ರಲ್ಲಿ ಮನೆಗೆ ಮನಕ್ಕೆ ವಚನ ಮಂಟಪ ಕಾರ್ಯಕ್ರಮವನ್ನು ಶುರು ಮಾಡಿ ಆ ಮೂಲಕ ಜನಗಳಿಗೆ ವಿಚಾರಧಾರೆಗಳನ್ನ ತಿಳಿಸ್ತಕ್ಕಂಥ ಕಾರ್ಯಕ್ರಮ. 680ನೇ ಕಾರ್ಯಕ್ರಮ ಮೊನ್ನೆ ಆಗಿದೆ. ಶಿವಮೊಗ್ಗದಲ್ಲಿ 178ನೇ ಕಾರ್ಯಕ್ರಮ ಮೊನ್ನೆ ಆಗಿದೆ. ಯಾಕೆ ಈ ಕಾರ್ಯಕ್ರಮಗಳು ಬೇಕು? ನಾವೆಲ್ಲ ನಮ್ಮ ದಿನನಿತ್ಯ ಜೀವನದಲ್ಲಿ ಎಲ್ಲ ಕಳೆದೋಗ್ಬಿಟ್ಟಿರ್ತೀವಿ. ಎಲ್ಲೆಲ್ಲೋ ನಮ್ಮ ಬಗ್ಗೆನೇ ನಾವು ಯೋಚನೆ ಮಾಡಲ್ಲ, ನಮ್ಮ ಹಳ್ಳಿ ಬಗ್ಗೆ ಯೋಚನೆ ಮಾಡಲ್ಲ, ನಾವ್ಯಾರು ಏನು ಅಂತಕ್ಕಂಥ ಯೋಚನೆಯನ್ನ ಮಾಡದೆ ನಾವೇನೇನೋ ಮಾಡ್ಕೊಂಡಿರ್ತೀವಿ. ಆದರೆ ಜ್ಞಾನಿಗಳು, ವಿಚಾರವಂತರು ಮತ್ತು ಸಾಹಿತ್ಯ ಸಂಸ್ಕೃತಿ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಬಂದು ಒಳ್ಳೊಳ್ಳೆ ವಿಚಾರಗಳನ್ನ ಕೇಳಿದಾಗ ನಿಮ್ಮ ಮನಸ್ಸಿಗೆ ಏನೋ ಒಂದು ಜೀವ ಕಳೆ ಬರುತ್ತೆ, ಹೊಸತನ ಬರುತ್ತೆ. ಅವಾಗ ನೀವು ತಾನಾಗಿ ನಿಮ್ಮ ನಡೆ ನುಡಿ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ, ಉಪನ್ಯಾಸ ಇರೋದ್ರಿಂದ. ಇಂಥ ಕಾರ್ಯಕ್ರಮಗಳು ಪ್ರತಿ ಹಳ್ಳಿಯಲ್ಲಿ 15 ದಿವಸಕ್ಕೊಂದು, ತಿಂಗಳಿಗೊಂದು, ಅಲ್ಲಿ ಇರ್ತಕ್ಕಂಥ ನೋಡಿ. ಇವತ್ತು ನಾನು ಬಹಳ ಖುಷಿ ಆಯ್ತು, ಸ್ವಾಗತ ಮಾಡಿದವರು, ನಿರೂಪಣೆ ಮಾಡಿದವರು, ಮಕ್ಕಳು ಮರಿ ದೊಡ್ಡವರು ಎಲ್ಲರೂ ಸೇರಿ ಒಂದ್ ಕಡೆ ಕೂತಿದ್ದೀರಲ್ಲ, ಹಿರಿಯರು ಅನುಭವಿಗಳೆಲ್ಲ ಕೂತ್ಕೊಂಡು ಇಂಥ ಕಾರ್ಯಕ್ರಮ ಭಾಗವಹಿಸಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳೋದೇ ಇದೆಯಲ್ಲ. ಇಂಥ ಕೆಲಸ ಇಂಥ ಯುವಕರುಗಳು, ರೋಹನ್ ಅಂತ ಯುವಕರುಗಳು, ಮಹೇಶ್ ಚಟ್ನಳ್ಳಿ ಅಂತವರು ಒಳ್ಳೆಯ ಚಿಂತನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಹೇಳಿದ್ರು. ಶರಣ ಚಿಂತನೆಯಲ್ಲಿ ಯಾವುದು ಕೆಡುಕು ಅಂತಕ್ಕಂಥದ್ದಿಲ್ಲ, ಒಳ್ಳೇದಲ್ಲ ಅಂತಕ್ಕಂಥದ್ದಿಲ್ಲ. ನಮ್ಮ ಜೀವನದಲ್ಲಿ ಎಲ್ಲದೂ ಒಳ್ಳೇದು ಅನ್ನೋದು ತಿಳಿಸ್ಕೊಳ್ತಕ್ಕಂಥದ್ದು, ತಿಳಿತಕ್ಕಂಥದ್ದು, ಎಲ್ಲದೂ ಒಳ್ಳೆಯ ಕಾಲ ಅಂತ ತಿಳ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ. ನಮ್ಮ ಶರಣರು ಬೆಸಗೊಂಡೋಡೆ ಶುಭ ಲಗ್ನವೆನ್ನಿರಯ್ಯ. ಎಂಥ ಮಾತುಗಳು ಇವೆಲ್ಲ ಕೇಳೋದಕ್ಕೆ ಖುಷಿ ಆಗುತ್ತೆ. ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕಾರ್ಯಕ್ರಮದ ಪ್ರಕಾರ ಉಪನ್ಯಾಸ ಇದೆ, ಚಿಂತನೆಗಳಿದೆ. ನಿಮ್ಮನ್ನೆಲ್ಲ ನೋಡಿ ನನಗೆ ಒಂದು ಅವಕಾಶ ಸ್ವಾಮೀಜಿಯವರು ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಂದು
ಕಾರ್ಯಕ್ರಮದ ಉದ್ಘಾಟನೆ ಮಾಡೋಕೆ ಇದಕ್ಕಿದ್ದಂಗೆ ಕರ್ಕೊಂಬಂದಾರೆ. ಸುಮ್ಮನೆ ಬರ್ರಿ ಅಂತಂದು ಗೊತ್ತಾಗಿಲ್ಲ ನನಗೆ ಏನು ಅಂತಂದು. ಓಕೆ, ಸಂತೋಷ. ಈ ಥರ ಕಾರ್ಯಕ್ರಮಗಳು, ಚಿಂತನೆಗಳು, ಜ್ಞಾನದ ಬೆಳಗುವಿಕೆ, ಜ್ಯೋತಿಯನ್ನು ಬೆಳಗಿಸಿದ್ದೀವಿ. ಜ್ಯೋತಿಯ ಒಂದು ಸಂಕೇತ ಏನಪ್ಪ ಅಂದರೆ ನಮ್ಮನ್ನು ನಾವು ತಿಳ್ಕೊಂಡು ನಡೆಯೋದು, ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡೋದು. ಯೋಚನೆ ಮಾಡಿದಾಗ ಏನಾಗುತ್ತೆ ಅಂದರೆ ಒಳ್ಳೇದು ಉಳಿಯುತ್ತೆ, ಕೆಟ್ಟದ್ದು ಬಿಡುಗಡೆ ಆಗ್ತಾ ಹೋಗುತ್ತೆ. ಇಷ್ಟು ಹೇಳ್ತಾ ಎಲ್ರಿಗೂ ಶರಣಾರ್ಥಿಗಳು. ಧನ್ಯವಾದ. ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಶರಣರ ಯೋಚನೆಗಳು, ಚಿಂತನೆಗಳು ಮತ್ತು ಶರಣ ತತ್ವದಲ್ಲಿರುವಂತಹ ಸತ್ವವನ್ನ ತಮ್ಮ ಉದ್ಘಾಟನಾ ನುಡಿಗಳ ಮೂಲಕ ತಿಳಿಸಿಕೊಟ್ಟಂತಹ ಶ್ರೀಯುತ ಎಚ್.ಎನ್. ಮಹಾರುದ್ರಪ್ಪ ಅವರಿಗೆ ಧನ್ಯವಾದಗಳು. ನಿಮ್ಮೆಲ್ಲ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಇದೀಗ ಕಾರ್ಯಕ್ರಮದಲ್ಲಿರುವ ಮತ್ತೋರ್ವ ಅತಿಥಿಗಳಾದಂತಹ ಲಯನ್ ಟಿ ನಾರಾಯಣ ಸ್ವಾಮಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಇತರ ನುಡಿಗಳನ್ನ ನುಡಿಬೇಕಾಗಿ ಕೇಳ್ಕೊಳ್ತೇನೆ. ವೇದಿಕೆಯಲ್ಲಿರುವ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ, ಮಲ್ಲೇದೇವರಹಳ್ಳಿಯ ಬಾಂಧವರೇ, ಲಯನ್ ಬಂಧುಗಳೇ, ಈ ದಿನ ನಮ್ಮ ದಿನ ಅಲ್ಲ, ಇವತ್ತು ಚಟ್ನಳ್ಳಿ ಮಹೇಶ್ ಅಣ್ಣರ ದಿನ. ಹಾಗಾಗಿ ನಾವೇನಿಲ್ಲ, ಒಂದು ಎರಡು ಮಾತಾಡಿದರೆ ಅಷ್ಟು ಮಾತಾಡ್ಬೋದು ಅಷ್ಟೇ. ಸೊ ಈ ದಿನ ಒಂದು ಜಾನಪದರ ಭಕ್ತಿ ಎಂಬ ಅತ್ಯಂತ ಅರ್ಥಪೂರ್ಣವಾದ ವಿಷಯದ ಕುರಿತು ಒಂದೆಡೆ ಸೇರಿದ್ದೇವೆ. ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಮಣ್ಣಿನ ಸಂಸ್ಕೃತಿ ಮತ್ತು ನಮ್ಮ ಜನರ ನಂಬಿಕೆ ಮತ್ತು ಹಿರಿಯರು ನಮಗೆ ಬಿಟ್ಟು ಹೋದ ಅಮೂಲ್ಯ ಪರಂಪರೆಯನ್ನು ನೆನೆಸಿಕೊಳ್ಳುವ ಒಂದು ಸುಂದರ ಅವಕಾಶ. ಸೊ ನಮ್ಮ ಜನಪದ ಸಂಸ್ಕೃತಿಯಲ್ಲಿ ಭಕ್ತಿ ಎನ್ನುವುದು ಕೇವಲ ದೇವಾಲಯದೊಳಗೆ ಸೀಮಿತವಾಗಿಲ್ಲ. ಸೊ ನಾವು ಭಕ್ತಿ ಅಂದ ತಕ್ಷಣ ನೆನ್ನೆ ಮಾತಾಡಲು ಹೇಳಿದ್ದು ನಾವು. ಸೊ ಭಕ್ತಿ ಬರೀ ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಇಲ್ಲ, ನಾವು ಹೊಲದಲ್ಲಿ ದುಡಿಯೋದ್ರಿಂದ ಇದೆ, ರೈತನ ಪ್ರಾರ್ಥನೆಯಲ್ಲಿ ಭಕ್ತಿ ಇದೆ, ತಾಯಿಯ ಜೋಗಡದಲ್ಲಿ ಭಕ್ತಿ ಇದೆ, ಜಾತ್ರೆಯ ಡೊಳ್ಳಿನ ನಾದದಲ್ಲಿ ಭಕ್ತಿ ಇದೆ, ಭಜನೆಯ ಸ್ವರದಲ್ಲಿ ಭಕ್ತಿ ಇದೆ, ದೇವರ ಹೆಸರು ನೆನೆಯುತ್ತಾ ಬದುಕುವ ಸಾಮಾನ್ಯ ಜನರ ಹೃದಯದಲ್ಲೂ ಸಹ ಭಕ್ತಿ ಇದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಜೊತೆಗೆ ನಮ್ಮ ಗ್ರಾಮೀಣ ಪ್ರತಿಭೆ, ನಮ್ಮ ಗ್ರಾಮೀಣ ಬದುಕಿನ ಪ್ರತಿಯೊಂದು ಆಚರಣೆಯು ದೇವರ ಮೇಲೆ ನಂಬಿಕೆ ಬೆರೆತಿದೆ. ಮಳೆ ಬರಲಿ, ಬೆಳೆ ಚೆನ್ನಾಗಿ ಬೆಳೆಯಲಿ, ಊರಿಗೆ ಒಳಿತಾಗಲಿ, ಕುಟುಂಬ ಸುಖವಾಗಿರಲಿ ಎಂದು ನಮ್ಮ ಹಿರಿಯರು ದೇವರನ್ನು ಪ್ರಾರ್ಥಿಸುತ್ತಾ ಇರ್ತಾರೆ, ಯಾವಾಗಲೂ ಪ್ರಾರ್ಥಿಸ್ತಾ ಇರ್ತಾರೆ. ಈ ಜನಪದದ ಹಾಡುಗಳನ್ನು ಗಮನಿಸಿದ್ರೆ ನಾವು ಅವುಗಳಲ್ಲಿ ಕೇವಲ ಭಕ್ತಿ ಮಾತ್ರವಲ್ಲ, ಜೀವನದ ಅನುಭವ, ನೋವು, ಸಂತೋಷ, ಪ್ರಕೃತಿಯ ಪ್ರೀತಿ ಮತ್ತು ಮಾನವೀಯತೆ ಎಲ್ಲವೂ ಸಹ ಈ ಒಂದು ಜನಪದದಲ್ಲಿ ಅಡಕವಾಗಿರುತ್ತದೆ. ನಮ್ಮ ಜನಪದ ಕಲಾವಿದರು ಯಾವುದೇ ದೊಡ್ಡ ವೇದಿಕೆ ಅಥವಾ ಆಡಂಬರ ಬಯಸಿದ್ರೆ ಅವರ ಕಲೆ ಮತ್ತು ಭಕ್ತಿಯ ಮೂಲಕ ಸಮಾಜಕ್ಕೆ ಸಂದೇಶ ನೀಡ್ತಾ ಇದ್ರು. ಸೊ ಅವ್ರಿಗೆ ಯಾವುದೇ ಒಂದು ಆಡಂಬರ ಇರಲಿಲ್ಲ, ಯಾವುದೇ ಉದ್ದೇಶ ಇರಲಿಲ್ಲ, ಯಾವುದೋ ಒಂದು ದೊಡ್ಡ ಸ್ಟೇಜ್ ಬೇಕಾಗಿರಲಿಲ್ಲ. ಎಲ್ಲಿ 4 ಜನ ಕೂತಾರೆ ಅಲ್ಲೇ ಅವರೊಂದು ಇದನ್ನ ಪ್ರಚಾರ ಮಾಡ್ತಾ ಇದ್ರು. ಸೊ ಡೊಳ್ಳು ಕುಣಿತ, ಭಜನೆ, ಕೋಲಾಟ, ಸೋಬಾನೆ ಪದಗಳು, ದೇವರ ನಾಮಗಳು ಇವೆಲ್ಲವೂ ನಮ್ಮ ಜೀವನದಲ್ಲಿ ಜೀವಂತ ಚಿತ್ರಗಳಾಗಿವೆ. ಇವತ್ತು ನಾವು ಕೇಳಿದ್ರೆ ನಮಗೆ ಸೊ ಒಂದು ಇನ್ಸ್ಪೈರ್ ಆಗುತ್ತೆ. ಏನು ಇವತ್ತು ನಾವೇನೇ ಆಧುನಿಕವಾಗಿರ್ಬೋದು, ಸೊ ನಮ್ಮ ಹಳೆ ಅದನ್ನು ನಾವು ಕೇಳ್ತಾ ಇದ್ರೆ ಏನೋ ಒಂದು ಇನ್ಸ್ಪೈರ್ ಆಗುತ್ತೆ. ಆ ಥರ ಒಂದಿದೆ. ಇಲ್ಲಿ ಭಕ್ತಿ ಅಂದರೆ ಏನು, ಭಕ್ತಿ ನಿಜವಾದ ಅರ್ಥವೇನು? ದೇವರನ್ನು ಪೂಜಿಸೋದಕ್ಕಷ್ಟೇ ಭಕ್ತಿ ಅಲ್ಲ. ಸೊ ದೇವರು ಸೃಷ್ಟಿಸಿದ ಮನುಷ್ಯನನ್ನು ಪ್ರೀತಿಸೋದು ಸಹ ಭಕ್ತಿನೇ. ಏನು, ಕಷ್ಟದಲ್ಲಿರೋರಿಗೆ ನೆರವಾಗುವುದು, ಹಸಿದವರಿಗೆ ಅನ್ನ ನೀಡುವುದು, ನೊಂದವರಿಗೆ ಧೈರ್ಯ ತುಂಬುವುದು, ಇವೆಲ್ಲವೂ ನಿಜವಾದ ಭಕ್ತಿ ರೂಪಗಳೇ. ಸೊ ಇದೇ ಮೌಲ್ಯವನ್ನು ನಮ್ಮ ಲಯನ್ ಸಂಸ್ಥೆಯನ್ನು ಸಹ ಇಟ್ಕೊಂಡಿದೆ. ಈ ಸಂಸ್ಥೆಯ ಸೇವಾ ಕಾರ್ಯಗಳ ಮೂಲಕ ಪ್ರತಿಪಾದಿಸ್ತೀವಿ ನಾವು. ವಿ ಸರ್ವ್ ಎಂಬ ಧ್ಯೇಯದೊಂದಿಗೆ ಸಮಾಜದ ದುರ್ಬಲ ವರ್ಗದವರಿಗೆ ನೆರವಾಗುವುದು, ಆರೋಗ್ಯ, ಶಿಕ್ಷಣ, ಪರಿಸರ ಮತ್ತು ಮಾನವೀಯ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು, ಇವೆಲ್ಲವೂ ಒಂದು ರೀತಿಯ ಮಾನವ ಸೇವೆ, ಮಾಧವ ಸೇವೆ ಎಂಬ ಸಂದೇಶವನ್ನು ಸಾರುತ್ತದೆ. ಸೊ ನಮ್ಮ ಲಯನ್ ಸಂಸ್ಥೆ ಪ್ರಪಂಚಾದ್ಯಂತ 120 ದೇಶಗಳಲ್ಲಿದೆ. ಸೊ 120 ದೇಶಗಳಲ್ಲಿ 14 ಲಕ್ಷ ಜನಕ್ಕಿಂತ ಹೆಚ್ಚು ಸದಸ್ಯರಿದ್ದಾರೆ. ಎಲ್ಲರೂ ಸಹ ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಅಷ್ಟೇ ಬಿಟ್ಟರೆ ಇಲ್ಲಿ ಏನು ಮಾಡ್ತಾ ಇಲ್ಲ. ಸೊ ಯಾವುದು ಆಡಂಬರ ಮಾಡ್ತಾ ಇಲ್ಲ. ಇಂದಿನ ಆಧುನಿಕ ಯುಗದಲ್ಲಿ ನಮ್ಮ ಯುವ ಪೀಳಿಗೆ ಜನಪದ ಸಂಸ್ಕೃತಿ ಮತ್ತು ಭಕ್ತಿಯ ಮೌಲ್ಯಗಳನ್ನು ಪರಿಸೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಏನಿವಾಗ ನಾವಾಗಲೇ ಮರ್ತೋಗಿದ್ದೀವಿ ಇದನ್ನೆಲ್ಲ. ನಾವಿವಾಗ ಆ ಜನಪದ ನಾವು ಜ್ಞಾಪಿಸ್ಬೇಕಾಗ್ತಾ ಇದೆ.
ನಮ್ಮ ಮಕ್ಕಳು ಭಾಷೆಯನ್ನು ಆಡುವುದು, ಕಲೆಗಳನ್ನು, ಸಂಪ್ರದಾಯಗಳನ್ನು ತಿಳ್ಕೊಂಡಾಗ ಮಾತ್ರ ನಮ್ಮ ಸಂಸ್ಕೃತಿ ಚೆನ್ನಾಗಾಗುತ್ತೆ ಅಂತಂತ ನಾನಾದರೂ ಭಾವಿಸ್ತೀನಿ. ಆದ್ದರಿಂದ ಜಾನಪದ ಭಕ್ತಿ ನಮ್ಮ ಭೂತಕಾಲದ ನೆನಪು ಮಾತ್ರವಲ್ಲ, ಅದು ನಮ್ಮ ವರ್ತಮಾನ ಕಾಲದ ಬದುಕಿಗೆ ದಾರಿ ತೋರುವ ಬೆಳಕಾಗಿರುತ್ತದೆ. ಸೊ ಈ ಒಂದು ಮಲೆದೇವರಲ್ಲಿ ಇಷ್ಟು ಜನ ಸೇರಿ ಇಷ್ಟೊಂದು ವಿಜೃಂಭಣೆಯಿಂದ ಈ ಜಾನಪದರ ಬಗ್ಗೆ ತಿಳ್ಕೊಳಕ್ಕೆ ಬಂದಿರೋದು ಅಥವಾ ಒಂದು ಸಮಾವೇಶ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ ಆಗ್ತಾ ಇದೆ. ಸೊ ಕೊನೆಯದಾಗಿ ನಾನು ಮಾತಾಡ್ತೀನಿ. ಮಣ್ಣಿನ ಸವಡಿನಲ್ಲಿ ಜನಪದವಿದೆ, ಜನಪದರ ನಾದದಲ್ಲಿ ಭಕ್ತಿ ಇದೆ, ಭಕ್ತಿಯ ಹೃದಯದಲ್ಲಿ ಮಾನವೀಯತೆ ಇದೆ, ಮಾನವೀಯತೆಯಲ್ಲೇ ನಿಜವಾದ ದೇವರಿದ್ದಾನೆ. ಸೊ ಈ ಒಂದು ಸುಂದರ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ, ಈ ಒಂದು ಕಾರ್ಯಕ್ರಮದ ರೂವಾರಿ ನಾವು ನೆನೆಸ್ಕೊಳ್ಳೇಬೇಕು, ರೋಹನ್ ಭಾರ್ಗವಪುರಿ. ಸೊ ರಿಯಲಿ ನಾನು ರೋಹನ್ ಭಾರ್ಗವಪುರಿ ನೋಡಿದಾಗೆಲ್ಲ ನನಗೆ ಖುಷಿ ಅನಿಸುತ್ತೆ. ಸೊ ರೋಹನ್ ಭಾರ್ಗವಪುರಿ ಅವರು ಇದೇ ಥರ ಕಂಟಿನ್ಯೂ ಮಾಡ್ಕೊತ ಹೋಗಲಿ. ಸೊ ನಮ್ಮ ದೇಶಕ್ಕೆ ಒಂದು ಅಸೆಟ್ ಆಗಲಿ, ಫಸ್ಟ್ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ಆಮೇಲೆ ನಮ್ಮ ದೇಶಕ್ಕೆ ಒಂದು ಅಸೆಟ್ ಆಗಲಿ ಅಂತ ಹೇಳ್ತಾ ಪೂಜಾರಿಗೆ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮಣ್ಣಿನಿಂದ ಮಾನವೀಯತೆಡೆಗೆ ಏನೇನೆಲ್ಲ ಆಯಾಮಗಳಿದೆ ಅಂತ ತಿಳಿಸ್ಕೊಟ್ಟಂತಹ ನಮ್ಮ ಅತಿಥಿಗಳಾದಂತಹ ಲಯನ್ ಟಿ ನಾರಾಯಣ ಸ್ವಾಮಿ ಇವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ, ಇವತ್ ಕಾರ್ಯಕ್ರಮದ ಥೀಮ್ ಇರೋದೇ ಜಾನಪದ. ಇನ್ನು ಮಕ್ಕಳ ಜಾನಪದ ಸೌಭಾನೆ ಗೀತೆಯೊಂದನ್ನ ನಿಮ್ಮ ಮುಂದೆ ಮಲೆದೇವರಳ್ಳಿಯ ಎಲ್ಲ ಮಹಿಳೆಯರು ಭಾಗವಹಿಸಿ ಒಂದು ಸೋಬಾನೆ ಗೀತೆಯನ್ನ ಆಡ್ತಾ ಇದ್ದಾರೆ. ಸೊಬಗಿನ ಮುತ್ತೈದೇರ ರಾಗ ಪಾಡಿರೆ ರಮಣೇರ, ರಾಗ ಪಾಡಿರೆ ರಮಣೇರ, ರಾಗನೆ ಪಾಡಿರೆ ರಮಣೆಯ ಮುತ್ತೈದೇರ, ಹೋಗೋಣ ರಗಿಣಿಯ ಮದುವೆಗೆ, ಹೋಗೋಣ ರಗಿಣಿಯ ಮದುವೆಗೆ, ಹೋಗೋಣ ರಗಿಣಿಯ ತೂಗೋ ಮಂಚಕ್ಕಾಗಿ ಬೇರೇಳಿ ನಮಗೆ ಅವಸರ,
ಜೋರಾದ ಚಪ್ಪಾಳೆಗಳ ಮೂಲಕ ಈ ಸೋಬಾನ ಗೀತೆಗೆ ಪ್ರೋತ್ಸಾಹ ನೀಡಬೇಕಾಗಿ ಕೇಳ್ಕೊಳ್ತೇನೆ. ಸೋಬಾನ ಗೀತೆಯನ್ನ ಪ್ರಸ್ತುತಪಡಿಸಿದಂತ ಎಲ್ಲ ಮಲೆದೇವರಳ್ಳಿ ಮಹಿಳೆಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಕಾರ್ಯಕ್ರಮದ ಉದ್ಘಾಟಕರಾದಂತ ಸಾಹಿತಿಗಳು ಆದಂತ ನಮ್ಮ ನಾಡಿನಿಂದ ಅಮೆರಿಕದವರೆಗೆ ಸಾಹಿತ್ಯವನ್ನ ಪಸರಿಸಿರುವಂತಹ ನಮ್ಮ ನೆಚ್ಚಿನ ಸಾಹಿತಿಗಳಾದಂತ ಚಟ್ನಳ್ಳಿ ಮಹೇಶ್ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಜಾನಪದ ಎಂಬ ಶೀರ್ಷಿಕೆ ಹಾಗೂ ವಿಚಾರವನ್ನ ನಿಮ್ಮ ಮುಂದೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ನಮಗೆಲ್ಲ ದಶನಾಶೀರ್ವಾದವನ್ನು ಅನುಗ್ರಹಿಸಲಿಕ್ಕೆ ಈ 3-4 ದಿನಗಳಿಂದ ತಮ್ಮ ಜೊತೆಯಾಗಿ ತಮ್ಮ ಅಮೂಲ್ಯವಾದಂಥ ಜ್ಞಾನದ ಪರಂಪರೆಯನ್ನ, ಜ್ಞಾನದ ಸತ್ವವನ್ನ ನಮ್ಮೆಲ್ಲರಿಗೂ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಪೂಜ್ಯರ ದಿವ್ಯ ಪಾದಗಳಿಗೆ ನಮಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸಿ, ಈಗಾಗಲೇ ನಮ್ಮ ಈ ಪ್ರಾಯೋಜಕರಾಗಿರ್ತಕ್ಕಂಥ ಲೈನ್ ಸಂಸ್ಥೆಯ ನಾರಾಯಣ ಸ್ವಾಮಿ ಅವರು, ರೋಹನ್ ಭಾರ್ಗವ್ ಪೂರಿ ಅವರು ಹೇಳಿದ ಹಾಗೆ ಇದೊಂದು ರೀತಿ ದಿನದಿಂದ ದಿನಕ್ಕೆ, ಈಗ ನಾಳೆ ಅಮಾವಾಸ್ಯೆ ಕಳೆಯುತ್ತಲ್ಲ, ಅಮಾವಾಸ್ಯೆ ಕಳೆದ ಮೇಲೆ ಹುಣ್ಣಿಮೆವರೆಗೆ ಆ ಹುಣ್ಣಿಮೆಯ ಚಂದ್ರನ ಬೆಳಕು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಗೊತ್ತಲ್ಲ ನಿಮಗೆ, ಅಮಾವಾಸ್ಯೆ ದಿವಸ ಕತ್ಲಿರುತ್ತೆ, ಆಮೇಲೆ ಸ್ವಲ್ಪ ಆಗ್ತಾ ಆಗ್ತಾ ಆಗ್ತದೆ ರೈಸಿಂಗ್ ಟ್ರೆಂಡ್ ಅಂತೇಳಿ, ಅದು ಹುಣ್ಣಿಮೆ ಬರೋದ್ರೊಳಗೆ ಪೂರ್ಣ ಪ್ರಮಾಣದ ಬೆಳಕು ಈ ನಾಡನ್ನ, ಈ ನೆಲವನ್ನ ಆವರಿಸ್ಬಿಡುತ್ತೆ. ಆ ದಿಸೆಯಲ್ಲಿ ನಮ್ದು ಪ್ರಾರಂಭವಾಗಿದ್ದ ಮೊದಲನೇ ದಿನದಿಂದ ಈ 9ನೇ ದಿನದ ತನಕ ಆ ಜ್ಞಾನಗಂಗೆ ಅಥವಾ ಜ್ಞಾನ ಸೂರ್ಯ, ಜ್ಞಾನದ ಬೆಳಕು ಅಂತಕ್ಕಂಥದ್ದು ಎತ್ತರಕ್ಕೆ ಹೋಗ್ತಾ 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 ತುಂಬಾ ಅದ್ಭುತವಾದಂತಹ ಸಾಂಸ್ಕೃತಿಕವಾದ ನೆಲವಾದಂತ ಇವತ್ತು ಈ ಮಲ್ಲೇದೇವರಲ್ಲಿ ಬಂದಿರತಕ್ಕಂಥದ್ದು ಅತ್ಯಂತ ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಶರಣ ಪರಂಪರೆಯ ಸಾತ್ವಿಕ ಶಕ್ತಿಯನ್ನ ಮನೆ ಮನೆಗೆ, ಊರಿಂದ ಊರಿಗೆ, ಮನಮನಕ್ಕೆ ಮುಟ್ಟಿಸಿದಂತ ನಮ್ಮ ಲಿಂಗೈಕ್ಯರಾಗಿರ್ತಕ್ಕಂಥ ಜಯಚಂದ್ರಶೇಖರ ಸ್ವಾಮಿಗಳು ಈ ಜನ್ಮ ಕೊಟ್ಟಂತ ಈ ಸ್ಥಳದಲ್ಲಿ ನಾವು ನೀವೆಲ್ಲ ನಿಂತಿದ್ದೀವಿ ಅಂದ್ರೆ ಅದು ಖಚಿತವಾಗಿ ಒಂದು ಪುಣ್ಯದ ಗಳಿಗೆ, ಅದೊಂದು ರಸಗಳಿಗೆ ಇರ್ತಕ್ಕಂಥ ಮಾತನ್ನು ಕೂಡ ಹೇಳುತ್ತಾ, ಎಲ್ಲ ದಾರ್ಶನಿಕರನ್ನ, ಎಲ್ಲ ಬಸವಾದಿ ಪ್ರಮುಖರನ್ನ ಸಂಸ್ಮರಣೆ ಮಾಡ್ತಾ ಅವ್ರು ಮಾತಾಡ್ತಾ, ನಮ್ಮ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾ, ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ನಾವು ಮಾತಾಡ್ಬೇಕಿರ್ತಕ್ಕಂಥ ವಿಷಯ ಏನಿದೆ, ಜಾನಪದರ ಭಕ್ತಿ ಇರ್ಲಿಕ್ಕೆ ಅದ್ಭುತವಾದಂತ ನೆಲೆಗಟ್ಟನ್ನ ಕೊಟ್ಟಿದ್ದೆ. ಯಾವ್ದಪ್ಪ ಅಂದ್ರೆ ನಮ್ಮ ತಾಯಂದ್ರು ಸಹೋದರಿಯರೆಲ್ಲ ಕೂದಿ ಜನಪದ ಗೀತೆ ಆಡಿದ್ರಲ್ಲ, ನಮ್ಮ ಆ ಪರಂಪರೆಯನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಈ ಸೋಬಾನ ಗೀತೆ ಆಡೋ ಮುಖೇನ ಆಗಿದೆ ಅಂದ್ರೆ ಖಚಿತವಾಗಿ ಹೇಳ್ತೀನಿ, ನಮ್ಮ ಜಾನಪದ ಸತ್ವಕ್ಕೆ ಎಂದೂ ಕೂಡ ಅಳಿಗಾಲ ಇಲ್ಲ, ಯಾವತ್ತೂ ಉಳಿತೆ ಅನ್ಲಿಕ್ಕೆ ನಿಮ್ಮ ಪ್ರಯತ್ನ ಸಾಕ್ಷಿ ಅಂತಕ್ಕಂಥದ್ದನ್ನ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಮುಖಂಡ ಹೇಳೋಣ ಅಂತೇಳಿ ನಮ್ಮ ಅಧ್ಯಕ್ಷ ಇರ್ತಕ್ಕಂಥ ಮಾಧುರಿ ಸರ್ ಗಮನಿಸ್ತಾ ಇತ್ತು. ಎಂತ ಅದ್ಭುತವಾದಂತ ಪ್ರಗತಿ ಬೆಳವಣಿಗೆ ಇಲ್ಲಿ ಆಗ್ತಾ ಇದೆ ಅಂದ್ರೆ ಒಂದು ಮಾತಲ್ಲಿ ಹೇಳ್ತೀನಿ, ಅಕ್ಕ ನೀವಿಬ್ರು ನಿರೂಪಣೆ ಮಾಡ್ತಾ ಇದ್ದೀರಲ್ಲ, ಡೆಫಿನೆಟ್ ಆಗಿ ಹೇಳ್ತೀನಿ, ನಮ್ಮ ಯಾವ ಅಪರ್ಣ ದಿವಂಗತರಾಗಿದ್ರಲ್ಲ ಅವ್ರ ನಿರೂಪಣೆ, ಈಗ ಹಾಲಿ ಇದಾರಲ್ಲ ಯಾರು ಅನುಶ್ರೀ ಅಂತೇಳಿ, ಅವರಿಬ್ಬರಿಗಿಂತ ಜೋರಾಗಿ ನಿಮ್ ನಿರೂಪಣೆ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಅತ್ಯಂತ ಖುಷಿಯಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ನೇರವಾಗಿ ವಿಷಯ ಪ್ರವೇಶ ಮಾಡ್ತೀನಿ. ಅದ್ಭುತವಾದಂತ ಮೆಟೀರಿಯಲ್ ಸಾಮಗ್ರಿನ ಈ ಗೀತೆ ಮುಖೇನ ಹಾಕೊಟ್ರಿ ಅಂತೇಳಿ. ಏನ್ ಜಾನಪದ ಅಂದ್ರೆ ಪ್ರಾಶಂ ಸರ್ ಹೇಳಿ, ಜಾನಪದದಲ್ಲಿ ಇರ್ತಕ್ಕಂಥ ಭಕ್ತಿ ಅಂದ್ರೆ ಇನ್ನೇನು ಸ್ಪೆಷಲ್ ಅಲ್ಲ. ನಾವು ನೀವು ಇದೀವಲ್ಲ, ನಮ್ಮ ಅಜ್ಜನ್ ಪ್ರೀತಿ ಮಾಡ್ತೀವಿ, ಅಜ್ಜಿ ಪ್ರೀತಿ ಮಾಡ್ತೀವಿ, ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಇದೆ, ಅಪ್ಪ ಮಕ್ಕಳ ಮಧ್ಯೆ ಪ್ರೀತಿ ಇದೆ, ಎಲ್ಲರ ಮಧ್ಯೆ ಪ್ರೀತಿ ಇದೆಯಲ್ಲ, ಗುರು ಶಿಷ್ಯರ ಮಧ್ಯೆ ಪ್ರೀತಿ ಇದೆ, ಜನನಾಯಕರು ಮತ್ತು ಮತದಾರರ ಮಧ್ಯೆ ಪ್ರೀತಿ ಇದೆ. ಈ ಲೌಕಿಕ ಜಗತ್ತಿನಲ್ಲಿ ಇರ್ತಕ್ಕಂಥ ಈ ಬಾಂಧವ್ಯವನ್ನ ನಾವು ಪ್ರೀತಿ ಅಂತೀವಿ ಅಷ್ಟೇ. ಆದ್ರೆ ನಮಗೂ ಮತ್ತು ದೇವರಿಗೂ ಇರ್ತಕ್ಕಂಥ ಭಕ್ತ ಮತ್ತು ದೇವರ ಮಧ್ಯೆ ಇರ್ತಕ್ಕಂಥ ಪ್ರೀತಿ ಇದೆಯಲ್ಲ, ಅದನ್ನ ಭಕ್ತಿ ಅಂತೀವಿ ಅಷ್ಟೇ. ಪ್ರಾಯಶಃ ಭಕ್ತಿ ಅಂತಕ್ಕಂಥದ್ದು ಪ್ರಾಯಶಃ ಪ್ರೀತಿ ಅಂತಕ್ಕಂಥ ಶಬ್ದದ ಒಂದು ಉದಾತ್ತವಾದಂತ ಚಿಂತನೆ ಅಂತೇಳಿ, ಅದೊಂದು ಎತ್ತರದ ಗ್ರಹಿಕೆ ಅಂತೇಳಿ. ಪ್ರಾಯಶಃ ನನಗನ್ಸುತ್ತೆ ದೇವರು ಮತ್ತು ಭಕ್ತನ ಮಧ್ಯೆ ಇರಬೇಕಾದಂತ ಆ ಭಕ್ತಿಗಿಂತ ಜನರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅತ್ತೆ ಸೊಸೆ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ, ಗುರು ಶಿಷ್ಯರ ಮಧ್ಯೆ ಆ ಪ್ರೀತಿಯ ಉತ್ಕರ್ಷವನ್ನು ಹೆಚ್ಚು ಮಾಡಿದ್ರೆ ಆ ಸಂಬಂಧಕ್ಕಿಂತ ಆ ಭಕ್ತಿಗಿಂತ ದೊಡ್ಡದಾದ ನೆಮ್ಮದಿಯ ಬದುಕನ್ನ ಇಲ್ಲಿ ಕಾಣಬಹುದು ಅಂತಕ್ಕಂಥ ಸತ್ಯವನ್ನು ಅರಿತು ಇಂಥ ವಿಷಯಗಳ ಮೇಲೆ ಈ ಪ್ರವಚನ ಮಾಡ್ಲಿಕ್ಕೆ ಪ್ರಾಯಶಃ ಜ್ಞಾನದ ಒಂದು ವಿನಿಮಯ ಮಾಡ್ಲಿಕ್ಕೋಸ್ಕರ ನಾನೇನ್ ಭಾರಿ ತಿಳ್ಕೊಂಡ್ಬಿಟ್ಟೀನಿ, ನಾನ್ ನಿಮ್ಗೆ ಹೇಳಬೇಕು ಅಂತಲ್ಲ, ಇಲ್ಲಿ ಬರೋ ಮುಖೇನ ನಿಮ್ಮಿಂದ ನಾವು ಕಲಿತಾ ಇದ್ದೀವಲ್ಲ, ಈ ಜನಪದರ ಆಶಯವೇ ಅಷ್ಟು ಅಂತೇಳಿ. ಹೆಂಗೆ ನೋಡ್ತಾ ನೋಡ್ತಾ ಕಲಿಬೇಕು, ಕೇಳ್ತಾ ಕೇಳ್ತಾ ಕಲಿಬೇಕು. ನಮ್ ಜನಪದರು ನಿಮ್ಮಂಗೆ ನಮ್ಮಜ್ಜಿ ಕಾಲೇಜ್ಗೆ ಓದಿಲ್ಲ. ಈ ಗಮನಿಸಿ, ಕನ್ನಡದ ಉದಾತ್ತವಾದಂತ ಕಾವ್ಯ ಪರಂಪರೆ ಯಾವ್ಯಾವ ಸಂದೇಶವನ್ನ ಕವನಗಳಲ್ಲಿ, ಕಾವ್ಯಗಳಲ್ಲಿ, ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ ಹೇಳಿದೆಯೋ ಅದೆಲ್ಲದೂ ಕೂಡ ಒಂದು 5-6 ಜನಪದ ಗೀತೆಗಳು ನಮ್ಮ ತಾಯಿ ಹೇಳಿದಳಲ್ವಾ. ಎಲ್ಲೋದಿದ್ಲವಳು ಅವಳು ಓದಿದ್ದು ಈ ಬೈಲಲ್ಲಿ ಅಂತೇಳಿ. ಎಲ್ಲೋ ಕಳೆ ಕೇಳ್ಬೇಕಾರೆ, ತೂರ್ಬೇಕಾರೆ, ಕಣಸುಗಿ ಮಾಡ್ಬೇಕಾರೆ, ಭರತನಾಟ್ಯ ಮಾಡ್ಬೇಕಾದ್ರೆ ಕುತ್ಕೊಂಡು ನಮ್ಮ ಅಜ್ಜಿ, ಶಿವಜ್ಜಿ, ಬೊಮ್ಮಜ್ಜಿ ಎಲ್ಲ ಆಡಿದ್ರಲ್ಲ, ಹಾಡಲ್ಲಿ ಏನೇನಿಲ್ಲ ಅಂತೇಳಿ ಎಲ್ಲವೂ ಕೂಡ ಇದೆ ಅಲ್ವಾ. ನೀವು ಸಾಮಾನ್ಯ ಗಮನಿಸಿ ಹಾಡನ್ನು ಸೂಕ್ಷ್ಮ ಗಮನಿಸಿದೀರಾ ಅಂತಕ್ಕಂತೀನಿ. ಈ ಜಾನಪದ ಅಂತಕ್ಕಂಥದ್ದು ಇವತ್ತು ಕೂಡ ಅದೊಂದು ಮಾಡರ್ನ್ ಟಚ್ ಸಿಕ್ಬಿಟ್ಟಿದೆ. ಅನೇಕವಾದಂತಹ ಆಧುನಿಕವಾದಂತಹ ಸಂಗೀತಕ್ಕೆ ಸಿಕ್ಕಿ ಅದ್ರ ಮೂಲ ಸ್ವರೂಪ ಬದಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಕ್ಕ ನೀವು ಅವ್ರ ಮುಂದ್ಗಡೆ ಹೇಳ್ಕೊಂತ ಹೋಗೋದು,
ನೀವು ಹಿಂದ್ಗಡೆ ಹಿಮ್ಮೇಳ ಹೇಳಿಕೆ ಬಂದ್ರಲ್ಲ, ಇದು ನಿಜವಾದಂತ ಜಾನಪದದ ಸೊಲ್ಲು ಅಂತೇಳಿ. ನಮ್ಮಲ್ಲಿದ್ರು ಈಗಲೂ ಕೂಡ ಗಂಗಜ್ಜಿ ಶಿವಜ್ಜಿ ಅಂತಿಲ್ಲ. ನಾವು ಇಷ್ಟೊಂದು ಪ್ರಬಲವಾಗಿದ್ದಿದ್ರೆ ಅದ್ರ ಕಥೆನೇ ಬೇರೆ. ಕರ್ನಾಟಕದಲ್ಲಿ ಯಾವ ಸಿರಿಯಜ್ಜಿ 10,000 ಹಾಡುಗಳನ್ನ ತಲೆ ಒಳಗೆ ಇಟ್ಕೊಂಡಿದ್ಲಲ್ಲ, ಅಷ್ಟೇ ಹಾಡನ್ನು ಇಟ್ಕೊಂಡಂತವ್ರು ಗಂಗಜ್ಜಿ ಗೌರವಜ್ಜಿ ಅಂತ ನಮ್ಮ ಹಿಡ್ಗಡ್ತಲ್ಲಿದ್ರು. ನಾವು ಬೆಳಿಗ್ಗೆ ಅಜ್ಜಿ ಜೊತೆ ಕಡೆ ಕೆಳಕ್ ಹೋಗ್ಬಿಟ್ರೆ 10 ಗಂಟೆ ಕೆಳಕ್ ಹೋದ್ಬಿಟ್ರೆ ಸಾಯಂಕಾಲ 6 ಗಂಟೆ ತನಕ ಹಾಡು ಹೇಳ್ತಿದ್ರು. ಅದೆಷ್ಟು 1000 ಹಾಡುಗಳು ಅವ್ರದ್ದು ತುಂಬಿದ್ವು ಅಲ್ವಾ. ಅದಕ್ಕೆ ನಮ್ಮ ಕವಿ ಹೇಳ್ತಾರೆ ಜನಪದ ಹೆಂಗೆ ಅಂದ್ರೆ, ಮುಗಿದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡು ಅಂತೇಳಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀವು 5 ಪಲ್ಲ 6 ಪಲ್ಲ 3 ಪಲ್ಲ 2 ಪಲ್ಲ ಜೋಳ ಬೀಸಿದ್ರು ಜೋಳ ಖಾಲಿ ಇರೋವು, ಹಾಡು ಹಂಗೆ ಇರೋವು ಅಂತೇಳಿ. ಮುಗಿದಾವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡು ಅಂತೇಳಿ. ಹಾಗಾಗಿ ಜನಪದ ಯಾಕೆ ಇನ್ನೂ ಬೇಕು ಅಂದ್ರೆ, ಯಾಕೆ ಅದ್ರ ಅಗತ್ಯ ಇದೆ ಅಂದ್ರೆ, ಪುಟ್ಟಿ ನನ್ಗನ್ಸುತ್ತೆ ನೀವೆಲ್ಲ ಈ ಜನಪದ ಗೀತೆ ಹಾಡ್ಬೇಕಾದ್ರೆ ಆ ಪುಟ್ಟಿ ಮದಿಗೆ ಇನ್ವಿಟೇಷನ್ ಕೊಟ್ಟಾಗಾತ್ ನೀವು ಅಂತೇಳಿ, ಆ ಮಕ್ಕಳ ಮದಿಗೆ ಬರ್ರಿ ನೀವೆಲ್ಲ ಅಂತೇಳಿ ಕರೆದಂಗ ಆಯ್ತು ಅಂತೇಳಿ. ಏನ್ ಸೊಗಸಾಗಿ ಹೇಳಿದ್ರಿ ಅಂದ್ರೆ, ನೀವು ನೆನಪು ಮಾಡ್ಕೊಂಡ್ರೆ ಬಂಧುಗಳೇ, ಗ್ರಹಿಸ್ಬೇಕು. ಆ ಗ್ರಹಿಕೆ ಅಂತಕ್ಕಂಥದ್ದು ಎಷ್ಟು ಶಾರ್ಪ್ ಇರ್ಬೇಕು ಅಂದ್ರೆ, ಅವ್ರು ಹಾಡು ಹೇಳ್ಬೇಕಾದ್ರು ನಿಮ್ಗೇನ್ರ ನೆನಪಿರ್ಬೇಕಲ್ಲ. ಏನೇನ್ ನೆನಪಾಯ್ತು? ಆ ಜಾನಪದ ಪರಂಪರೆಯ ಒಂದು ಮದುವೆ ಸೀನ್ ಅನ್ನು ನೆನಪು ಮಾಡ್ಕೊಟ್ರಲ್ವ ಅವರು. ಈಗ ಅವ್ರು ಹೇಳ್ತಾ ಇದ್ರು ಮೊದ್ಲಿಂಗ್ ಕರ್ಕೊಂಡ್ಬಂದ್ಬಿಡಿಯಾನೆ, ಅವ್ರು ಗುಡಿಲಿ ಕುತ್ಕೊಂಡ್ಬಿಡಿಯಾನೆ. ಇವರೆಲ್ಲ ಹೇಳ್ತಾರೆ ಬರ್ರಪ್ಪ ಗುಡಿ ಬಂದಿಯಾನೆ, ಆರ್ತಿ ತಗೊಂಡೋಗ ನಾವು ಗಂಡು ಕರ್ಕೊಂಬರ ಅಂತೆಲ್ಲ ಹೇಳಿದ್ರಲ್ಲ. ಇವತ್ತಿನ ದಿನಮಾನದ ಮದುವೆಯಲ್ಲಿ ಅಂತ ಸಾತ್ವಿಕವಾದಂತ ಪ್ರೀತಿ ಅದರಲ್ಲಿ ಇದೆಯಾ? ಇಲ್ಲ. ಯಾಕೆ ಹೇಳಿ? ನಿಮಗೆ ಗೊತ್ತಿದೆ. ನಿಮಗೆ ನಾವೆಲ್ಲ ಹೆಂಗ್ ಮಾಡ್ತಿದ್ರು, ನಮ್ಮೂರಿಗೆ ಏನಾದ್ರು ಒಂದು ಗಂಡು ಬಂದಿದೆ ಅಂದ್ರೆ ಹೆಂಗಿತ್ತು ಗೊತ್ತಾ ಅವತ್ತಿನ ಪರಂಪರೆ? ಹೇಗಿತ್ತು ಗಂಡು ಬಂದಿದೆ ಅಂದ್ರೆ, ಅಲ್ಲಿವರೆಗೆ ಹುಡುಗಿ ನೋಡೋದೋಗ್ಲಿ ಯಾರು ನೋಡಿರ್ತಿರ್ಲಿಲ್ಲ. ಆ ಊರ್ ಮುಂದೆ ಸ್ಕೂಲೆಲ್ಲ ಗುಡಿನೋ ಗಂಡು ಕೂರಿಸಿರೋರು. ನಮ್ಗೆಲ್ಲ ಕುತೂಹಲ, ನಮಗೆ ಗಂಡು ಬಂದಿದ್ದಂತೆ ಗಂಡು ಬಂದಿದೆ ಅಂತ ಹೇಳಿ ನೋಡಿದ್ರೆ ನಾವು ಹೋಗ್ತಿದ್ದು, ನಮ್ಮ ಅಕ್ಕಂಗಿರು ಬರ್ತಿದ್ರು, ಹೆಂಗಸರೆಲ್ಲ ಬರ್ತಿದ್ರು. ಬಂದು ಶುರು ಮಾಡೋರು. ಗಂಡಿಂದ ಬಂದಿರಲ್ಲ, ನೋಡ್ದೆ ಕಣಮಿ, ಪರವಾಗಿಲ್ಲ ಕಣಮಿ, ಗಂಡು ಚೂರು ಕರಗಿತ್ತು ಅನ್ನೋದು ಬಿಟ್ರೆ ಚೆನ್ನಾಗಿದೆ ಕಣಮಿ, ಆಮೇಲೆ ಪರವಾಗಿಲ್ಲ ಒಳ್ಳೆ ವಾರಿಗೆ ಆಗತ್ತೆ ಕಣಮಿ ಎಂತ ಅದೇ ಸುದ್ದಿ. ಅದು ನೆಕ್ಸ್ಟ್ ಮೊದ್ಲಸೆ ಆಗತ್ತ ಅಂಕಲು ಗಂಡು ಹೆಂಗಿದ್ದ ಅಂತ ಹೇಳಿ ನೋಡ್ತಿದ್ರಲ್ಲ, ಅಲ್ಲಿ ಹೇಳ್ಬೇಕು ಅವ್ರು ನುಡಿಗಟ್ಟು ಹೇಳೋರು. ನಮ್ಗೆ ಅಣ್ಣ ನೋಡ್ದೆ ನಮ್ಮ ಹುಡುಗಿ ಕೆಂಪಗಿದೆಯಲ್ಲ, ಈ ಜೋಡಿ ಹೆಂಗಾಯ್ತಪ್ಪ ಅಂದ್ರೆ ಒಂದ್ ರೀತಿ ಜೋಳದ ರೊಟ್ಟಿ ಮರಳು ಚಟ್ನಿ ಆದಂಗ ಆಗಿಲ್ವೇ ಅಂತೇಳಿ. ಅದ್ಭುತ ಅಲ್ವಾ ಅಂತೇಳಿ. ಇನ್ ಕೆಲವ್ಗೆ ಬರ ಗಂಡು ಒಳ್ಳೆ ಕರಗಿರೋದು ಇದೆ ಹೆಣ್ಣು ಬಿದ್ರೆ ಈ ಜೋಡಿ ಹೆಂಗಾತು ಅಂದ್ರೆ ಒಳ್ಳೆ ರಾಗಿ ರೊಟ್ಟಿ ಕಾಯಿ ಚಟ್ನಿ ಆದಂಗೆ ಆಯ್ತು ಕಣಮಿ ಇನ್ನರು. ಪ್ರಾಯಶಃ ಗಂಡು ನೋಡ್ತಕ್ಕಂಥದ್ದೇ ಇದು. ಜಾನಪದ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಜನಪ್ರೀತಿ ಹೆಂಗಿತ್ತು ಅನ್ಲಿಕ್ಕೆ ನಿಮ್ಗೆ ಒಂದೇ ಒಂದು ಹೇಳ್ತೀನಿ ಬಂಧುಗಳೇ. ಹೇಗಿತ್ತು ಪ್ರೀತಿ ಅಂದ್ರೆ, ಪ್ರಾಯಶಃ ನಮ್ಮ ನೆಲದ ಪ್ರೀತಿ ಹೆಂಗಿತ್ತಪ್ಪ ಅಂದ್ರೆ, ನೀವು ಗಮನಿಸಿ, ಮಲೆದರಳಿಗೆ ಯಾವ್ದಾದ್ರು ಒಂದು ಮನೆಗೆ ಗಂಡು ಬರ್ತಾ ಇದೆ ಅಂದ್ರೆ ಆ ಮನೆಗೆ ಅಷ್ಟೇ ಸಂಭ್ರಮ ಅಲ್ಲ ರೀ. ಆ ಗಂಡು ಬಂದಿದೆ ಅಂತ ಗೊತ್ತಾದ ತಕ್ಷಣ ಯಾರೋ ನೋಡೋಕ್ ಬಂದಿರಂತೆ, ಬೀಗರು ಬಂದಿರಂತೆ, ನೆಂಟರು ಬಂದಿದ್ದಾರೆ ಅಂದ್ರೆ ನಮ್ಮ ಪಕ್ಕದ ಮನೆಯವರೇ ಮಾಡ್ತಿದ್ರು. ಇಲ್ಲಪ್ಪ ಆ ಹುಡುಗಿ ತಾಯಿ ಎಲ್ಲ ಕಳೆ ಕೆಳಕ್ ಹೋಗ್ಬಿಟ್ಟಿದ್ದಾಳೆ, ಆ ಹುಡುಗಿ ಇನ್ನೆಲ್ಲ ಹೋಗ್ಬಿಟ್ಟಿದ್ದಾಳೆ ಅಂದ್ರೆ ಅನಾಥ ಪ್ರಜ್ಞೆ ಹುಡುಗಿ ಕಾಡಬಾರ್ದಲ್ಲ. ಏನ್ ಮಾಡ್ತಿದ್ಲು ಪಕ್ಕದ ಮನೆ ಶಿವಜ್ಜಿ, ಏನ್ ಸುಮ್ಮನೆ ನೀನೇ ಚಿಂತೆ ಮಾಡಬೇಡ, ನೀವು ಹೋಗಿ ಬರೋ ತನಕ ಇಲ್ಲಿ ಬಂದಿದ್ದಾರೆ ಅಂದ್ರೆ ಅವಳು ಆ ಕಡೆಯಿಂದ ಬಂದು ಇಂದು ಬಾಗ್ಲಿಂದ ಅಲ್ಲೊಂಚೂರು ಹಾಲು ತಂದು ಕಾಫಿ ಕಸ್ ಕೊಡ್ತಿದ್ಲಲ್ವಾ? ಕೊಡ್ತಿದ್ಲ ಇಲ್ವ ನಿಮಗೆ? ಸುಮ್ಮನೆ ಗಮನಿಸಿ. ಪ್ರಾಯಶಃ ಬದುಕಿನಲ್ಲಿದ್ದಂತ ಆ ಜೀವದ್ರವ್ಯ ಇದೆಯಲ್ಲ, ಪ್ರೀತಿಯ ದ್ರವ್ಯ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಮಾಯ ಆಗಿದೆ ಅಂತೇಳಿ. ನೀವು ಹಾಡು ಹೇಳ್ತಿರ್ತಕ್ಕಂಥ ಪ್ರತಿಯೊಂದು ಸೊಲ್ಲಲ್ಲೂ ಕೂಡ ನಮ್ಮ ಅಜ್ಜಿ ಏನ್ ಹೇಳಿ ಕಳ್ಸಿಯಾಳೆ, ಬದುಕಿಗೆ ಬೇಕಾದಂತ ಸಂದೇಶ ಇದೆಯಲ್ಲ, ಪಾಠ ಏನ್ ಹೇಳ್ತಾಳೆ ಅವಳು. ಮಗಳನ್ನ ಮೊಮ್ಮಗಳನ್ನ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಏನ್ ಹೇಳಿಲ್ಲ ತಾಯಿ, ಏನ್ ಹೇಳಿಲ್ಲಲ್ವಾ? ನೋಡ ಹೊಸ ಜಾಗ ಹೋಗ್ತಾ ಇದೆಯಾ, ಆ ಹೊಸ ಅತ್ತೆ ಇರ್ತಾರೆ, ಒಬ್ರೊಬ್ಬ ಜಾಗ, ಅಲ್ಲಿ ನೀನ್ ಹೆಂಗಿರ್ಬೇಕು, ಈ ಮಾರ್ಗದರ್ಶನ ಇಲ್ಲಿ ಇರ್ತಕ್ಕಂಥ ಡಿಗ್ರಿ ಮಾಡಿರೋ ಯಾವ್ದಾದ್ರು ಹೇಳ್ಕೊಟ್ಟಿದ್ದೀರಾ ಮಗಳಿಗೆ? SLC ಮಾಡಿರೋ ಹೇಳ್ಕೊಟ್ಟಿದಾರೇನ್ರಿ? ಏನ್ ಹೇಳ್ತಾಳ ಆ ತಾಯಿ? ನೋಡವ ಅತ್ತೆ ಮನೆಯಲ್ಲಿ ಹೆಂಗಿರ್ಬೇಕು ಅಂದ್ರೆ, ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು, ಹೊತ್ತಾಗಿ ನೀಡಿದರೂ ಉಣಬೇಕು, ನನ್ನ ಮಗಳೇ ತವರಿಗೆ ಉತ್ತಮರ ಹೆಸರು ತರಬೇಕು ಅಂತೇಳಿ. ಏನ್ ಅದ್ಭುತ ಅಲ್ವಾ? ಈಗ ಹೆಂಗಿದೆ, ನಾ ಸಹಜವಾಗಿ ಉದಾಹರಣೆ ಕೊಡ್ತಿರ್ತೇನೆ. ನಾವೇಂದ್ರ ಮದುವೆ ಆಗ್ಬಿಟ್ರೆ ಪ್ರಾರಂಭದಲ್ಲಿ ಒಂದು ಅಳಿಯೂಟ ಅಂತ ಇರುತ್ತಲ್ವಾ, ಅಳಿಯುವಾಗ ಊಟ ಮಾಡ್ಬೇಕಲ್ರಿ, ಒಂದ್ 15 ದಿವಸ 20 ದಿವಸ ಇರುತ್ತಲ್ಲ. ಅಳಿಯೂಟ ಹೆಂಗಪ್ಪ ಅಂದ್ರೆ, ನನ್ನ ಪ್ರಕಾರ ಅದೊಂದು ಪ್ರೊಫೆಷನರಿ ಪೀರಿಯಡ್ ಇದ್ದಂಗೆ, ಅದೊಂದು ಟ್ರೈನಿಂಗ್ ಪೀರಿಯಡ್ ಇದ್ದಂಗೆ. ಹೆಂಗ್ ತಯಾರು ಮಾಡಿ ಕಳಿಸ್ತಾಳೆ, 20 ದಿವಸ ಮುಗಿದು ಅಳಿಯೂಟ ಮುಗಿಸಿ ಹೋಗೋದ್ರೊಳಗೆ ಬಾಗ್ಲು ಹೊಡಿಬೇಕು ಅಂತೇಳಿ. ನೋಡ್ರಿ, ನಾನಂತೂ ಜೊತೆಗೆಲ್ಲ ಬೇರಾದ್ರೂ ಮಾತ್ರ ಬರ್ತೀನಿ. ಆ ಬೇರಾಗ್ಲಿಕ್ಕೆ ಏನೇನ್ ಬೇಕೋ ಆ ಪ್ರಜ್ಞೆ ಎಲ್ಲ ಜಾಗೃತ ಮಾಡಿ ಕಳಿಸ್ಬಿಟ್ಟಿರ್ತಾರಲ್ವಾ? ಆಗಿದೆ ಅಲ್ವಾ ನಿಮ್ಗೆ? ಇಲ್ಲ ಕಾರಣ ಮನೆ ತುಂಬಿದ ಸಂಸಾರ ಕಾರಣ, ಆ ಮನೆ ಅಂದ್ರೆ ಮಂತ್ರಾಲಯ ಇದ್ದಂಗಿದ್ ಕಾರಣ, ಸೊಸೆ ಕಾಲಿಟ್ಟಿದ್ದು ಮಗ ಬೇರೆ ಹೋಗ್ಬಿಟ್ಟು ಕಾರಣ ಅಂತಾರಲ್ವಾ? ಅಂತಾರೋ ಇಲ್ವೋ? ಈಗ ಗಮನಿಸಿ, ನಮ್ಮ ಅಜ್ಜಿ ಏನ್ ಹೇಳ್ತಾಳೆ ಅವಳು, ಹೆಂಗಿರ್ಬೇಕಪ್ಪ ಮಗಳೇ ಅಂದ್ರೆ, ಇವತ್ತು ಆಧುನಿಕ ಕಾಲದಲ್ಲಿ ನಮ್ಗೆ ಅಮೆರಿಕ ಹತ್ರ ಆಗ್ಬಿಟ್ಟಿದೆ, ಆದ್ರೆ ವಿಷಾದ ಅಂದ್ರೆ ಪಕ್ಕದ ಮನೆ ದೂರ ಆಗ್ಬಿಟ್ಟಿದೆ ಅಲ್ವಾ? ಏನ್ ಹೇಳ್ತಾಳೆ ಅಜ್ಜಿ, ಮಗಳೇ ದೊರೆ ಕೆಡಿಸ್ಕೊಂಡ್ರು ನೆರೆ ಕೆಡಿಸ್ಕೋಬೇಡ ಅಂತೇಳಿ ಹೇಳಿದಳು ಇಲ್ವಾ? ಏನಂತಾಳ ಅವಳು, ನೆರೆಮಾನೆ ಸಿರಿದೇವಿ ನೀನಾಗಿ ಬಾಳಮ್ಮ, ಮನೆಯೋಳು ಭೇದ ಬಗೆಬೇಡ, ಮಗಳೇ ತುಂಬಿದ ಮನೆಯ ಒಡಿಬೇಡ ಅಂತೇಳಿ. ಏನೋ ಅದ್ಭುತವಾದ ಸಂದೇಶ ಅಲ್ವಾ? ಇದೆಲ್ಲವೇ ಜಾನಪದರ ಪ್ರೀತಿ ಅಂತೇಳಿ. ಆ ತುಂಬಿದ ಮನೆ, ತುಂಬಿದ ಸಂಸಾರ, ತುಂಬಿದ ಕೂಡ ಇಂಥ ಶಬ್ದಗಳೇ ಮಾಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ
ಆಧುನಿಕ ಕಾಲಘಟ್ಟದ ಎಂತ ವಿಚಿತ್ರವಾದಂತ ಸನ್ನಿವೇಶಕ್ಕೆ ನಾವು ಕಾಲಿಟ್ಟಿದ್ದೀವಲ್ವಾ? ಹೇಗಿದೆ? ಗಂಡ ಹೆಂಡತಿನ ಮೇಲೆ, ಸಂಸಾರ ಅಂದ್ಮೇಲೆ ಕೋಪ, ತಾಪ, ನೋವು, ನಲಿವು ಎಲ್ಲ ಇದ್ದಿದ್ರೆ ಆ ಇದ್ದಿದ್ದನ್ನು ಸಹಿಸ್ಕೊಂಡು ಹೋಗ್ಬೇಕಲ್ಲ. ಆ ಸಹನೆ ಶಕ್ತಿ ಪಾಠವನ್ನ, ತಾಳ್ಮೆಯ ಪಾಠವನ್ನ ಹೆಂಗ್ ಬೋಧನೆ ಮಾಡಿದಾಳೆ ನಮ್ಮ ಅಜ್ಜಿ, ಗಮನಿಸ್ಬೇಕಲ್ಲ ನಿಮಗೆ. ನೀವು ಗಮನಿಸಿ, ನಿಮಗೆ ಯಾವುದೇ ಮನೆಗೆ ಹೋಗಿ ನೀವು ಆ ಅಜ್ಜಿ ಮೊಮ್ಮಗಳನ್ನ ಕಳಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ಕೊಟ್ಟಂತ ಪಾಠ, ಮಗಳೇ ತುಂಬಿದ ಮನೆಯ ಹೊಡಿಬೇಡ ಅಂತೇಳಿ. ಕಾಲ ಹೆಂಗಾಗ್ಬಿಟ್ಟಿದೆ ಈಗ. ನಾವು ಮೊನ್ನೆ ಒಂದು ಮದುವೆ ಆಯ್ತು ಬಂಧುಗಳೇ, ನಮ್ಮ ಸ್ನೇಹಿತರೆ, ನಮ್ಮ ಬಂಧುಗಳೇ. ಹೆಂಗಾಗಿದೆ ಮದುವೆ ಅಂದ್ರೆ, ಸೋಮವಾರ ಮದುವೆ ಆಯ್ತು. ಮದುವೆ ಆದ್ಮೇಲೆ ನಮ್ಮಲ್ಲಿ ಮೊದ್ಲಿಂಗ್ ಊಟ ಅಂತ ಮಾಡ್ತೀವಲ್ಲಕ್ಕ, ಆ ಗಂಡು ಹೆಣ್ಣಿಗೆ ಶುಕ್ರವಾರ ಬರ್ಲಿ ಅಂತಿಲ್ಲ. ನಾನು ಮಂಗಳವಾರ ಫೋನ್ ಮಾಡಿದೆ, ಬುಧವಾರ ಫೋನ್ ಮಾಡಿದೆ, ನಾನು ನಾಡು ನಮ್ಮಲ್ಲಿ ಮೊದ್ಲಿಂಗ್ ಊಟ ಇಟ್ಕೊಂಡಿದೀವಿ, ನೀವು ಬರಬೇಕು, ಮಗನೂ ಸೊಸೆಯಿಂದ ಕಳಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದೆ. ಪಾಪ ಅವ್ರು ಕಿಂದ್ರ ಆಗ್ಬಿಟ್ಟಿದ್ರು. ಬೇಜಾರು ಮಾಡ್ಕೊಬಿಡಿ ಮಹೇಶಣ್ಣ, ಸೋಮವಾರ ಆಯ್ತು ಮುಹೂರ್ತ, ಬುಧವಾರದಲ್ಲಿ ಡೈವರ್ಸ್ ಅಪ್ಲೈ ಮಾಡಿಯಾರೆ, ಇಬ್ರು ಸರಿ ಆಗ್ತಾ ಇಲ್ಲ ಅಂತೇಳಿ. ಇದೇ ನಾನು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ, ನಿಮಗೆ ಖಚಿತವಾಗಿ ಹೇಳ್ತೀನಿ. ಈ ವಾಸ್ತುವಾದಂತ ಇಂಥ ವಿಚಿತ್ರವಾದಂತ ಮಾಡರ್ನ್ ಟಚ್ ಇದೆಯಲ್ಲ, ಹೇಗಾಗಿದೆ ಆ ಡೈವರ್ಸ್ ಅಂತಕ್ಕಂಥ ಶಬ್ದ. ಯಾವುದೋ ಬೆಂಗಳೂರಲ್ಲಿ ಕಲ್ತಂತವ್ದು ಯಾವುದೋ ಒಂದು ವರ್ಗದಲ್ಲಿ ಅಪರೂಪದ ಶಬ್ದ ನಮ್ಮ ಕವಿಗೆ ಬೀಳ್ತಿತ್ತಲ್ವಾ? ಹೆಂಗಾಗಿದೆ ಅದು? ಅದು ನಮ್ಮ ಹತ್ರ ಬಂದ್ಬಿಡ್ತಲ್ಲ, ನಮ್ಮ ಮನೆ ಹತ್ರ ಬಂದ್ಬಿಡ್ತಲ್ಲ, ಪಕ್ಕದ ಮನೆಗೆ ಬಂದ್ಬಿಡ್ತಲ್ಲ, ನಮ್ಮ ಮನೆಗೆ ಬಂದ್ಬಿಡ್ತಲ್ಲ. ಇಂಥ ವಿಚಾರದಲ್ಲಿ ನಮಗೆ ಆಸರೆ ಒದಗಬಲ್ಲಂತ, ನಮ್ಮ ಕೌಟುಂಬಿಕವಾದಂತಹ ನೆಲೆಗಟ್ಟನ್ನ ಗಟ್ಟಿ ಮಾಡಬಲ್ಲಂತ ಮಹತ್ತರವಾದಂತ ಶಕ್ತಿ ಇದ್ರೆ ಅದು ನಮ್ಮ ಜನಪದ ಪರಂಪರೆಗೆ ಮಾತ್ರ ಅಂತೇಳಿ, ಅದು ನಮ್ಮ ಶರಣ ಪರಂಪರೆ ಹಾಕೊಟ್ಟಿರ್ತಕ್ಕಂಥ ಉದಾತ್ತ ಸತ್ತುಗಳಿಗೆ ಮಾತ್ರ ಅಂತಕ್ಕಂಥ ಪ್ರಜ್ಞೆಯನ್ನ ಜಾಗೃತ ಮಾಡ್ಲಿಕ್ಕೆ ಇಂಥ ಕಾರ್ಯಕ್ರಮ ಅಲ್ಲಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಅಂತೇಳಿ. ಪ್ರಶ್ನೆಯಲ್ಲಿ ಹೇಳಿ ಆ ಹೆಣ್ಣಿನ ಮನಸ್ಸು ಹೆಂಗಿರ್ಬೇಕು ಅನ್ನೋದಂದ್ರೆ ಏನು ಮಾಡೋಕ್ಕಾಗಲ್ಲ. ಈ ಜನಪದ ಸಾಹಿತ್ಯದ ಸಾಲಿದೆಯಲ್ಲ, ಇದರ ಸಂದೇಶ ಬಹುಪಾಲು ತಾಯಿಗೆ ಅನ್ವಯ ಆಗುತ್ತೆ, ಬಹುಪಾಲು ಹೆಣ್ಣಿಗೆ ಅನ್ವಯ ಆಗುತ್ತೆ. ಅದೇನು ದೊಡ್ಡ ಅಪರಾಧ ಅಂತಲ್ಲ. ಯಾಕೆಂದ್ರೆ ನಮ್ಮ ನೆಲ, ಈ ಹೆಣ್ಣು ಅಂದ್ರೆ ಒಂದು ಸಮಾಜಕ್ಕೆ ಕಣ್ಣು ಅಂತೇಳಿ ಭಾವಿಸಿರ್ತಕ್ಕಂಥದ್ದು ಅಂತೇಳಿ. ಆ ಹೆಣ್ಣೇನಾದ್ರೂ ಸರಿಯಾಗ್ಬಿಟ್ರೆ ಖಚಿತವಾಗಿ ಸಂಸಾರಕ್ಕಷ್ಟೇ ಅಲ್ಲ, ಸಮಾಜಕ್ಕೂ ಕಣ್ಣಾಗುತ್ತೆ. ಆದ್ರೆ ಸ್ವಲ್ಪ ಟ್ರ್ಯಾಕ್ ತಪ್ಪಿಟ್ರೆ ಸಮಾಜಕ್ಕೆ ಹುಣ್ಣು ಆಗುತ್ತೆ ಅಂತಕ್ಕಂಥ ಪ್ರಜ್ಞೆ ನಮ್ಮ ತಾಯಂದ್ರಿಗಿತ್ತು, ನಮ್ಮ ಸಮಾಜಕ್ಕಿತ್ತು. ಹಾಗಾಗಿ ಹೆಣ್ಣಿನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೊಡ್ತಾ ಹೇಳ್ತಾಳೆ. ನನ್ನ ಜನಪದ ಗೀತೆ ನೀವೆಲ್ಲ ಹೇಳ್ತಾ ಇರೋದ್ರಿ ಅಂತೇಳಿ. ಏನ್ ಚೆನ್ನಾಗಿದೆ ಅಂದ್ರೆ, ಊರ ಮುಂದಿನ ಬಾವಿ ಯಾರು ತೋಡಿದಾರೇನಾ ಹೇಳಿದಿರಲ್ವಾ? ಯಾರು ತೋಡಿರ್ತಾರಪ್ಪ. ಊರ ಮುಂದಿನ ಬಾವಿ ಯಾರು ತೋಡಿದಾರೇನಾ, ಕಾಲು ಜಾರಿದರೆ ಕೈಲಾಸ. ಬಾವಿ ಬಿದ್ರೆ ಕೈಲಾಸ ತಾನೆ. ಊರ ಮುಂದಿನ ಬಾವಿ ಯಾರು ತೋಡಿದರೇನ, ಕಾಲು ಜಾರಿದರೆ ಕೈಲಾಸ ಮಗಳೇ, ಮನವು ಜಾರಿದರೆ ವನವಾಸ ಅಂತೇಳಿ. ಏನ್ ಪದಜೋಡಣೆ ನೋಡಿ. ನಿನ್ನ ಮನಸ್ಸು ಜಾರಬಾರ್ದು, ನಿಮ್ಮ ಮನಸ್ಸು ವ್ಯತಿರಿಕ್ತವಾದಂತ ನಡವಳಿಕೆ ಕಡೆ ಸಾಗಬಾರ್ದು ಅಂತಕ್ಕಂಥ ಸತ್ಯವನ್ನ ಎಂತೆಂಥ ಪದದಲ್ಲಿ ಹಿಡಿದಿಟ್ಟಿದ್ದಾಳೆ ಅಂತೇಳಿ. ಯಾವ್ದು ಕೇಳಿ ನೀವು. ಈಗ ಅನೇಕ ಮಲ್ಲೇದೇವರಲ್ಲಿ ಅಂದ್ರೆ ತರಕಾರಿ ಬೆಳೀತಕ್ಕಂಥ ರೈತ ಪ್ರಜ್ಞೆ ಇರತಕ್ಕಂಥ ಕೃಷಿ ಸಮೂಹದ ನಾಡು ಅಂತೇಳಿ. ನಮ್ಮ ಅಜ್ಜಾಜಿ ಅವರೆಲ್ಲ BSc ಮಾಡಿದ್ರ, ಹಾರ್ಟಿಕಲ್ಚರ್ PhD ಮಾಡಿದ್ರ ಅವರು. ಅದ್ರ ಗೊತ್ತಿತ್ತಲ್ಲ ಅವ್ರಿಗೆ, ಯಾವಾಗ ಬಿತ್ತಬೇಕು, ಯಾವಾಗ ಉತ್ತಬೇಕು, ಯಾವಾಗ ಕಳೆ ಕೀಳ್ಬೇಕು, ಯಾವಾಗ ಎಡೆಗುಂಟೆ ಹೊಡಿಬೇಕು, ಯಾವಾಗ ಕೊಳ್ಳು ಹೊಡಿಬೇಕು, ಯಾವಾಗ ನಾವು ಕೊಯ್ಬೇಕು, ಯಾವಾಗ ಬರೋ ಎಲ್ಲ ಗೊತ್ತಿತ್ತಲ್ಲ ನಿಮ್ಗೆ ಅಂತೇಳಿ. ನೋಡಿ ಅವ್ರು ಹೇಳ್ತಾರೆ, ಹದ ನೋಡಿ ಬಿತ್ತಣ್ಣ. ಯಾವಾಗ ಬಿತ್ತಬೇಕು ನಿಮ್ಗೆ? ಹದ ನೋಡಿ ಬಿತ್ತಣ್ಣ, ಹಸಿ ನೋಡಿ ಅರಗಣ್ಣ ಅಂತೇಳಿ. ಇಲ್ಲ ಅನೇಕ ಜನ ನಮ್ಮ ಸಮೂಹದಲ್ಲಿ ಇದ್ದೀರಾ, ನಾವು ಅರಗಬೇಕಾದ್ರೆ ಸ್ವಲ್ಪ ನಿಪ್ಪಸಿ ಇರ್ಬೇಕು ಅಂತೀವಿ. ಹಂಗ ಅರಗಿದಾಗ ಪೈರಿಗೆ ಹಿತವಾಗುತ್ತಲ್ಲ. ಈ ಜ್ಞಾನ ಎಲ್ಲಿಂದ? ಇಲ್ಲಿರ್ತಕ್ಕಂಥ ನಮ್ಮ ಪುರುಷರು ನಮ್ಮೆಲ್ಲರೂ ಇದ್ದೀರಲ್ಲ, ಹೇಳ್ಕೊಟ್ಟಿರ ಕಾಲೇಜಲ್ಲಿ. ಈ ನೆಲಮುಖಿ ಜ್ಞಾನ ಅಂತಕ್ಕಂಥದ್ದು ಗೊತ್ತಾ ನಿಮಗೆ? ಏನ್ ಹೇಳ್ತಾನೆ ನಮ್ಮ ಅಜ್ಜ? ಹದ ನೋಡಿ ಬಿತ್ತಣ್ಣ, ಹಸಿ ನೋಡಿ ಅರಗಣ್ಣ, ಗರಿ ನೋಡಿ ಕಬ್ಬ ಕೊಯ್ಯಣ್ಣ ಅಂತೇಳಿ. ಗೊತ್ತಾ ನಿಮಗೆ? ಕಬ್ಬು ಯಾವಾಗ ಕೊಯ್ಬೇಕು? ಗರಿ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಆ ಗರಿ ನೋಡಿ ಕಬ್ಬ ಕೊಯ್ಯಣ್ಣ, ಹೆಣ್ಣಿನ ಗುಣ ನೋಡಿ ಸೆರಗ ಹಿಡಿಯಣ್ಣ ಅಂತೇಳಿ. ಕಡೆ ಕೊಡ್ತಕ್ಕಂಥದ್ದು ಏನು ಅಂದ್ರೆ, ಆ ಕ್ಯಾರೆಕ್ಟ್, ಆ ವಿವೇಕ ಇದೆಯಲ್ಲ, ಹೆಂಗ್ ಹಿಡಿಬೇಕು ಅನ್ಲಿಕ್ಕೆ ಒಂದು ಸೂಚನೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಜನಪದ ಸರ್ವವ್ಯಾಪಿಯಾಗಿದೆ. ನೀವು ಪೀಠಿಗೆ ಹಾಕೊಂಡಂತ ಕಾರಣಕ್ಕೋಸ್ಕರ ನನಗೆ ಈ ಥಾಟ್ಸ್, ಎಲ್ಲ ಯೋಚನೆಗಳು ಕೂಡ ನಿಮ್ಮ ಮುಂದೆ ಬರ್ತಾ ಇದ್ದಾವೆ. ಒಂದಂತೂ ಸತ್ಯ ಬಂಧುಗಳೇ, ಜನಪದರು ಏನಿದ್ದಾರೆ ಅವರು ಬದುಕಿಗೆ ಬರೆದವರಲ್ಲ, ಮತ್ತೆ ಅವ್ರ ಬದುಕನ್ನೇ ಬರಹವನ್ನಾಗಿಸಿದವರು ಅಂತೇಳಿ. ಬಂಧುಗಳೇ, ಯಾವತ್ತು ಜನಪದರಿರಲ್ಲ, ಅವರು ನುಡಿಜಾಣರಾಗಿ ಬದುಕಬೇಕಾದಂತ ಸಿಂಗಾರ ತೋರಣ ಕಟ್ಟಿದವರಲ್ಲ, ಅವರು ನಡೆಧೀರರಾಗಿ ಬಾಳಿಗೆ ಬೇಕಾದಂತ ಬಂಗಾರದ ಹೂರ್ಣ ಬಡಿಸಿದವರು ಅಂತೇಳಿ. ನಮ್ಮ ಜಾನಪದರು ಏನಿದ್ದಾರೆ, ವಿಷಯಗಳ ತಳಪಾಯ ಹಾಕಿ ವಿಚಾರಸೌಧ ನಿರ್ಮಾಣ ಮಾಡಿದವರಲ್ಲ ಅವರು, ಮತ್ತೆ ಆಚಾರದ ಅಡಿಪಾಯ ಹಾಕಿ ಅನುಭವ ಮಂಟಪ ನಿರ್ಮಾಣ ಮಾಡಿದವರು ಅಂತೇಳಿ. ಆ ಅನುಭವಜನ್ಯವಾದಂತ ಜನಪದ ಸಾಹಿತ್ಯದಲ್ಲಿ ನೀವೇನುಂಟು ಅಂತೇಳಿ ಕೇಳಂಗಿಲ್ಲ, ಎಲ್ಲವೂ ಇದೆ ಅಂತಕ್ಕಂಥ ಒಂದು ಸತ್ಯವನ್ನು ಪ್ರತಿಪಾದನೆ ಮಾಡ್ತಾ, ಪ್ರಾಯಶಃ ಅವರ ವಿಷಯ ಜಾನಪದರ ಭಕ್ತಿ ಅಂತೇಳಿ. ಜಾನಪದರ ಭಕ್ತಿನ ಬಗ್ಗೆನೂ ಕೂಡ ಎಷ್ಟೊತ್ತು ಬೇಕಾದ್ರೂ ಮಾತನಾಡಬಹುದು. ಆದ್ರೆ ಸಮಯಕ್ಕೆ ಮಿತಿಗೊಳಿಸಿ ನನಗೆ ಕೆಲವಾರು ಸಂಗತಿಗಳು ಹೊಡ್ತಾ ಇದ್ದಾರೆ. ಹೇಗಿರುತ್ತೆ ಭಕ್ತಿ? ನೀವು ಮಲ್ಲೇದರಲ್ಲಿ ಮಲ್ಲೇದೇವ್ರ ದೇವಸ್ಥಾನಕ್ಕೋ ಈಶ್ವರ ದೇವಸ್ಥಾನಕ್ಕೋ ಹೋಗಿ ಕೂತ್ಕೊಳ್ಳಿ. ಹೋಗಿ ಕೂತ್ಕೊಂಡ್ಬಿಟ್ರೆ ನಮ್ಮ ಅಜ್ಜಿ ಏನಂತಾಳೆ? ಆ ದೇವ್ರ ಹತ್ರ ಮಾತಾಡ್ತಾಳಲ್ವಾ, ಏನ್ ಬೇಕು ಅಂತ, ನೀನ್ ಇಷ್ಟು ಅರ್ಕೆ ಹೋಗ್ತೀನಿ, ಇಷ್ಟೆಲ್ಲ ಮಾಡೀನಿ,
ಯಾಕೆ ಕಂಡ್ಬಿಡ್ತೇ ಇಲ್ಲ, ಯಾಕೆ ನನ್ನ ಹತ್ರ ಹೊಲಿತೇ ಇಲ್ಲ ಅಂತೇಳಿ ಕೇಳ್ತಾರಲ್ಲ, ವಿಚಾರದಿಂದ ಯೋಚನೆ ಮಾಡಿ ಬಾರಿ ಹೋದ್ರು ಬೆಂಗಳೂರಿಗೆ. ಏ ತಲೆ ಇದೆ ಅವನಿಗೆ, ಆ ಕಲ್ಲಿನ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಅಣಕಿಸ್ತಾರೆ ಅಷ್ಟೇ. ಅದ ಆಚೆ ಗೊತ್ತ್ರಿ ಭಕ್ತಿ ಶಕ್ತಿ ಏನು ಅಂತೇಳಿ. ಒಂದು ಭಾವನೆ ಇದೆಯಲ್ಲ, ಆ ದೇವ್ರ ಜೊತೆ ನಮ್ಮ ಶರಣ ಸಾಹಿತ್ಯದ ಬಸವಣ್ಣವ್ರು ಹೆಂಗ್ ಮಾತಾಡ್ತಾರೋ, ಯಾವ ಅಕ್ಮಾದೇವಿ ಅಲ್ಲಮಪ್ರಭು ಹೆಂಗ್ ಮಾತಾಡ್ತಾರೋ ಅಂತದ್ದೇ ನೈಜ ಸಂಭಾಷಣೆಯನ್ನ ನಮ್ ದೇವ್ರ ಜೊತೆ ಮಾಡ್ತಾಳಲ್ಲ. ಏನ್ ಚೆನ್ನಾಗಿ ಮಾತಾಡ್ತಾಳೆ ದೇವ್ರು ಗೊತ್ತಾ ನಿಮಗೆ? ನಮ್ಮಲ್ಲಿ ನಾನು ನೋಡ್ತೀನಿ, ನನ್ನ ಕುತೂಹಲ ನನಗೆ. ನಮ್ಮೂರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ನಮ್ಮ ಅಜ್ಜಿ ಆ ದೇವ್ರ ಅಪ್ಪಣೆ ಕೇಳ್ಬೇಕಾದ್ರೆ ಮಾತಾಡೋದು ನೋಡ್ಬೇಕು ನಿಮಗೆ ಅಂತೇಳಿ. ಏನ್ ಚೆನ್ನಾಗಿ ಜೋರ್ ಮಾಡ್ತಾಳೆ ಅಂದ್ರೆ, ಏನಪ್ಪಾ ನಾನು ನೋಡ್ತೀನಿ, ವಾರದಿಂದ ಬರ್ತಾ ಇದ್ದೀನಿ, ಏನು ಒಂದು ಅಪ್ಪಣೆ ಕೊಡೋಕೆ ಏನು ಭಾರಿ ಕೊಡೋದಂಗ ಆಡ್ತೀಯ ನೀನು, ಹಿಂಗೆ ಸತಾಯಿಸ್ತೇರು. ನನಗೂ ಗೊತ್ತಿದ್ದು ಏನ್ ಮಾಡ್ಬೇಕು ಅಂತೇಳಿ. ಮನೆ ತಕ್ಕ ಬಂದ್ಬಿಟ್ಟಿದ್ದೆ, ದೊಡ್ಡ ಅಡಿಕೆ ಕೊಟ್ಟಿಲ್ಲ ಅಂತೇಳಿ. ಕೊಡ್ತೀನಿ ಅಡಿಕೆ, ನೀನ್ ನೆಟ್ಗಿದ್ರು ತಾನೇ. ನೀನೇ ಭಾರಿ ಮಾಡ್ಬಿಟ್ಟಿದ್ಯಾ, 3 ತಿಂಗಳಾದಪ್ಪ ಮಳೆ ಹೋಗಿ ನೆಟ್ಟು ಬಳೆ ಕೊಟ್ಟಿಲ್ಲ, ಬೆಳೆ ಕೊಟ್ಟಿಲ್ಲ, ತೆಂಗಿನ ಗಿಡ ನೋಡ್ರಿ ಬಾಗ್ತಾ ಇದಾವೆ, ನೀನ್ ಕೊಟ್ಟಿಲ್ಲ, ಬರೀ ನಮ್ಮ ಮೇಲೆ ಹೇಳ್ತೀಯಲ್ಲ, ನೀನ್ ಕೊಡೋದು ಏನ್ ಸಹಜವಾದ ಸಂಭಾಷಣೆ ಅಲ್ವಾ? ಹಿಂಗೆ ಆ ದೇವ್ರ ಜೊತೆ ಮಾತಾಡ್ತಕ್ಕಂಥ ಶಕ್ತಿ ಇದೆಯಲ್ಲ. ಯಾಕೆ ಅಂದ್ರೆ ಅಂತ ನೇರವಾದಂತ ಒಂದು ನೈಜವಾದಂತ ನಡವಳಿಕೆ ನಮ್ಮ ತಾಯಿನಲ್ಲಿ, ನಮ್ಮ ಜನಪದ ಗರ್ತಿನಲ್ಲಿ ಇರುತ್ತೆ ಅಂತೇಳಿ. ಹಾಗಾಗಿ ಆ ಭಕ್ತಿ ಅಂತಕ್ಕಂಥದ್ದು ಇದೆಯಲ್ಲ, ನನ್ನಂತ ಒಬ್ಬ ಭಾಷಣಕಾರ ಮಾತಿನಿಂದ ಹೇಳ್ತಕ್ಕಂಥದ್ದಲ್ಲ. ಅದು ಪ್ರಾಯಶಃ ಭಕ್ತ ಮತ್ತು ದೇವರ ಮಧ್ಯದ ಸಂಬಂಧ ಇದೆಯಲ್ಲ, ಅದು ಅನುಭವ ವೇದ್ಯವೇ ಹೊರತು ಅದು ಅಭಿವ್ಯಕ್ತಿಗೆ ವೇದ್ಯವಲ್ಲ ಅಂತೇಳಿ. ಮಾತಿಂದ ಹೇಳಲಿಕ್ಕೆ ಆಗಲ್ಲ ಅಂತೇಳಿ. ಆ ಒಳಗಡೆ ಇರ್ತಕ್ಕಂಥ ವಿಗ್ರಹದ ಶಕ್ತಿ, ಎದುರು ಕೂತಿರ್ತಕ್ಕಂಥ ಈ ಕುಬ್ಜನಾದ ವ್ಯಕ್ತಿ, ಇವೆರಡರ ಮಧ್ಯೆ ಉದ್ಭವ ಆಗಿರ್ತಕ್ಕಂಥ ಆ ಭಕ್ತಿ ಇದೆಯಲ್ಲ, ಅದು ಮಾತಿಗೆ ಸಿಗ್ತಕ್ಕಂಥದ್ದಲ್ಲ. ಅದನ್ನು ಅನುಭವಿಸ್ಬೇಕಷ್ಟೇ ಬೇಕು ಅಂದ್ರೆ, ಅಂತ ಅನುಭವಿಸ್ಬೇಕು ಅಂದ್ರೆ ನಮ್ ಜಾನಪದರ ಭಕ್ತಿ ಕಡೆ ಬರ್ಬೇಕಲ್ಲ. ನಾನು ಅನೇಕ ಸಂದರ್ಭದಲ್ಲಿ ಬಾರ್ಬಾರಿ ವಚನಕಾರರು, ಬಾರ್ಬಾರಿ ಶರಣರೆಲ್ಲ ಈ ದೇವರ ಅಸ್ತಿತ್ವದ ಬಗ್ಗೆ ಹೇಳ್ತಾರೆ. ಬಸವಣ್ಣವ್ರು ಏನ್ ಹೇಳ್ತಾರೆ? ಏತೈತ ನೋಡಿದರ ಅತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂ ನೀನೇ ದೇವ. ಏನ್ ಅದ್ಭುತವಲ್ಲ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾವು ನೀನೇ ದೇವ ಅಂತೇಳಿ ದೇವ್ರ ಎಲ್ಲಾ ಕಡೆ ಇದೆ ಅನ್ನೋದನ್ನ ಹೇಳ್ತಾರಲ್ವಾ. ನಿಮ್ಮ ಮಲ್ಲ ದೇವ್ರ ಅಜ್ಜಿ ಹತ್ರ ಹೋಗಿ ಏನ್ ಕೇಳಿ, ಅಜ್ಜಿ ದೇವ್ರ ಎಲ್ಲಿದ್ದಾನೆ ಅಜ್ಜಿ ಅಂದ್ರೆ ಒಂದೇ ಮಾತು ಹೇಳತ್ತಲ್ಲ ಮಗ. ಯಾವ ಬಸವಣ್ಣವ್ರು ಹೇಳಿದ್ದಾರೆ, ಯಾವ ತಾತ್ವಿಕವಾದಂತ ದೊಡ್ಡ ದಾರ್ಶನಿಕರು ಹೇಳಿದ್ದಾರೆ, ಅದನ್ನ ಒಂದೇ ಮಾತಲ್ಲಿ ಹೇಳ್ತಾಳಲ್ಲ ಅಜ್ಜಿ. ಏನ್ ಹೇಳ್ತಾಳೆ? ಏ ಮಗ ದೇವ್ರ ಎಲ್ಲಿದ್ದಾನೆ ಅಂತ ಕೇಳ್ತೀಯಾ? ಮಗ ಇಷ್ಟೇ ಕಣ್ ಮಗ, ಎಣ್ಣೆ ಎಳ್ಳಲ್ಲಿ ಅಡಕ, ಬೆಣ್ಣೆ ಹಾಲಲ್ಲಿ ಅಡಕ, ಆ ಭಗವಂತ ಎಲ್ಲದರಲ್ಲಿ ಅಡಕ ಕಣ್ ಮಗ ಅಂತಾಳೆ. ಏನ್ ಅದ್ಭುತ ಅಲ್ವಾ? ಇಲ್ಲಪ್ಪ ಎಲ್ಲ ಕೂಡ ಇದ್ದಾನೆ, ಮತ್ ಯಾಕೆ ಕಾಣಲ್ಲ? ಅದೇ ವಿಶೇಷ ಅಂತೇಳಿ. ಹಿಂಗೆ ಎಣ್ಣೆ ಎಳ್ಳಲ್ಲಿ ಅಡಕ ಅಂದ್ರೆ ಎಳ್ಳೊಳಗಡೆ ಎಣ್ಣೆ ಇದೆ ಗೊತ್ತಾ ನಿಮ್ಗೆ? ಬಂದ್ಬಿಡುತ್ತೆ ಸುಮ್ನೆ. ಅದು ಕಾಣ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಆ ಎಳ್ಳನ್ನು ಚೆನ್ನಾಗಿ ಮಾಡಿ ಕಲ್ಲಿಲ್ದಂಗ್ ಮಾಡಿ ಗಾಣಕ್ಕೆ ಕೊಟ್ಟು ಒಂದು ಸಂಸ್ಕಾರಕ್ಕೆ ಒಳಪಡಿಸಿದ್ರೆ ಎಣ್ಣೆ ಬರುತ್ತಪ್ಪ. ಬೆಣ್ಣೆ ಹಾಲಲ್ಲಿ ಅಡಕ, ಬೆಣ್ಣೆ ಹಾಲಲ್ಲಿದೆ ಸುಮ್ನೆ ಕಾಣುತ್ತಾ ನಿಮಗೆ? ಏನ್ ಮಾಡ್ಬೇಕು? ಅದನ್ನ ಕಾಯಿಸ್ಬೇಕು, ಹೆಪ್ಪಾಕ್ಬೇಕು, ಮೊಸರು ಹಾಕಬೇಕು, ಕಡಿಬೇಕು, ಕಡದ ಮೇಲೆ ಬೆಣ್ಣೆ ಬರುತ್ತಲ್ವಾ? ಹೌದಾನೆ? ಭಗವಂತ ಎಲ್ಲದರಲ್ಲಿ ಅಡಕ, ನಮ್ಮೊಳಗಡೆ ನಿಮ್ಮೊಳಗಡೆ ಎಲ್ಲರೊಳಗಡೆ ಇದ್ದಾನೆ. ಅದು ಕಾಣಬೇಕು ಅಂದ್ರೆ ಹೇಗೆ ಹಾಲಿನಿಂದ ಪ್ರೋಸೆಸ್ ಒಳಪಡಿಸಿ ಬೆಣ್ಣೆ ಕಂಡುವೋ, ನವನೀತ ಕಂಡುವೋ, ಹಾಗೆ ನೀನ್ ಸ್ವಲ್ಪ ಸಂಸ್ಕಾರಕ್ಕೆ ಒಳಪಡಬೇಕು, ನೀನ್ ಸ್ವಲ್ಪ ಪ್ರೋಸೆಸ್ ಒಳಪಡಬೇಕು. ನಿನ್ನೊಳಗಡೆ ಆ ಭಗವಂತ ಕಾಣ್ತಕ್ಕಂಥ ಕಾಡುವಿಕೆ ಇದೆಯಲ್ಲ, ಆ ಕಾಡುವಿಕೆ ನಿನ್ನೊಳಗಡೆ ಪ್ರಾರಂಭವಾದ್ರೆ ಆ ಭಗವಂತ ಕಾಣ್ತಾನೆ ಅಂತಕ್ಕಂಥ ಸತ್ಯವನ್ನ ಈ ಮಾತನ್ನು ಹೇಳ್ತಾಳಲ್ವಾ. ಏನ್ ಭಗವಂತ ನಮ್ಮೊಳಗಡೆನೆ ಇದ್ದಾನೆ ಅಂತೀವಿ. ಆ ಭಗವತ್ ಚೇತನ ಯಾವ್ದದು? ಒಂದೇ ಮಾತಲ್ಲಿ ಹೇಳ್ತಾಳೆ, ಅಜ್ಜಿ ಮಗ ಉಸಿರು ಇದ್ರೆ ಶಿವ, ಹೋದ್ರು ಶವ ಅಂತೇಳಿ. ಏನ್ ಅದ್ಭುತ ಅಲ್ವಾ? ದೇವ್ರ ಅಂತರ್ಯಾಮಿ ಅಂತೀವಿ, ದೇವ್ರ ನಮ್ಮೊಳಗಡೆ ಇದ್ದಾನೆ ಅಂತೀವಿ. ಆ ಉಸಿರಿನಲ್ಲಿ ಚೇತನದಲ್ಲಿ ದೇವರಿದ್ದಾನೆ ಅಂತಕ್ಕಂಥ ಸತ್ಯದ ಸಾಕ್ಷಾತ್ಕಾರಕ್ಕೆ ಡೆಫಿನೆಟ್ ನಾವು ಜಾನಪದರ ಭಕ್ತಿ ತಿರುಗಬೇಕು. ಆ ಜಾನಪದರಲ್ಲಿ ಇರ್ತಕ್ಕಂಥ ಭಕ್ತಿಯ ಸತ್ಯವನ್ನ ಇಡೀ ಒಂದು ರೀತಿಯ ಒಂದು ನೆನಪು ಮಾಡಿಕೊಡ್ತಂತ ಪ್ರಕ್ರಿಯೆ ಈ ಯಾನದಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹೇಳಿದಾಗೆ ಇದು ಮನಸ್ಸನ್ನು ಕಟ್ಟತಕ್ಕಂಥ ಪ್ರಕ್ರಿಯೆ. ಮಲ್ಲೆನಹಳ್ಳಿಲಿ, ಮಲ್ಲೆ ದೇವರಹಳ್ಳಿಲಿ ದೊಡ್ಡ ರಸ್ತೆ ನಿರ್ಮಾಣ ಮಾಡಿದೀವಿ, ಕಟ್ಟಡ ಕಟ್ಟಿದೀವಿ, ಹಾಸ್ಪಿಟ್ಲ್ ಕಟ್ಟಿದೀವಿ, ಸ್ಕೂಲ್ ಬಿಲ್ಡಿಂಗ್ ಕಟ್ಟಿದೀವಿ. ಇವೆಲ್ಲ ಭೌತಿಕವಾದಂತಹ ಕಟ್ಟಡಗಳು. ಆದ್ರೆ ಕಟ್ಟಿರ್ತಕ್ಕಂಥ ಭೌತಿಕ ಸಂಪತ್ತನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ನಾವು ಮನಸ್ಸುಗಳನ್ನು ಕಟ್ಟಬೇಕಾಗಿದೆ ಅಂತೇಳಿ. ಅಂತ ಮನಸ್ಸುಗಳನ್ನು ಕಟ್ಟತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಈ ಯಾನದ ಉದ್ದೇಶ ಅಂತಕ್ಕಂಥ ಮಾತನ್ನ ನಿಮ್ ಎದುರಿಗೆ ಹೇಳುತ್ತಾ ಆ ಬಗ್ಗೆ ಮಾತಾಡಿದ್ದಾರೆ. ಮನೆಯ ಮನದ ಬಗ್ಗೆ ನಮ್ಮ ಸಿದ್ದರಾಮಯ್ಯವರು ಅಂತ ಹೇಳ್ತಾರೆ, ಹೆಂಗಿರ್ಬೇಕು ನಮ್ಮ ಮನಸ್ಸು? ಮನೆ ನೋಡ ಬಡವರು, ಮನ ನೋಡ ಧನಿಕರು, ಧನ ನೋಡ ಬಡವರು, ಘನಮನ ಸಂಪನ್ನರು ಅಂತಾರೆ. ಪ್ರಾಯಶಃ ದುಡ್ಡಿನಿಂದ ರಾಷ್ಟ್ರ ಕಟ್ಟದಲ್ಲ, ದುಡ್ಡಿನಿಂದ ಮನೆ ಕಟ್ಟದಲ್ಲ, ಮನಸ್ಸಿನಿಂದ ಘನಮನದಿಂದ ಮನಸ್ಸು ಕಟ್ಟಬೇಕು ಅಂತ. ಹೆಂಗಿರ್ಬೇಕು ಮನೆ? ಒಬ್ಬರ ಮನವನ್ನು ವಹಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯ ಮುಳುಗಿದ ಡೇನು ಫಲ ಅಂತಾರೆ. ಒಬ್ಬರ ಮನವನ್ನು ವಹಿಸದವನೇ, ಒಬ್ಬರ ಮನೆಯ ಘಾತವ ಮಾಡಿದವನೇ ಜಗತ್ಪಾವನ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೆ. ಹಾಗಾಗಿ ಒಬ್ರಿಗೆ ಕೇಡ್ ಮಾಡದಿರ್ತಕ್ಕಂಥ, ಒಬ್ರಿಗೆ ಅನ್ಯಾಯ ಮಾಡದಿರ್ತಕ್ಕಂಥ ಮನಸ್ಸನ್ನು ಕಟ್ಟಲಿಕ್ಕೆ ಈ ಕಾರ್ಯಕ್ರಮ ಆಯೋಜಿಸಿದೀವಿ. ಡೆಫಿನೆಟ್ ಆಗಿ ಈ ಕಾಲ ಎಷ್ಟು ಅದ್ಭುತವಾದಂತಹ ರಸಗಳಿಗೆ ಅಂದ್ರೆ ನಾವು ನೀವು ಚಪ್ಪಾಳೆ ಹೊಡೆಯೋದಲ್ಲ,
ಇಲ್ಲಿ ಆಗ್ತಾ ಇರ್ತಕ್ಕಂಥ ಮಲ್ಲೆ ದೇವರಳ್ಳಿಯ ಆ ಸಂಸ್ಕೃತಿಯ ಪ್ರಭೆಯನ್ನ ಕಂಡು ಆ ಭಗವಂತ ಸಣ್ಣದಾಗಿ ಮಳೆ ಸುರಿಸ್ತಾ ಇದಕ್ಕೊಂದು ಶುಭ ಕೋರಿದಾನೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅದೇನ್ ಕೆಡಿಸಲ್ಲ ಈ ಕಾರ್ಯಕ್ರಮನ. ಕಾರಣ ಬಂಧುಗಳಾದವರು ಬಂದುಂಡು ಹೋಗುವವರು ಬಂಧನವ ಕಳೆವದರಿಯರು ಗುರುತಾ ಬಂಧನವ ಕಳೆವ ಸರ್ವಜ್ಞ ಅಂತಾರೆ. ದಿನನಿತ್ಯದ ಜಂಜಡದ ಬದುಕಿನ ಎಲ್ಲ ಜಂಜಡಗಳನ್ನು ನಿವಾರಿಸಬಲ್ಲಂತ ಶಕ್ತಿ ನಮ್ಮ ಪೂಜ್ಯರ ಆಶೀರ್ವಾದದ ಅಣಿಮುತ್ತುಗಳಿಗಿದೆ. ಆ ಅಣಿಮುತ್ತುಗಳನ್ನು ಆಯ್ಕೆ ಮಾಡಿಕೊಂಡೇ ನೀವು ಇಲ್ಲಿಂದ ತೆರಳಬೇಕು. ಅಲ್ಲಿವರೆಗೂ ಮಳೆ ಬಂದರೂ ಪರವಾಗಿಲ್ಲ, ಅದೇನಾದ್ರೂ ಪರವಾಗಿಲ್ಲ, ನಿಮ್ಮ ಸಂಯಮವನ್ನು ನಿರ್ವಹಣೆ ಮಾಡಿ. ನಾನು ಡೆಫಿನೆಟ್ ಆಗಿ ಹೇಳ್ತೀನಿ, ನನಗೊಂದು ಫೋರ್ ಥಾಟ್ ಇದೆ. ಅದು ಅವ್ರು ಹೇಳಿದ್ರಲ್ಲ, ಏನು ಮಳೆ ಬರಲ್ಲ, ಕುತ್ಕೊಳ್ಳಿ ನೀವು ಅಚ್ಚುಕಟ್ಟಾಗಿ ಅಂತೇಳಿ ಅವ್ರು ಹೇಳಿದ್ರಲ್ವಾ. ಆಷಾಢ ಶ್ರಾವಣ ಮಾಸ ಆಷಾಢದಲ್ಲೂ ಮಾಡ್ತಾ ಇದ್ದೀವಿ ಅಂತೇಳಿ. ಇದು ನಮ್ಮ ಶರಣ ತತ್ವದ ಹಿನ್ನೆಲೆನರಿ, ಯಾವ ಕಾಲೂ ಕೆಟ್ಟದಲ್ಲ. ನಮ್ಮ ಅಧ್ಯಕ್ಷರು ಮಾತಾಡುವಾಗ ಹೇಳಿದ್ರು, ಮನಸ್ಸು ಕಟ್ಟಬೇಕಲ್ಲ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆಂದಿರಯ್ಯ, ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂತ ಹಿಂದಿನ ದಿನವೇ ಲೇಸೆಂದು ಹೇಳಿರಯ್ಯ, ನಿಮ್ಮ ಕೂಡಲ ಸಂಘದ ಶರಣರ ಪೂಜಿಸಿದ ಫಲ ನಿಮ್ಮದಯ್ಯ ಅಂತಾರೆ. ನಾವು ಪೂಜ್ಯರ ಸನ್ನಿಧಿಯಲ್ಲಿ ಇಂಥ ಭಗವತ್ ಪ್ರಾರ್ಥನೆಯನ್ನ ಬೇಕಾದಷ್ಟು ಮಾಡ್ಕೊಂಡ್ ಬಂದಿದ್ದೀವಿ. ಆ ಫಲ ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ಸು ತಂದುಕೊಡುತ್ತೆ ಅಂತಕ್ಕಂಥ ಆಶಯದೊಂದಿಗೆ ಮತ್ತೊಮ್ಮೆ ಕೈ ಜೋಡಿಸಿರ್ತಕ್ಕಂಥ ಇಲ್ಲೆಲ್ಲವರಿಗೆ, ವಿಶೇಷವಾಗಿ ಮಲ್ಲೇದೇವರಹಳ್ಳಿಯ ಗ್ರಾಮಸ್ಥರು ಇವತ್ತಿನ ಕಾರ್ಯಕ್ರಮವನ್ನ ಒಂದು ಸಾರ್ವಜನಿಕ ಸ್ಪರ್ಶ ಕೊಟ್ಟು ಇದಕ್ಕೆ ಬೇಕಾದಂತ ಎಲ್ಲ, ನಾನು ಅನೇಕ ಸಮ್ಮೇಳನಗಳು ನೋಡಿದ್ದೀನಿ, ಅನೇಕ ಪರಿಷತ್ನ ಮಾಡ್ತಕ್ಕಂಥ ಕಾರ್ಯಕ್ರಮ ನೋಡಿದ್ದೀನಿ. ಬಂದಳೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಯಾವುದೇ ಒಂದು ಜಿಲ್ಲಾ ಮಟ್ಟದ ದೊಡ್ಡ ಸಮ್ಮೇಳನದಲ್ಲಿ ಆಡಿಯನ್ಸ್ಗಳು 3-4 ಜನ 5 ಜನ ಕೂತಿರ್ತಾರೆ, ವೇದಿಕೆ ಮೇಲೆ 25 ಜನ ಕೂತಿರ್ತಾರೆ. ಆದ್ರೆ ಇಲ್ಲಿವರೆಗೂ ಬಂದಿರತಕ್ಕಂಥ ಜ್ಞಾನ ನೋಡಿದ್ರೆ, ಕೊಡ್ತಕ್ಕಂಥವ್ರು ಒಳ್ಳೆಯಿದ್ರೆ ಸ್ವೀಕಾರ ಮಾಡ್ತಕ್ಕಂಥ ದೊಡ್ಡ ಸಮೂಹ ಇದೆ ಅಂತಕ್ಕಂಥ ಸತ್ಯದ ದರ್ಶನ 3 ವರ್ಷದ ನಮ್ಮ ಈ ಕಾರ್ಯಕ್ರಮದಿಂದ ಆಗಿದೆ ಅಂತೇಳಿ. ಇದು ನನ್ನ ಹೆಚ್ಚುಗಾರಿಕೆ ಅಂತಲ್ಲ, ಅದು ಪ್ರಾಯಶಃ ಪೂಜ್ಯರ ಕೃಪೆ ಇರ್ಬೋದು, ಆ ಶರಣ ಸಾಹಿತ್ಯದ ಸತ್ವ ಇರ್ಬೋದು, ನಮ್ಮ ಜನಪದ ಬದುಕಿನ ಪರಂಪರೆಯ ಸತ್ವ ಇರ್ಬೋದು. ಹಾಗೆ ಕಡೆ ಒಂದು ಮಾತು ಹೇಳ್ತೀನಿ, ಇಂಥ ಕಾರ್ಯಕ್ರಮ, ಇಂಥ ಜ್ಞಾನಯಾನ ತುಂಬಾ ಯಶಸ್ವಿಯಾಗಿದ್ರೆ ಖಚಿತವಾಗಿ ಹೇಳ್ತೀನಿ, ಅಲ್ಲಿ ಭಾಷಣ ಮಾಡ್ತಕ್ಕಂಥ ನನ್ನಿಂದ ಅಲ್ಲ, ಅದು ಪ್ರಾಯಶಃ ಆಯೋಜನೆ ಮಾಡಿರ್ತಕ್ಕಂಥ ಆಯೋಜಕರಿಂದಲೂ ಅಲ್ಲ, ಅಷ್ಟೇ ಗೀತೆ ಆಡ್ತಕ್ಕಂಥ ರೋಹನ್ನಿಂದ ನಮ್ಮ ಚಂದನ್ನಿಂದಲೂ ಅಲ್ಲ. ಇವತ್ತು ಕೆಲವು ಪಾರ್ಟ್ ಅಷ್ಟೇ, 10%, 20%, 15%, 40% ಅಷ್ಟೇ. ಅವ್ರ 100% ಯಶಸ್ ಈ ಸಮಾರಂಭ ಯಶಸ್ಸಾಗಿದ್ರೆ ಅದರ ಸಕ್ಸಸ್ ಬೇಕಾಗಿತ್ತು. ನಿಮ್ಮೆಲ್ಲ ಅಮೂಲ್ಯವಾದಂತ ಕಾರ್ಯಕ್ರಮಗಳನ್ನ ಕೆಲಸ ಬಿಟ್ಟು 2-3 ಗಂಟೆಗಳ ಕಾಲ ನಮ್ಮ ಜೊತೆ ಕೂಡಿರಲ್ಲ, ನೀವೇ ಈ ಸಮಾರಂಭದ ಯಶಸ್ಸಿನ ರೂವಾರಿಗಳು ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಂಥ ಕ್ಲಿಷ್ಟ ಸಂದರ್ಭದಲ್ಲೂ ಕೂಡ ಇಂಥ ಕಾರ್ಯಕ್ರಮದ ಬೆಂಬಲಿಸ್ತಕ್ಕಂಥ, ಇಂಥ ಉತ್ಸಾಹ ಇರ್ತಕ್ಕಂಥ ಬಲ ಅಂತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲ ಮಂಚೂಣಿಯಲ್ಲಿ ಇರಬೇಕು. ಈ ಕಾರ್ಯಕ್ರಮ ಹೆಂಗೆ ಯಶಸ್ಸಾಗಿದೆ ಅಂದ್ರೆ, ನಾನು ಪೂಜ್ಯರ ಹತ್ರ ಮಾತಾಡ್ತಾ ಇದ್ದೆ ನೋಡಿ, ಈ ಚಪ್ಪಾಳೆ ಹೊಡೆಯೋದು, ಜನ ಸೇರೋದು ಇವೆಲ್ಲ ಒಂದು ಮಾನದಂಡ ಅಷ್ಟೇ. ಅದು ನನ್ನ ದೃಷ್ಟಿಯಲ್ಲಿ ಬೇರೆ ಇದೆ ಪ್ಯಾರಾಮಿಡ್. ಈ ಸಮಾರಂಭ ಭಾರಿ ಯಶಸ್ಸಾಗಿದೆ ಅಂತ ಹೆಂಗ್ ಹೇಳಿದ್ನಿ ಅಂದ್ರೆ, ಈ ಕಾರ್ಯಕ್ರಮದ ಯಶಸ್ಸು ನೋಡಿ ಕೆಲವರು ಕೊತ ಕುದಿತಾ ಇದ್ದಾರೆ ಅಂತೇಳಿ. ಏನಪ್ಪ ಹಿಂಗಾಗ್ತಾ ಇದ್ದಾರೆ ಅಂದ್ರೆ, ಡೆಫಿನೆಟ್ ಆಗಿ ನಮ್ಮ ಸಮಾರಂಭ ಟಾರ್ಗೆಟ್ ಮೀರಿ ಯಶಸ್ಸಾಗಿದೆ ಅಂತೇಳಿ. ಬದಲಿ ಕಾರ್ಯಕ್ರಮ ಸತ್ಯವಾಗ್ಲೂ ಹೇಳ್ತೀನಿ, ಇದು ಪಕ್ಷಾತೀತವಾದಂತ, ವರ್ಗಾತೀತವಾದಂತ, ವರ್ಣಾತೀತವಾದಂತ, ಪ್ರಾಂತ್ಯಾತೀತವಾದಂತ ಕಾರ್ಯಕ್ರಮ. ಇದ್ರ ಮೇನ್ ಉದ್ದೇಶ ನಮ್ಮ ಜ್ಞಾನದ ಸಂಪತ್ತನ್ನ ತಿಳಿ ಹೇಳಬೇಕು ಅಂತಕ್ಕಂಥದ್ದು ಅಷ್ಟೇ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೆ. ಮೊನ್ನೆ ಪೂಜ್ಯರತ್ರೆ, ನಾನೇನಾದ್ರು ಮನೆ ಹತ್ರ ಕೂತ್ಕೊಂಡು ಎಕ್ಸರ್ಸೈಸ್ ಮಾಡ್ತಿದ್ರೆ, ಯೋಗ ಮಾಡ್ತಾ ಇದ್ರೆ, ಪ್ರಾಣಾಯಾಮ ಮಾಡ್ತಾ ಇದ್ರೆ, ಎದುರುಗಡೆ ನನಗೆ ಆದ ಹೋಗ್ತಿರ್ತಾನೆ. ಅಪ್ಪ ಬೆಳಿಗ್ಗೆ ನೋಡ್ತಿದ್ದ ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ ಮಾಡ್ತಾ ಇದ್ದ, ಸಾಯಂಕಾಲ ನನ್ನ ಮೇಲೆ ಅಂದ್ರೆ ಜಗಳ ಬರ್ತಾನೇನಪ್ಪ, ಹೊಡೆದಾಟಕ್ಕೆ ಬರ್ತಾನೆ ಅಂತಕ್ಕಂಥ ಭ್ರಮೆಗೊಳಗಾದ್ರೆ ಅವನು ಭ್ರಮೆ ಅಷ್ಟೇ. ಅದ್ರ ವಾಸ್ತವ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕು, ನಮ್ಮೂರವರ ಆರೋಗ್ಯ ಚೆನ್ನಾಗಿರ್ಬೇಕು, ನಮ್ಮೂರವರ ಸಾಂಸ್ಕೃತಿಕವಾದಂತ ಆರೋಗ್ಯ, ಸಮಷ್ಟಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಕ್ಕಂಥ ಸದಾಶಯದಿಂದ 3 ವರ್ಷದಿಂದ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪೂಜ್ಯರ ಕೃಪೆ, ಆ ದೈವ ಬಲ, ನಿಮ್ಮೆಲ್ಲರ ಸಹಕಾರ ಇದ್ರೆ ನನ್ನೊಳಗಡೆ ಕಸುವು ಎಲ್ಲಿವರೆಗೂ ಇರುತ್ತಲ್ಲ, ಆ ತೊರೆ ಒಂದು ಅದ್ಭುತವಾದಂತ ಸ್ಫೂರ್ತಿ, ಆ ಸಾಹಸದ ಸೆಲೆ ಎಲ್ಲಿವರೆಗೂ ಇರುತ್ತೋ, ಈ ಲಯನ್ಸ್ ಕ್ಲಬ್, ನಮ್ಮ ರೋಹನ್ ಭಾರ್ಗವಪುರಿ, ನಿಮ್ಮಂತ ಸೌರದೇವರ ಬೆಂಬಲದ ಬಲ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೆ ಈ ಜಿಲ್ಲೆ ಅಲ್ಲ, ಹೊರ ಜಿಲ್ಲೆ ಅಲ್ಲ, ಹೊರನಾಡಲ್ಲ, ಹೊರದೇಶದಲ್ಲ ಸುತ್ತಲೇ ಇರ್ತೀವಿ. ಇಂಥ ಜ್ಞಾನಯಾನದ ಕಿಂಚತ್ತ ಸೇವೆಯನ್ನ ಸಲ್ಲಿಸೋ ಮುಖೇನ ನಮ್ಮ ಬದುಕಿನ ಸಾರ್ಥಕತೆಯನ್ನ ಮಾಡಿಕೊಳ್ತೀವಿ ಅಂತಕ್ಕಂಥ ಆಶಯದ ಮಾತುಗಳನ್ನ ಹೇಳಿ, ಇಷ್ಟೊತ್ತು ಸಂಯಮದಿಂದ ಕೂತಿರ್ತಕ್ಕಂಥ ನಿಮ್ಮೆಲ್ಲರಂತ ನಮಿಸಿ, ಮತ್ತೊಮ್ಮೆ ಪೂಜ್ಯರಿಗೆ ನಮಿಸಿ, ಈಗ ನೇರವಾಗಿ ಪೂಜ್ಯರ ಆಶೀರ್ವಚನ, ನಿಶ್ಶಬ್ದವಾಗಿ ಕೂತು ಆಶೀರ್ವಚನದ ಅಣಿಮುತ್ತುಗಳನ್ನು ಆಯ್ಕೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಈ ಧ್ವನಿವರ್ಧಕವನ್ನ ನೇರವಾಗಿ ಪೂಜ್ಯರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ. ಈಗ ಪೂಜ್ಯರ ಆಶೀರ್ವಚನ. ಬಸವಾದಿ ಪ್ರಮುಖರನ್ನ, ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಚಿಕ್ಕಮಗಳೂರಿನ ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ
ಲಯನ್ಸ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ಆಷಾಢ ಶ್ರಾವಣದ ಪ್ರವಚನ ಮಾಲಿಕೆ ಮನೆ ಮನದೆಡೆಗೆ ಶುದ್ಧ ನುಡಿನಡಿಗೆ ಅಭಿಯಾನದ ಈ ಶುಭ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಲ್ಲಿ, ಕಲಾವಿದರಲ್ಲಿ, ಭಾಗವಹಿಸಿರೋ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಅಂದಾಗ ಏನು ಅನ್ಬೇಕು? ನೀವು ಸುಮ್ ಕೂತ್ಕೊಂಡ್ರೆ ಏನ್ ತಿಳ್ಕೋಬೇಕು ನಾವು? ಹೇಳಿ ಕೇಳಿ, ಮಲ್ಲೇದೇವರಹಳ್ಳಿ ಅಂದ್ರೆ ಸಾಮಾನ್ಯವಾದದ್ದಲ್ಲ. ಬಸವತತ್ವ ಪೀಠ ಅನ್ನುವಂಥ ಜಗತ್ತಿನ ಒಂದೇ ಒಂದು ಪೀಠ, ಜಗತ್ತಿನೊಳಗೆ ಬಸವತತ್ವ ಪೀಠ ಅಂತ ಹೆಸರಿರ್ತಕ್ಕಂಥದ್ದು. ಅಂತ ಪೀಠವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಪೂಜ್ಯ ಜಯಚಂದ್ರಶೇಖರ ಮಹಾಸ್ವಾಮಿಗಳವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಗ್ರಾಮ. ನೀವೆಷ್ಟು ಗಟ್ಟಿಯಾಗಿ ಹೇಳ್ಬೇಕು ಶರಣು ಶರಣಾರ್ಥಿ ಅಂದ್ರೆ? ಹೇಳ್ರಿ, ಶರಣು ಶರಣಾರ್ಥಿ. ವೆರಿ ಗುಡ್. ಅದು ನಮ್ಮ ಸಂಸ್ಕೃತಿ. ಅದನ್ನ ನಾವೆಲ್ಲರೂ ಕೂಡ ರೂಢಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಸಂಗತಿ ನಿಮ್ಮ ಜೊತೆಲಿ ಹಂಚಿಕೊಂಡು, ಪ್ರಾರಂಭದಲ್ಲಿ ನಮ್ಮ ರೋಹನ್ ಭಾರ್ಗವಪುರಿ ಪ್ರಾಸ್ತಾವಿಕ ನುಡಿಯನ್ನು ಮಾತಾಡ್ತಾ ಹೇಳ್ತಾ ಇದ್ದ. ಆಷಾಢ ಶ್ರಾವಣ ಮಾಸ ಎರಡರಲ್ಲೂ ಮಾಡ್ತಾ ಇದ್ವಿ ನಾವು. ಬಹಳ ಜನ ಆಷಾಢ ಅಂದ್ರೆ ಅಶುಭ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಶುಭ ಅಶುಭಗಳು ನಾವು ಆಲೋಚನೆ ಮಾಡೋದ್ರ ಮೇಲೆ ಇರ್ತವೆ ಹೊರತು ಕಾಲದಲ್ಲಿ ಇರೋದಿಲ್ಲ ಅನ್ನುವಂಥದ್ದನ್ನ ತುಂಬಾ ಸೂಚ್ಯವಾಗಿ ಅತ್ಯಂತ ಪ್ರಬುದ್ಧವಾದ ಮಾತನ್ನ ರೋಹನ್ ಹಂಚ್ಕೊಂಡಿದ್ದನ್ನು ನಾವು ನೀವೆಲ್ಲ ಕೇಳಿದ್ವಿ. ಈ ಆಷಾಢ ಮಾಸ ಅಶುಭ ಅಂತ ಯಾಕೆ ಮಾಡಿದ್ರು ಅಂತ ಗೊತ್ತಾ ನಿಮಗೆ ಯಾರಿಗಾದ್ರು? ಇದು ನಮ್ಮ ಜಾನಪದರು ಮಾಡ್ಕೊಂಡಂತ ವ್ಯವಸ್ಥೆ. ಇದು ಆಷಾಢ ಮಾಸ ಯಾಕೆ ಅಶುಭ ಅಂತ ಮಾಡಿದ್ರು ಅಂತಂದ್ರೆ, ಆಷಾಢ ಮಾಸದಲ್ಲಿ ಒಳ್ಳೆ ಮಳೆ ಹಿಡ್ಕೊಂಡ್ಬಿಟ್ಟಿರುತ್ತೆ. ರೈತರ ಕೆಲಸಗಳೆಲ್ಲ ಶುರುವಾಗೋದು ಬೇಸಿಗೆ ಒಳಗೆ. ಕಬ್ಬುಣ್ಣೆಗಳು ಹೊಡೆದು ಹೊಲನೆಲ್ಲ ಹಸನು ಮಾಡಿ, ಮಳೆ ಬರಲಿ, ಮುಂಗಾರು ಮಳೆ ಬರಲಿ, ಬಿತ್ತಣಂತೆ ಅಂತ ಹೇಳಿ ರೈತರು ಏನ್ ಮಾಡ್ತಾರೆ, ಕಾಯ್ತಾ ಇರ್ತಾರೆ. ಹಾಗೆ ಕಾಯ್ತಾ ಇದ್ದ ರೈತರಿಗೆ ಮಳೆ ಬರೋಕ್ ಶುರುವಾಗೋದು ಯಾವಾಗಪ್ಪ ಅಂತಂದ್ರೆ ಆಷಾಢ ಶುರುವಾಗ್ತಾ ಇದ್ದಂಗೆ ಮಳೆ ಶುರುವಾಗತ್ತೆ. ಒಳ್ಳೆ ಹದ ಮಳೆ ಬಿತ್ತು ಅಂತ ಹೇಳಿದ್ರೆ ಬಿತ್ತಕ್ ಶುರು ಮಾಡ್ತಾರೆ. ಬಿತ್ತಿದ ಮೇಲೆ ಆ ಬಿತ್ತನೆ ಮಾಡಿರ್ತಕ್ಕಂಥ ಬೀಜಗಳು ಮೊಳಕೆ ಹೊಡೆದು ಕಳೆ ತೆಗೆದು ಗೊಬ್ಬರ ಹಾಕಿ ಎಡೆಕುಂಟೆ ಬುಡುಗುಂಟೆ ಹೊಡೆಯೋ ಅಷ್ಟೊತ್ತಿಗೆ 1 ತಿಂಗಳು ಸಮಯ ಬೇಕಾಗುತ್ತೆ. ಅಲ್ಲಿವರೆಗೂ 1 ತಿಂಗಳು ರೈತರು ಮನೆ ಕೂತ್ಕೊಳ್ಳಾರ್ದಂಗೆ ಅವರು ಹೊಲದೊಳಗೆ ಇರಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಜನ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಆಷಾಢ ಮಾಸದೊಳಗೆ ಶುಭ ಕಾರ್ಯಗಳನ್ನ ಮಾಡ್ಕೊಳ್ತಾ ನಾವು ಕುತ್ಕೊಂಡ್ವಿ ಅಂತಂದ್ರೆ, ಹಬ್ಬ ಹರಿದಿನಗಳನ್ನ ಮಾಡ್ಕೊಳ್ತಾ ಕುತ್ಕೊಂಡ್ವಿ ಅಂತಂದ್ರೆ ವರ್ಷ ಪೂರ್ತಿ ಉಪವಾಸ ಕುತ್ಕೋಬೇಕಾಗತ್ತೆ. ಹಂಗಾಗಿ ಆಷಾಢ ಮಾಸದೊಳಗೆ ಯಾವುದೇ ಶುಭ ಕಾರ್ಯಗಳನ್ನ ಮಾಡಂಗಿಲ್ಲ ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದು ಆಷಾಢ ಮಾಸವನ್ನು ಅಶುಭ ಅಂತ ಕರೆದು ಬಿಟ್ರು. ಆಷಾಢ ಮುಗಿದ ಮೇಲೆ ರೈತರಿಗೆ 1 ತಿಂಗಳು ಏನು ಕೆಲಸ ಇರಲ್ಲ. ಹಂಗಾಗಿ ಶ್ರಾವಣ ಮಾಸ ಬರುತ್ತೆ. ಶ್ರಾವಣ ಮಾಸ ಬಂದಾಗ ಹಬ್ಬಗಳು ಸರಮಾಲೆನೆ. ದಿನಕ್ಕೊಂದು ಹಬ್ಬ, ದಿನಕ್ಕೊಂದು ವ್ರತಗಳು. ಎಷ್ಟು ಹಬ್ಬ ಮಾಡ್ತಾರೆ ನೋಡ್ರಿ ಶ್ರಾವಣ ಮಾಸದೊಳಗೆ. ದಿನಾ ಕೇಳ್ಕೊಂತ ಹೋಗ್ರಿ ಅವ್ರ ಮನೆಗಳಿಗೆ, ಒಂದೊಂದು ಮನೆಗಳಿಗೆ ಒಂದೊಂದು ಹಬ್ಬಗಳು ಮಾಡ್ತಾನೆ ಇರ್ತಾರೆ. ಹಾಗಾಗಿ ನಮ್ಮ ರೈತರುಗಳ ಅನುಕೂಲಕ್ಕೋಸ್ಕರವಾಗಿ ಆಷಾಢ ಮಾಸದೊಳಗೆ ಅಶುಭ ಅಂತೇಳಿ ಡಿಕ್ಲೇರ್ ಮಾಡಿ ಅವತ್ತು ಯಾವ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳಿದ್ರು. ಅದ್ರ ಜೊತೆಯಲ್ಲಿ ಈ ಹೊಸದಾಗಿ ಮದುವೆ ಆಗಿರೋ ಗಂಡ ಹೆಂಡತಿನೂ ಕೂಡ ಜೊತೆಗೆ ಬಿಡಬಾರ್ದು, ಅವ್ರನ್ನ ಹೆಂಡತಿ ತವ್ರ ಮನೆಗೆ ಕಳಿಸ್ಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿ ಒಂದು ನಂಬಿಕೆ ಹೆಂಗಿಟ್ಬಿಟ್ರಪ್ಪ ಅಂದ್ರೆ, ಅತ್ತೆ ಸೊಸೆ ಒಂದೇ ಬಾಗ್ಲಾಗ ಓಡಾಡಬಾರ್ದು. ಅದಕ್ಕೆ ಆಷಾಢ ಮಾಸದಾಗ ಸೊಸೆ ತವ್ರ ಮನೆಗೆ ಕಳಿಸ್ರಿ ಅಂತ ಹೇಳಿ. ಅದು ಹೊಸದಾಗಿ ಮದುವೆ ಆಗಿರೋ ಸೊಸೆ ಅಂದ್ರನ್ನ, ಮದುವೆಯಾಗಿ 2-3 ವರ್ಷ ಆಗಿದ್ರೆ ಅವ್ರನ್ನ ಕಳ್ಸಲ್ಲ. ಹೊಸದಾಗಿ ಮದುವೆ ಆಗಿರೋ ಸೊಸೆ ಅಂದ್ರನ್ನ ಯಾಕೆ ತವ್ರ ಮನೆಗೆ ಕಳಿಸ್ತಾರಪ್ಪ ಅಂತಂದ್ರೆ, ಈ ಪುಣ್ಯಾತ್ಮ ಹೆಂಡತಿ ಮನೆಯೊಳಗಿದ್ಲು ಅಂತಂದ್ರೆ ಹೆಂಡತಿ ನೆನಪಿನೊಳಗೆ ಅಲ್ಲಿ ಹೊಲಕ್ಕೆ ಹೋಗೋದು ಮರ್ತು ಬಿಡ್ತಾನೆ, ಬದುಕು ಬಾಳೆ ಹಾಳು ಮಾಡಿಕೊಳ್ತಾನೆ ಅಂತೇಳಿ ನೀನು ತವ್ರ ಮನೆಗೆ ಹೋಗಿ ಒಂದಿಷ್ಟು ಉಂಡು ತಿಂದು ಬಾರ್ ಹೋಗೋವತ್ತ ನೀನು ಹಿಂಜರ್ಕೊಂಡಿರ್ತೀವಿ, ಹೊಸದಾಗಿ ಮದುವೆಗೆ ಬಂದಿರ್ತೀವಿ ಅಂತೇಳಿ ಆಕಿನ ತವ್ರ ಮನೆಗೆ ಕಳಿಸಿ ಆಮೇಲೆ ಶ್ರಾವಣ ಮಾಸಕ್ಕೆ ಅಲ್ಲಿಂದ ವಾಪಸ್ ಕರ್ಕೊಂಡು ಬರುವಂತ ಪದ್ಧತಿಯನ್ನ ನಮ್ಮಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮಾಸದೊಳಗೂ ಕೂಡ ನಮ್ಮಲ್ಲಿ ಅಶುಭ ಅಂತೇಳಿ ಅವಾಗ್ಲೂ ಕೂಡ ಶುಭ ಕಾರ್ಯಗಳನ್ನು ಮಾಡೋದು, ಶೂನ್ಯ ಮಾಸ ಅಂತ ಮಾಡ್ತಾರೆ ನೋಡ್ರಿ. ಆ ಶೂನ್ಯ ಮಾಸದ ಸಂದರ್ಭ ನೀವು ಗಮನಿಸಿ ನೋಡ್ರಿ, ಅವಾಗ ಎಲ್ಲ ಬೆಳೆಗಳು ಕೊಯ್ಲಿಗೆ ಬಂದಿರ್ತವೆ. ಭತ್ತ ಕೊಯ್ಲಿಗೆ ಬಂದಿರುತ್ತೆ, ರಾಗಿ ಕೊಯ್ಲಿಗೆ ಬಂದಿರುತ್ತೆ, ಸುಗ್ಗಿ ಕಾಲ ಅವಾಗ ನೀವು ಬೇಳೆ ಕಾಳುಗಳೆಲ್ಲ ಕೊಯ್ಲಿಗೆ ಬಂದಿರ್ತವೆ, ಅಕ್ಕಡಿ ಕೊಯ್ಲಿಗೆ ಬಂದಿರ್ತವೆ. ಅವೆಲ್ಲವನ್ನು ಹಸನು ಮಾಡಿಕೊಂಡು ಮನೆಗೆ ಹಾಕಬೇಕು. ಹಂಗಾಗಿ ನಮ್ಮ ರೈತರು ಏನ್ ಮಾಡಿದ್ರು, ಆ ಕಾಲದಲ್ಲೂ ಕೂಡ ಅಶುಭ ಮಾಡಬಾರ್ದು ನಾವು ಶುಭ ಕಾರ್ಯಗಳನ್ನ ಅಂತ ಹೇಳಿ ತೀರ್ಮಾನ ಮಾಡಿ ಶೂನ್ಯ ಮಾಸ ಮತ್ತೆ ಆಷಾಢ ಮಾಸಗಳನ್ನ ಅಶುಭ ಅಂತೇಳಿ ಆಚರಣೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಆದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆಯಾ? ಆಷಾಢ ಮಾಸದಾಗೆ ಬಿತ್ತಬೇಕು ಅನ್ನೋ ಪರಿಸ್ಥಿತಿ ಏನಾರ ಐತೇನೋ? ಅವರೇಕಾಯಿ ಈಗಲೂ ಸಿಗ್ತಾವ ನಮಗೆ. ದೀಪಾವಳಿ ಹಬ್ಬ ಮುಗಿದ ಮೇಲೆ ಸಿಗ್ಬೇಕಾದ್ರೆ ಅವರೇಕಾಯಿ ಈಗಲೂ ಅವರೇಕಾಯಿ ಸಿಗ್ತದವೆ.
ಇಷ್ಟೊತ್ತಿಗೆ ಆಗ್ಲೇ ಮಾವಿನ ಹಣ್ಣು ಮಾರ್ಕೆಟ್ ಒಂದು ಇರಬಾರ್ದಿತ್ತು. ಇವತ್ತು ಮಾರ್ಕೆಟ್ ತುಂಬಾ ಮಾವಿನ ಹಣ್ಣುಗಳು ಈಗಲೂ ಸಿಗ್ತಾ ಇದಾವೆ ಅಂತಂದ್ರೆ ನಾವು ಎಲ್ಲೆಲ್ಲಿ ದಿಕ್ ತಪ್ಪಿದ್ದು ಯೋಚನೆ ಮಾಡ್ತಾ ಹೋಗ್ರಿ. ಆ ನಿಟ್ಟಿನೊಳಗೆ ಆಷಾಢ ಅನ್ನುವಂಥದ್ದು ನಮ್ಮ ವ್ಯಾವಹಾರಿಕ ಅನುಕೂಲಗಳಿಗೋಸ್ಕರವಾಗಿ ಅದನ್ನು ಶುಭ ಅಶುಭ ಅಂತ ಮಾಡಿಕೊಂಡಿದ್ದೆ ಹೊರತು ವಾಸ್ತವದಲ್ಲಿ ಕಾಲದಲ್ಲಿ ಶುಭ ಮತ್ತು ಅಶುಭ ಅನ್ನುವಂಥದ್ದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಆ ನಿಟ್ಟಿನೊಳಗೆ ತುಂಬಾ ಅಪರೂಪದ ಕಾರ್ಯಕ್ರಮವನ್ನ ಈ ತರದ ಆಲೋಚನೆಗಳನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ರೋಹನ್ ನೇತೃತ್ವದ ಐಸಿರಿ ಫೌಂಡೇಶನ್ ಮತ್ತೆ ಲಯನ್ಸ್ ಕ್ಲಬ್ನವರು ಚಟ್ನಳ್ಳಿ ಮಹೇಶ್ ಅವರನ್ನ ಮುಂದಿಟ್ಟುಕೊಂಡು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮಾಡಿಕೊಳ್ತಾ ಬಂದಿದ್ದಾರೆ. ಈ ಮಳೆ ಬರ್ತಾ ಇರ್ಬೇಕಾದ್ರೆ ನಮಗೊಂದು ಗಾದೆ ಮತ್ತೆ ನೆನಪಾಗ್ತಿತ್ತು. ಈ ರೈತ ಆಷಾಢ ಮಾಸದೊಳಗೆ ಹೊಲಕ್ಕೆ ಹೋಗ್ಲೇಬೇಕು, ಅವನು ದಿನಕ್ಕೆ ಒಂದ್ಸರಿನಾದ್ರೂ ಹೊಲಕ್ಕೆ ಹೋಗ್ಲೇಬೇಕು. ಅವನು ಆ ಹೊಲಕ್ಕೆ ಹೋದಾಗ ಅವನು ಅಂತಿದ್ದಂತೆ ಗಾಳಿ ಸಣ್ಣ ಗಾಳಿ ಬೀಸ್ತಾ ಇರುತ್ತೆ, ಜಿಟಿ 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 ಮಳೆ ಬರ್ತಾ ಇರುತ್ತೆ. ಆಷಾಢಕ್ಕಿಂತ ಮುಂಚೆ ಜೋರ್ ಮಳೆಗಳು ಬರ್ತವೆ. ಆಷಾಢ ಶುರುವಾದ್ಮೇಲೆ ಮಳೆಗಳು ಹೆಂಗಿರ್ತಾವಪ್ಪ ಅಂತ ಹೇಳಿದ್ರೆ ಜಿನುಗು ಮಳೆಗಳು. ಆ ಜಿನುಗು ಮಳೆ ಏನ್ ಮಾಡುತ್ತೆ ಅಂತ ಹೇಳಿ ನೆಲದೊಳಗೆ ನೀರನ್ನ ಹೀರ್ಕೇಳ್ತಾ ಹೋಗೋ ಹಾಗೆ ಮಾಡ್ತಾ ಹೋಗುತ್ತೆ. ವರ್ಷ ಪೂರ್ತಿ ಬೇಕಾದಂತ ನೀರನ್ನ ನೆಲ ಕುಡಿಯೋ ಹಾಗೆ ಮಾಡುವಂಥದ್ದು ಆಷಾಢ ಶ್ರಾವಣ ಮಾಸದ ಮಳೆಗಳು. ಹಾಗಾಗಿ ಅಂತ ಆಷಾಢ ಮಾಸದ ಮಳೆ ಒಳಗೂ ಕೂಡ ಹೊಲಕ್ಕೆ ಹೋಗ್ಲೇಬೇಕಾದಂತ ಅನಿವಾರ್ಯತೆ ರೈತನಿಗಿರುತ್ತೆ. ಆ ರೈತ ಬೇಸಾಯ ಮಾಡಿಕೊಳ್ತಾ ಅವನೊಂದು ಮಾತಂತಾನಂತೆ, ಒಂದು ಗಾದೆ ಮಾತಂತಾನಂತೆ, ಆಷಾಢ ಗಾಳಿ ಬೀಸ್ ಹೊಡಿತಿದ್ರೆ ಹೇಸಿ ನನ್ನ ಜೀವ ಹೆಣ್ಣಾಗಬಾರ್ದಿತ್ತೆ ಅಂತ. ಅರ್ಥ ಆಯ್ತು ನಿಮಗಿದು? ಆಷಾಢ ಗಾಳಿ ಬೀಸ್ ಹೊಡಿತಿದ್ರೆ ಹೇಸಿ ನನ್ನ ಜೀವ ಹೆಣ್ಣಾಗಬಾರ್ದಿತ್ತೆ ಅಂತ. ಹಂಗ್ಯಾಕಂತಂದ್ ರೈತ ಅಂತಂದ್ರೆ ಆಷಾಢ ಗಾಳಿ ಹೊಲದೊಳಗೆ ಹೋದ್ರೆ ಗೊತ್ತಾಗತ್ತೆ ನಿಮಗೆ, ತಣ್ಣದ ಗಾಳಿ ಬೀಸ್ತಿರ್ತ, ಮಳೆ ಮೈ ನಿಂತ್ಕೊಂಡಿರ್ತೀವಿ, ಗಾಳಿ ಬೀಸ್ತಾ ಇರುತ್ತೆ, ಚಳಿ ತಡ್ಕೊಳಕ್ ಆಗ್ತಾ ಇರೋದಿಲ್ಲ. ಅವಾಗ ಅವ್ರು ಅಂದ್ಕೊಳ್ತಂದೆ ಬುತ್ತಿ ಕಟ್ಕೊಂಬರೋ ಹೆಣ್ಮಕ್ಳೇ ಎಷ್ಟೋ ವಾಸಿ ಮಾರಯ್ಯ, ಇಂಥ ಚಳಿ ಒಳಗೆ ಒಲೆ ಮುಂದೆ ರೊಟ್ಟಿ ಬಿಡ್ಕೊಂಡು ಆರಾಮಾಗಿ ಬೆಚ್ಚಗಿರ್ತಾರ ಅವರು. ನಾನು ಈ ಗಂಡಾಗಿ ಹುಟ್ಟೋದಕ್ಕಿಂತ ಹೆಣ್ಣಾಗಿ ಹುಟ್ಟಿದ್ರೆ ಆರಾಮ್ ಮನೆಗೆ ಇರ್ಬೋದಿತ್ತಲ್ಲ ಅಂತೇಳಿ ಆಷಾಢ ಗಾಳಿ ಮೇಲೆ ಬೇಸರ ಮಾಡ್ಕೊಂಡು ಅವ್ನು ಮಾತಾಡಿದ್ದಂತ ಅಂತಾರೆ. ಹಂಗೆ ಇದೇನಿದೆ ನಮ್ಮ ಜನಪದರು ಬಹಳ ಅದ್ಭುತವಾಗಿರ್ತಕ್ಕಂಥ ಜೀವನ ಪ್ರಜ್ಞೆಯನ್ನು ಇಟ್ಕೊಂಡಿದ್ದಂಥವ್ರು, ಬಹಳ ಅದ್ಭುತವಾಗಿರ್ತಕ್ಕಂಥ ವೈಜ್ಞಾನಿಕ ದೃಷ್ಟಿಕೋನವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ನೀವೆಲ್ಲ ಗಮನಿಸ್ತಿದ್ದೀರಿ, ಇವತ್ತಿನ ನಮಗೆಲ್ಲ ಗೊತ್ತಿಲ್ಲ, ನಮ್ಮ ಇಂದ್ರಿಯಗಳು ಎಲ್ಲವೂ ಕೂಡ ಜಡ್ ಬಿದ್ದಿದ್ದಾವೆ. ನಮ್ಮ ಅಜ್ಜಿಗಳೆಲ್ಲ ಏನ್ ಮಾತಾಡೋರು ಅಂತಂದ್ರೆ, ತಮ್ಮ ಆ ಜಿಟ್ಟೆಗಳು ಹಾರಾಡ್ತದೋ ಕಣ, ನಾಳೆ ಮಳೆ ಬರ್ತತಿ ತಯಾರು ಮಾಡಿಕ ಅಂತ ಹೇಳೋರು. ಆಮೇಲೆ ಹೊಲದೊಳಗೆ ಕರೆ ಇರ್ಬಿಗಳು ಎದ್ದು ಹಿಂಗೆ ಸಾಲುಚ್ಕೊಂಡು ಹೊಂಟುವ ಅಂತಂದ್ರೆ ಅಜ್ಜಿಗಳು ಅಂದ್ರೆ ಇನ್ನೊಂದು ಗಂಟೆಲಿ ಮಳೆ ಬರ್ತತ್ತಮ್ಮ, ಗೊಬ್ಬರ ಚೀಲ ಮುಚ್ಚಿಡು ಅಂತ ಹೇಳೋರು. ನೀವೆಲ್ಲ ಗಮನಿಸ್ತೀರಿ, ಅವರಿಗೆ ಈ ಜಗತ್ತಿನೊಳಗೆ ಆಗ್ತಕ್ಕಂಥ ಸಣ್ಣ ಸಣ್ಣ ಬದಲಾವಣೆಗಳು, ವಾತಾವರಣದಲ್ಲಿ ಆಗ್ತಕ್ಕಂಥ ಸಣ್ಣ ಸಣ್ಣ ಬದಲಾವಣೆಗಳನ್ನು ಕೂಡ ಗ್ರಹಿಸಿಕೊಳ್ಳುವಂತ ಇಂದ್ರಿಯ ಸೂಕ್ಷ್ಮತೆಗಳು ಅವ್ರಿಗಿತ್ತು. ಆದ್ರೆ ಇವತ್ತು ನಮಗೆ ಆ ಇಂದ್ರಿಯ ಸೂಕ್ಷ್ಮತೆಗಳು ಅದಾವೇನೋ ಅಂತ ಕೇಳಿದ್ರೆ ಖಂಡಿತವಾಗಿ ಇಲ್ಲ. ಪಕ್ಕದಾಗ ಬಾಂಬ್ ಹಾಕಿದ್ರು ನಾವು ಕೇಳೋದನ್ನ ಕೂತ್ಕೊಂಡ್ಬಿಟ್ಟಿರ್ತೀವಿ. ಹೆಂಗೆ ಅಂತ ನಮ್ಮಲ್ಲೊಂದು ಅಜ್ಜಿ ಇತ್ತು. ಆ ಅಜ್ಜಿ ಹಳೆ ಕಾಲದ ಅಡುಗೆಗಳನ್ನೆಲ್ಲ ಸಾಹುಕಾರ ಮನೆಗಳಲ್ಲಿ ಹಳೆ ಕಾಲದ ಅಡುಗೆ ಮಾಡೋದು, ಅವ್ರು ಕೊಡ್ತಕ್ಕಂಥ 5 ರೂಪಾಯಿ 10 ರೂಪಾಯಿ ದುಡ್ಡು ಇಸ್ಕೊಂಡ್ ಬರೋದು, ಅದರಿಂದ ಮಾರ್ಕೆಟ್ಗೆ ಹೂ ಕಟ್ಕೊಂಡ್ ಬರೋದು, ಮತ್ 4 ಮನೆಗಳು ಹೂ ಕಟ್ಟೋದು, ಹೂ ಕೊಟ್ಟು ದುಡ್ಡು ಇಸ್ಕೊಂಡ್ ಬರೋದು, ಅದರಿಂದ ಒಂದಿಷ್ಟು ರೇಷನ್ ತಗೊಂಡ್ಬಂದು ನಮಗೆ ಉಪ್ಪಿನಕಾಯಿ ಚಟ್ನಿ ಪುಡಿ ಮಾಡ್ಕೊಡ್ತಾ ಇತ್ತು. ಶಿವಮೊಗ್ಗ ಬಸವಕೇಂದ್ರದಲ್ಲಿ ಒಂದು ಅಜ್ಜಿ ಗಾಡಿ ಕೊಪ್ಪದ ಗಂಗಮ್ಮ ಗೌರಮ್ಮ ಅಂತ ಹೇಳಿ. ಆ ಅಜ್ಜಿ ಹುಡುಗರು ಏನ್ ಮಾಡ್ತದ್ರಿ ಅಂತ ಕೇಳಿದ್ದೆ ನಾನು ಒಂದ್ಸರಿ. ಕೆಳಗೆ ಹುಡುಗರು ಏನ್ ಮಾಡ್ತದ್ರ ಅಜ್ಜಿ, ನಿಮ್ ಕೆಳಗಿಂದ ಮ್ಯಾಲ್ ಬಂದೆಲ್ಲ ಹುಡುಗರು ಏನ್ ಮಾಡ್ತಿದ್ರು, ಓದ್ ಕೇಳ್ತಿದ್ರು ಅಥವಾ ಏನಾರ ಮಂಗಾಟ ಆಡ್ತಿದ್ವು ಅಂತ ಕೇಳಿದಾಗ ಅವಜ್ಜಿ ಏನ್ ಹೇಳ್ಬೇಕು, ಏನ್ ಮಾಡ್ತಿದ್ರಪ್ಪ, ಹಿಂಗೆ ಎಲೆಗೆ ಸುಣ್ಣ ಮೆತ್ತೀವಲ್ಲ ಹಾಗ ಮೊಬೈಲ್ ಸಾರ್ಕೊಂಡು ಕುತ್ಕೊಂಡದವು, ಬೇರೆ ಏನೇನು ಗೊತ್ತಿಲ್ಲ ಅವಕ್ಕೆ. ತಲೆ ತೆಗಿಸ್ಕೊಂಡು ಮೊಬೈಲ್ ನೋಡ್ಕೊಂಡು ಕುತ್ಕೊಂಡು ಅಂತಂದ್ರೆ ಯಾರು ಒಳಗೆ ಬಂದ್ರು ಯಾರು ಹೋದ್ರು ಗೊತ್ತೇ ಆಗಲ್ಲ ಅಂತೇಳಿ. ಅಜ್ಜಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಜೀವನದ ಅನುಭವಗಳು ಅಂತಂದ್ರೆ ನಮಗೆ ಯಾರಿಗಾರು ನೆನಪಕ್ಕಂತ ಈ ಮೊಬೈಲ್ ಫೋನ್ ಹಿಡ್ಕೊಂಡು ಹಿಂಗೆ ಸರಿಸ್ಬೇಕಾದ್ರೆ ಮೊಬೈಲ್ ಬೆರಳಿಂದ ಸ್ಕಾರ್ಲಿಂಗ್ ಮಾಡ್ಬೇಕಾದ್ರೆ ಸುಣ್ಣ ಹಚ್ಚೋದು ನಮ್ಗೆ ನೆನಪಕ್ಕಂತ. ನಮಗೆ ನಾವ್ ಇಲ್ಲಿ ಇಟ್ಟಿದ್ರು ಅವ್ರು ಜನಪದ ಹಾಡ್ಬೇಕಾದ್ರೆ, ಸೋಬಾನೆ ಗೀತೆ ಹಾಡ್ಬೇಕಾದ್ರೆ ಎಲೆ ಅಡಕೆ ಸುಣ್ಣ ಎಲ್ಲ ತಂದಿಟ್ಟಿದ್ರು. ಮಹೇಶ್ ಏನ್ ಮರೆಯ ಬಹಳ ವಿಶೇಷವಾಗಿ ಮಾಡಿದ್ರು ನೀವು ಅಂತ ಕೇಳ್ತಾ ಇದ್ದೆ. ಆಮೇಲೆ ಗೊತ್ತಾಯ್ತು ಸೋಬಾನೆ ಹಾಡಕ್ ಇಟ್ಕೊಂಡಿದ್ರು ಅವ್ರು ಅಂತೇಳಿ. ಎಲೆ ಅಡಕೆ ಇಲ್ದಿದ್ರು ಸೋಬಾನೆ ಹಾಡಕತ್ತ. ನೀವೆಲ್ಲ ಇವತ್ತಿನ ಮಕ್ಳಿಗೆ ಈ ಸಂಭ್ರಮಗಳು ಸಿಗ್ತಾ ಇಲ್ಲ. ಒಂದ್ ಕಾಲದಲ್ಲಿ ಅಜ್ಜಿಗಳು ಹೆಂಗ್ ಕುತ್ಕೊಳ್ಳೋರು ಅಂತಂದ್ರೆ ಗಂಗೂಬಾಯಿ ಹಾನಗಲ್ ಏನು ಇಲ್ಲ ಅವ್ರ ಮುಂದೆ. ಎಷ್ಟ್ ಚಂದಪ್ಪ ಅಂತೇಳಿ ಒಂದು ಕಿವಿ ಮುಚ್ಕೊಳ್ಳೋರು. ಗಂಗೂಬಾಯಿ ಹಾನಗಲ್ ಹಾಡೋದ್ ನೋಡ್ರಿ, ಕಿವಿ ಮುಚ್ಕೊಂಡು ಹಾಡ್ತಾಳಕ್ಕೆ. ಕಿವಿ ಯಾಕೆ ಮುಚ್ಕೊಳ್ತಾರೆ ಅಂದ್ರೆ ಶ್ರುತಿ ಪಕ್ವವಾಗಿ ನಮ್ಮ ಒಳಗೆ ಕೇಳ್ಬೇಕದು. ಹಂಗೆ ಆ ಒಂದು ಕಿವಿ ಮುಚ್ಕೊಂಡು ಹಾಡ್ತಾ ಇರೋರು. ಈ ಅಜ್ಜಿಗಳು ಏನ್ ಮಾಡವಪ್ಪ ಅಂತ ಹೇಳಿದ್ರೆ ಒಂದು ಮೊಣಕಾಲ ಮೇಲೆ ಮೊಣಕಾಯಿ ಇಟ್ಕೊಂಡು ಕಿವಿ ಮುಚ್ಕೊಂಡು ಸೋ ಅನ್ನೋರು. ನೀವು ಹಾಡಿದ್ರು ನೋಡ್ರಿ, ಅವ್ರು ಹಾಡಿದ ತಕ್ಷಣ ಕೊನೆಯ ಪದನ ನೀವು ಹಾಡೋದು, ನೀವು ಹಿಮ್ಮೇಳದ ಕೊನೆ ಪದ ನೀವು ಹಾಡಿದ್ಮೇಲೆ ಅವ್ರ ಮುಂದಿನ ಹಾಡುಗಳನ್ನು ಎತ್ಕೊಂಡು ಹೋಗೋದು. ಹಿಂಗ ಆಡೋದಕ್ಕೆ ಆ ಅಜ್ಜಿಗಳ ನಡುವೆ ಎಂತ ಅದ್ಭುತವಾದಂತ ಒಂದು ಹೊಂದಾಣಿಕೆ ಕೋಆರ್ಡಿನೇಷನ್ ಇತ್ತಪ್ಪ ಅಂತಂದ್ರೆ ನೋಡ್ಬೇಕು. ಒಂದು ಪದ ತಪ್ಪಂದ್ರೆ ಹೊಸ ಪದ ಸೇರಿಸಿ ಆಡ್ಬಿಡ್ತಾ ಇದ್ರು ಅವರೆಲ್ಲ. ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಜ್ಞಾನ, ಆ ತಿಳುವಳಿಕೆ ಆ ಜನಪದರಲ್ಲಿ ಇತ್ತು. ಹಂಗೆ ಆ ಅಜ್ಜಿ ನೋಡ್ರಿ ಸುಣ್ಣ ಹಚ್ಚೋದು ಅಂತೇಳಿ ಆ ತರದಲ್ಲಿ ಸೋಬಾನೆ ಆಡೋರಿಗೆ 2 ಎಳೆ ಅಡಿಕೆ ಇಟ್ಬಿಟ್ರೆ, ಆಮೇಲೆ ಒಂದು ಬೆಲ್ದ ಹಚ್ಚಿಟ್ಬಿಟ್ರೆ ಸಾಕು, ರಾತ್ರಿ ಎಲ್ಲ ಹಾಡ್ತಿತ್ತು. ಹೇಳ್ರಿ
ಎಷ್ಟು ಅದ್ಭುತ ಸಂಪತ್ತು ಅವ್ರ ಹತ್ರ ಇತ್ತು. ಈಗ ಒಬ್ರಿಗಾರ ಕೇಳ್ರಿ ಹೇಳೋದು ಆಡ್ತಾರೇನ? ಅದು ಹೇಳ್ತಾರ ಗಂಡ ಈಗ ಮದುವೆ ಆದಾಗ ಅವ್ರು ಹೆಣ್ಣನ್ ಮನೆ ತುಂಬಿಸ್ಕೊಳ್ಬೇಕಾದ್ರೆ ಗಂಡನ ಹೆಸರು ಹೇಳಿ ಒಳಗ್ ಬಿಡ್ತೀನಿ ಅನ್ನೋರು. ಆಮೇಲೆ ಅವ್ರಿಗೆ ಆರತಿ ಮಾಡ್ಬೇಕಾದ್ರೆ ಈ ಸಣ್ಣ ಹುಡುಗರು ಮುಂದೆ ಕುಂದ್ರಿಸ್ಬಿಡೋರು. ಮಣೆ ಎತ್ತಿಟ್ಕ ಗಂಡ ಹೆಸರು ಹೇಳಿದ್ಮೇಲೆ ಅದು ಕೊಡುವಂತ ಆರತಿ ಇಡಕ್ಕೆ ಅಂತ ಹೇಳಿ ಆ ಮಣೆ ಎತ್ತಿಟ್ಕೊಂಡ್ಮೇಲೆ ಅವ್ರು ಗಂಡ ಹೆಸರು ಹೇಳ್ಬೇಕು. ಆರತಿ ಮಾಡಿದಂತ ಗಂಡ ಹೆಸರು ಹೇಳ್ಬೇಕು. ಗಂಡ ಹೆಸರು ಹೇಳ್ಬೇಕಾದ್ರೆ ಸುಮ್ನೆ ಹೇಳಂಗಿಲ್ಲ, ಒಂದು ಒಡಪು ಹೇಳಿ ಗಂಡ ಹೆಸರು ಹೇಳ್ಬೇಕು. ಒಡಪು ಹೇಳಿ ಗಂಡ ಹೆಸರು ಹೇಳ್ಬೇಕು ಅಂದ್ರೆ ಇವತ್ತು ಗೊತ್ತ ಒಡಪು ಅಂದ್ರೆ ಏನಂತ ಒಂದು ಹೇಳ್ತಾರೆ ನೋಡ್ರಿ. ಕಡುಕು ರೊಟ್ಟಿ ಖಾರ ಪಲ್ಯ, ಕಡುಕು ರೊಟ್ಟಿ ಖಾರ ಪಲ್ಯ ಉಣ್ಕೊಂಡು ಹೋಗೋದು ಶಟ್ಕೊಂಡು ಹೋಗ್ತಾರೆ ಅಂತೇಳಿ ಗಂಡನ ಹೆಸರು ಹೇಳ್ತಿದ್ರು ಅವ್ರು. ಈಗ ಮಹೇಶ್ಗೆ ಅವ್ರ ಮನೆಯವರು ಮಹೇಶ್ ಹೆಸರು ಹೇಳಮ್ಮ ಅಂತ ಕೇಳಿದ್ರೆ, ತೇಜಕ್ ಅವ್ರಿಗೆ ಕೇಳಿದ್ರೆ ಅವ್ರು ಈ ಇದನ್ನ ಇಟ್ಕೊಂಡು ಹೇಳೋದಾದ್ರೆ ಕಡುಕು ರೊಟ್ಟಿ ಖಾರ ಪಲ್ಯ ಉಣ್ಕೊಂಡು ಹೋಗೋದ್ರೆ ಶಟ್ಕೊಂಡು ಹೋಗ್ತಾರೆ ಮಹೇಶಣ್ಣ ಅಂದ್ಬಿಡ್ತಾ ಇದ್ರು ಅವ್ರು. ಹಿಂಗೆ ಅವತ್ತಿನ ಜನ ಹೆಣ್ಮಕ್ಳು ಹೆಂಗಿದ್ರಪ್ಪ ಅಂತಂದ್ರೆ ಮಾತಿನೊಳಗೆ ಕವಿತ್ವ, ಮಾತಿನೊಳಗೆ ಈ ತರದ ಒಂದು ಒಡಪುಗಳನ್ನ ಕಟ್ಟುವಷ್ಟು ಭಾವ ಶ್ರೀಮಂತಿಕೆಯನ್ನ, ಪದ ಶ್ರೀಮಂತಿಕೆಯನ್ನ, ಸಾಹಿತ್ಯದ ಶ್ರೀಮಂತಿಕೆಯನ್ನ ನಮ್ಮ ಹೆಣ್ಮಕ್ಳು ಇಟ್ಕೊಂಡಿದ್ರು, ಜನಪದರು ಇಟ್ಕೊಂಡಿದ್ರು ಅನ್ನುವಂಥದ್ದು ನಾವು ಗಮನಿಸ್ಬೇಕು. ಅಂತ ಜನಪದರ ಭಕ್ತಿ ಎಷ್ಟು ಅದ್ಭುತವಾಗಿತ್ತಪ್ಪ ಅಂತಂದ್ರೆ ನಿಜವಾಗ್ಲೂ ಕೂಡ ನಮ್ಮ ಹೇಳಿದ್ರು ನೋಡ್ರಿ ಚಟ್ನಳ್ಳಿ ಮಹೇಶ್ ದೇವ್ರ ಜೊತೆಗೆ ಮಾತಾಡುದು. ಇವತ್ತು ಮಾತಾಡಕ್ಕಾಗತ್ತೆ ದೇವ್ರ ಜೊತೆಗೆ ಪದ್ದಂಡಿ ಕತ್ತಿಟ್ಟು ತಳಿ ಬಿಡ್ತಾರೆ ನಿಮಗೆ ದೇವ್ರ ಹತ್ರ ಹೋದ್ರೆ. ಆದ್ರೆ ಅವತ್ತಿಂದ ನಮ್ಮ ಜನಪದರು ಹೆಂಗಿದ್ರು ಅಂತೇಳಿ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಿರ್ಲಿಲ್ಲ, ಇರೋ ಜಾಗದಾಗ ದೇವ್ರನ್ನ ಮಾಡ್ಕೊಂಡು ಬಿಡ್ತಾ ಇದ್ರು. ಹೊಲಕ್ಕೆ ಹೋದಾಗ ಮೊದಲನೇ ಬೇಸಾಯ ಹೊಡಿಬೇಕಾದ್ರೆ ಎಲ್ಲಿ ಹುಡ್ಕೊಂಡ್ ಬರ್ಬೇಕು ದೇವ್ರನ್ನ, ಅದಕ್ಕೆ ಏನ್ ಮಾಡ್ತಾ ಇದ್ರು ಅಂದ್ರೆ ಅಲ್ಲೇ ಹಸು ಹಾಕಿರ್ತಕ್ಕಂಥ ಎತ್ತಾಕಿರ್ತಕ್ಕಂಥ ಸಗಣಿ ಮುಟ್ಟಿಗೆ ಕಟ್ತಿದ್ರು, 2 ಕರ್ಗೆ ಇಡ್ತಿದ್ರು, 3 ಕಲ್ಲು ಜೋಡಿಸ್ತಿದ್ರು, ಗಣಕಪ್ಪ ಅಂತ ಅದನ್ನ ಪೂಜೆ ಮಾಡಿ ಕೈ ಮುಗಿದು ಹೊಡ್ಕೊಂಡು ಹೋಗ್ತಿದ್ರು. ದೇವ್ರು ನೋಡೋ ದೃಷ್ಟಿ ಇತ್ತು ಅಂದ್ರೆ, ಹೃದಯ ತುಂಬಾ ಭಕ್ತಿ ಇತ್ತು ಅಂತ ಹೇಳಿದ್ರೆ ಜಗತ್ತಿನ ಎಲ್ಲಿ ಬೇಕಾದ್ರೂ ದೇವ್ರು ನೋಡೋದಕ್ಕೆ ಸಾಧ್ಯ ನಮಗೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿರ್ತಕ್ಕಂಥ, ಶಾಸ್ತ್ರದ ತಿಳುವಳಿಕೆ ಕಿಂಚಿತ್ತು ಲವಲೇಶವೂ ಇಲ್ಲದೆ ಇರ್ತಕ್ಕಂಥ ಅದ್ಭುತ ದಾರ್ಶನಿಕರು ಜಗತ್ತಿನೊಳಗೆ ಯಾರಾದ್ರೂ ಆಗೋಗಿದ್ದಾರೆ ಅಂತಂದ್ರೆ ಅವರು ನಮ್ಮ ಜನಪದರು ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕು. ಎಲ್ಲಿ ಮಾರ ಎಷ್ಟು ಅದ್ಭುತ. ಒಬ್ಬ ಕುರಿ ಕಾಯ್ತಕ್ಕಂಥ ಒಬ್ಬ ಗೊಲ್ಲಾಳ ಕುರಿಕೆ ನೋಡ್ದ ಅವನು. ಕುರಿಕೆಗಳು ಹಾಕ್ಯಂತ ಪುತ್ತು ಬಿತ್ಕೊಂಡು ಹೋಗ್ತಿರ್ತವೆ. ಆ ಕುರಿಕೆಗಳು ಬಿತ್ಕೊಂತ ಹೋಗಿದ್ದು ನೋಡಿ ಅವನ ಕುರಿಕೆ ಕೈಗೆ ತಗೊಳ್ತಾನೆ. ಕೈಯಾಗ ತಗೊಂಡು ಹಿಂಗೆ ಎಡಗೈ ಒಳಗೆ ಇಟ್ಕೊಂಡಾಗ ಅವನಿಗೆ ಲಿಂಗ ಕಂಡಂಗೆ ಕಾಣ್ತಂತೆ. ಅಲ್ಲೇ ಶಿವ ಕಂಡ ಅಂತ ಕುತ್ಕೊಂಡು ಅದನ್ನ ಪೂಜೆ ಮಾಡಿದ್ದ ಅಂದ್ರೆ ಯೋಚನೆ ಮಾಡ್ರಿ, ದೇವ್ರೆಲ್ಲಿ ಕಂಡ ಅವನಿಗೆ? ಕುರಿಕೆ ಒಳಗೆ ದೇವ್ರು ಕಂಡ. ಒಬ್ಬ ಬಲ್ಲಾಳೇಶ ಅಂತೇಳಿ ಅವನು ಈ ರಾಗಿ ಬತ್ತಾಳಿಯ ಸೇರುಗಳು, ಆ ಸೇರು ಅಳ್ದು ಇಡ್ತಾ ಇದ್ರು. ಅಳ್ದಳು ಸುಸ್ತಾಗಿ ಹಿಂಗ್ ಸೇರ್ನ ರಾಶಿ ಮೇಲೆ ದಬ್ಬ ಹಾಕಿದ್ರು. ರಾಶಿ ಮೇಲೆ ಡಬ್ಬ ಹಾಕಿದ ತಕ್ಷಣ ಅವನಿಗೆ ಲಿಂಗ ಕಂಡಂಗೆ ಕಾಣ್ತಂತೆ. ಅವ್ನಿಗೆ ಹೋಗಿ ಅದಕ್ಕೆ ಕೈ ಮುಗಿದು ಪೂಜೆ ಮಾಡಿದ್ರೆ ಶಿವ ಸಾಕ್ಷಾತ್ಕಾರ ಆಯ್ತು. ಯಾರು ವಿದ್ವಾಂಸರಲ್ಲ, ಯಾರು ಶಾಸ್ತ್ರವೇತ್ತರಲ್ಲ, ಹೆಂಗ ಪೂಜೆ ಮಾಡ್ಬೇಕು, ಯಾವ ಮಂತ್ರ ಹೇಳ್ಬೇಕು ಅನ್ನೋದು ಕಿಂಚಿತ್ತೂ ಕೂಡ ತಿಳುವಳಿಕೆ ಇಲ್ಲ. ಆದ್ರೆ ಅವ್ರ ಹತ್ರ ಇದ್ದದ್ದೇನಪ್ಪಾ ಅಂತ ಹೇಳಿದ್ರೆ ಹೃದಯ ಶ್ರೀಮಂತಿಕೆ ಇತ್ತು, ಭಕ್ತಿ ತುಂಬಿಕೊಂಡಿತ್ತು ಹೃದಯ ತುಂಬಾ. ಹಂಗಾಗಿ ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ದೇವ್ರ ಎದುರಿಗೆ ಕೂತ್ಕೊಂಡು ಶಿವ, ಮಹೇಶ್ ಹೇಳಿದ್ರಲ್ಲ, ಶಿವ ಇಡೀ ಜಗತ್ತೇ ನಿನಗೆ ಗೊತ್ತೈತಿ ಅಂತ ಹೇಳ್ತಾರಪ್ಪ. ನನ್ನ ಮಗಳು ನಾವು ಮನೆಗೆ ಕೊಡ್ಬೇಕೋ ಬೇಡ ಅನ್ನೋದು ಹೇಳಕ್ ವಾರಗಟ್ಲೆ ಸಮಯ ತಗೊಳ್ತೀಯ. ನೀನ್ ಜಾಣೋ ದಡ್ಡ ನನಗೆ ಅರಿವಿಲ್ದಂಗ ಆಗಿತ್ ಕೊಡೋ ಪುಣ್ಯಾತ್ಮ, ಹೇಳ್ಬೇಕ ಅಂತೀವಿ. ಇಷ್ಟು ಅದ್ಭುತವಾಗಿ ದೇವ್ರ ಹತ್ರ ಮಾತಾಡ್ತಿದ್ರು ಅಂತಂದ್ರೆ ಯಾವ ಶಾಸ್ತ್ರ ಬೇಕು? ಕೋಳೂರ್ ಕೊಡಗುಸ್ ನಿಮಗೆ ಗೊತ್ತಲ್ಲ, ಏನ್ ಅದ್ಭುತ ನೋಡ್ರಿ. ಆಕೆ ಅಪ್ಪ ತಾಯಿ ನನ್ನ ಕೈಲಿ ಪೂಜೆ ಮಾಡಕ್ 2 ದಿನ ಆಗಲ್ಲ, ಊರಿಗೆ ಹೋಗಿ ಬರ್ತೀನಿ, ನೀನೇ ಪೂಜೆ ಮಾಡು ಅಂತೇಳಿ 3-4 ದಿನ ಊರಿಗೆ ಹೋದ. ಆ ತಾಯಿ ಆ ಸಣ್ಣ ಹುಡುಗಿ ಅದು ಗೊತ್ತೇ ಇಲ್ಲ ಹೆಂಗ್ ಪೂಜೆ ಮಾಡ್ಬೇಕು ಅಂತೇಳಿ. ನಮ್ಮಪ್ಪ ದಿನ ದೇವ್ರಿಗೆ ಮನೆಯಿಂದ ಹಾಲು ಕಾಸ್ಕೊಂಡು ಹೋಗ್ತಾ ಇದ್ದ, ದೇವರಿಗೆ ಹಾಲು ಕುಡಿಸೇ ಬರ್ತಾ ಇದ್ದ ಅಂತ ಆಕೆ ತಿಳ್ಕೊಂಡು ಹೋಗಿ ದೇವ್ರ ಹತ್ರ ಕಾಡಿ ಬೇಡಿ ದೇವ್ರಿಗೆ ಹಾಲು ಕುಡಿಸಿ ಬಂದ್ಬಿಟ್ರು. ದಿನ ಹೋಗೋದು, ಅವಳು ಹೋಗೋ ಸಮಯಕ್ಕೆ ಶಿವ ಪ್ರತ್ಯಕ್ಷ ಆಗ್ತಿದ್ದ, ಹಾಲು ಕುಡಿಸ್ತಾ ಇತ್ತು, ಬರ್ತಾ ಇತ್ತು. ಆ ಅವರಪ್ಪ ಊರಿಂದ ಬರ್ತಾ ಇದ್ದ. ಅವಾಗ ಹಾಲು ಕುಡಿಸಿ ಖಾಲಿ ಪಾತ್ರೆ ಹಿಡ್ಕೊಂಡು ಬಂದಾಗ ಅವರಪ್ಪ ಕೇಳ್ತಾರೆ, ಏನವ ಖಾಲಿ ಪಾತ್ರೆ ಹಿಡ್ಕೊಂಡು ಬಂದೆ, ಹಾಲೇನ್ ನೀನ್ ಕುಡ್ದೆ ಯಾರಿಗಾರ ಕೊಟ್ಟೆ ಅಂತ ಕೇಳ್ತಾರೆ. ಇಲ್ಲಪ್ಪ ದೇವ್ರು ಕುಡ್ದ, ದೇವ್ರಿಗೆ ನೀನೇ ಕುಡಿಸ್ದಾಗ ನಾನು ಕುಡಿಸಿ ಬಂದೆ. ಸುಳ್ಳು ಹೇಳ್ತೀನಿ ನೋಡು ಅಂತೇಳಿ ಅವನು ಆಕೆ ಮೇಲೆ ಸಿಟ್ಟು ಮಾಡ್ತಾನೆ, ನಂಬೋದಿಲ್ಲ. ಕೊನೆಗೆ ಆ ಮಗುನ ದರ ಶಿವಾಲಯ ಕೆಳ್ಕೊಂಡು ಬಂದು ಆ ಲಿಂಗದ ಮುಂದೆ ತಳ್ಳಿ ನನ್ನ ಕಣ್ಣೆದ್ರಿಗೆ ದೇವ್ರಿಗೆ ಕುಡಿಸು, ಅವಾಗ ನಂಬ್ತೀನಿ ನಾನು ಅಂತೇಳಿ ಒಂದು ಪಾತ್ರೆ ಹಾಲು ತಂದು ಕೊಡ್ತಾನೆ. ಏನು ಮಾಡಿದ್ರು ಆ ಶಿವ ಕುಡಿಯಲ್ಲ, ಎಷ್ಟು ಮುದ್ದು ಮಾಡಿದ್ರು ಆ ಶಿವ ಕುಡಿಯಲ್ಲ, ಎಷ್ಟು ಗೋಳಾಡಿದ್ರು ಆ ಶಿವ ಕುಡಿಯಲ್ಲ. ಕೊನೆಗೆ ನೀನ್ ಕುಡಿಯಲ್ಲ ಅಂದ್ಮೇಲೆ ನಾನು ಸುಳ್ಳಿ ಅಂತ ಆಗ್ಬಿಟ್ಟೆಪ್ಪ, ನನ್ನ ಎತ್ತು ತಂದೆ ನಾನು ಸುಳ್ಳಿ ಅಂತ ಕೇಳ್ತಿದ್ದೇನೆ, ಬದುಕಿರೋದಿಲ್ಲ ನಾನು ಅಂತೇಳಿ ಆ ಲಿಂಗಕ್ಕೆ ತಲೆ ಹೊಡ್ಕೊಳ್ತಿರ್ಬೇಕಾದ್ರೆ ಶಿವ ಪ್ರತ್ಯಕ್ಷ ಆಗಿ ಆಕೆ ಕೈಯಲ್ಲಿರ್ತಕ್ಕಂಥ ಬಟ್ಟಲಿನ ಹಾಲನ್ನ ಕುಡಿದ್ಬಿಟ್ನಂತೆ. ಕುಡಿದ ಮೇಲೆ ಆಕೆ ಆ ಲಿಂಗದೊಳಗೆ ಐಕ್ಯವಾದ ಶಿವ ಅಂತರ್ಧಾನ ಆದ, ಅವೆಲ್ಲ ಕಥೆಗಳು ಬರ್ತವೆ. ಆಮೇಲೆ ಮುಂದುವರೆದ ಏನಾಯ್ತು ಅಂದ್ರೆ ಶಿವ ಕೈಲಾಸಕ್ಕೆ ಹೋದಾಗ ಪಾರ್ವತಿ ಕೇಳಿದಂತೆ, ಅಲ್ಲ ಪುಣ್ಯಾತ್ಮ, ಗಂಡ ಹೆಂಡತಿ ಮಾತಾಡ್ತಿರಲ್ಲ ಹಂಗೆ ಅಲ್ಲಿ ಅವರು ಗಂಡ ಹೆಂಡ್ತಿರಿ ಅವ್ರು ನೀವು ಮಾತಾಡಿದಾಗ ಅವರು ಮಾತಾಡ್ತಿದ್ರು.
ಪಾರ್ವತಿ ಕೇಳಿದ ಅಲ್ಲೋ ಪುಣ್ಯಾತ್ಮ, ಆ ಹುಡುಗಿ ಅಷ್ಟಕ್ಕಂದು ಕಾಡ್ಸೋವರೆಗೂ ಪೀಡಿಸೋವರೆಗೂ ಕುತ್ಕೊಳ್ಳೋದು ಹೋಗಿ ಕುಡಿಯೋದೇ ಬದ್ಧ ಅಂದ ಮೇಲೆ ಆ ಹುಡುಗಿ ಅಷ್ಟು ಕಾಡ್ಸೋವರೆಗೂ ಪೀಡಿಸೋವರೆಗೂ ಯಾಕೆ ಕಾಯಿಸೋಕ್ ಹೋದೆ? ಪಾಪ ನೋಡಿ ತಲೆ ಹೊಡ್ಕೊಂಡು ಎಷ್ಟು ನೋವು ಮಾಡ್ಕೊಂತ ಹಸುಗಲ್ಲ ಹಾಲ್ಗಲ್ಲದ ಹಸುಳೆ ಹೋಗಿ ಕುಡಿದ್ರೆ ತಲೆ ಹೊಡ್ಕೊಳ್ಳೋದ್ರ ತಪ್ಪಿತ್ತು. ಅವ್ರ ಅಪ್ಪನು ಎಷ್ಟು ಓಡಾಡಿಸ್ಬಿಟ್ಟ ನೋಡ ಆ ಹುಡುಗಿನ ಅಂತ ಅಂದಾಗ, ಶಿವ ಅನ್ನ ನಿನಗೇನು ಗೊತ್ತು, ನಾನು ಬರೀ ಹಾಲಿನ ರುಚಿ ನೋಡಿ ಹೋಗ್ತಿದ್ದಿಲ್ಲ, ಆಕೆಯ ಮುಗ್ಧ ಭಕ್ತಿಯ ಮಾತುಗಳಿದ್ವಲ್ಲ ಆ ಮಾತುಗಳಲ್ಲಿರ್ತಕ್ಕಂಥ ಅಮೃತದ ರುಚಿಯನ್ನ ನನ್ನ ಕಿವಿಗಳು ಉಣ್ಣಬೇಕು. ಆಕೆ ಆ ಮುಖದೊಳಗೆ ನನ್ನ ಆರ್ತತೆಯಿಂದ ಕರಿತಾ ಇರ್ಬೇಕಾದ್ರೆ ಆ ಕಣ್ಣೊಳಗಿರ್ತಕ್ಕಂಥ ಆರ್ತತೆ ಮತ್ತೆ ಆ ಒಂದು ಭಾವ ಶ್ರೀಮಂತಿಕೆ ಇತ್ತಲ್ಲ, ಆ ಭಾವ ಶ್ರೀಮಂತಿಕೆ ನನ್ನ ಹೃದಯ ಕುಡಿಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ನಾನು ಕಾದು 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 ಹೋಗಿ ಹಾಲು ಕುಡದೆ ಅನ್ನೋ ಮಾತನ್ನು ಶಿವ ಹೇಳಿದಂತೆ. ಇಂಥ ಆರ್ತತೆ, ಇಂಥ ಹೃದಯ ಶ್ರೀಮಂತಿಕೆ ಇವತ್ತು ನಮ್ಮ ಭಕ್ತಿಗಳಲ್ಲಿ ಅದಾವೇನು? ಯೋಚನೆ ಮಾಡ್ರಿ. ನಾವೆಲ್ಲ ಏನಾಗಿದೀವಪ್ಪ ಅಂತ ಅವ್ರು ಮಾಡಿದ್ರು ಅದಕ್ಕೆ ನಾವು ಮಾಡೋದಪ್ಪ. ಅರಸಿ ಮಾಡುವುದು ಹರಕೆಯ ಕೇಡು, ನೆರಹಿ ಮಾಡುವುದು ಡಂಬಿನ ಭಕ್ತಿ, ಅರಹ ಬೇಡ ನೆರಹ ಬೇಡ, ಬಂದ ಬರವ ನರಿತುಕೊಂಡಿರಬಲ್ಲದೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ನಮ್ಮ ಜನಪದರು ಏನಿತ್ತು ಅದ್ರಾಗ ಪೂಜೆ ಮಾಡಿದ್ದು, ಏನಿತ್ತು ಅದ್ರಾಗ ಪೂಜೆ ಮಾಡಿದ್ದು. ಹೆಂಗ ಪೂಜೆ ಮಾಡಿದ್ದಪ್ಪ ಅಂತಂದ್ರೆ, ಬಸ್ ಸ್ಟ್ಯಾಂಡ್ ನೊಳಗೆ ಕುತ್ಕೊಂಡು ಸುಲಭ ಇವು ಯಾತ್ರಾ ನಿವಾಸಗಳ ಸ್ನಾನದ ಮನೆಗಳು ಇರ್ತಾವಲ್ಲ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಮುಖ ತೊಳ್ಕೊಂಡು ಬಂದು ಬಸ್ ಸ್ಟ್ಯಾಂಡಿನ ಕಟ್ಟೆ ಮೇಲೆ ಕುತ್ಕೊಂಡು ಲಿಂಗ ತೆಗೆದು ಶಿವ ಶಿವ ಅಂತೇಳಿ ಲಿಂಗ ಪೂಜೆ ಮಾಡ್ಕೊಂಡಿರ್ತಕ್ಕಂಥ ಜನಗಳು ಅದಾರೆ. ಯೋಚನೆ ಮಾಡ್ರಿ, ಅವ್ರಿಗೇನ್ ಹಾಲು ಬೇಕಾಗಿಲ್ಲ, ತುಪ್ಪ ಬೇಕಾಗಿಲ್ಲ, ಬಿಲ್ಪತ್ರೆ ಬೇಕಾಗಿಲ್ಲ, ಏನೇನು ಬೇಕಾಗಿಲ್ಲ. ಒಂದು ಗರಿಕೆ ಪತ್ರೆ ಸಿಕ್ಕರು ಸಾಕು, ಒಂದು ತುಂಬೆ ಹೂ ಸಿಕ್ಕರು ಸಾಕು. ಏನೂ ಸಿಗ್ಲಿಲ್ಲಪ್ಪ ಅಂತ ಹೇಳಿದ್ರೆ ಯಾವ್ದಾರ ಒಂದು ಹಸಿರೆಲೆ ಸಿಕ್ಕರು ಸಾಕು. ಕೊನೆಗೆ ವೀಳ್ಯದೆಲೆನ ತುಂಡ್ ತುಂಡಾಗಿ ಕತ್ತರಿಸಿ ಅದೇ ಬಿಲ್ಪತ್ರೆ ಅದೇ ಮಲ್ಲಿಗೆ ಒಂದು ತಿಳ್ಕೊಳಪ್ಪ ಶಿವನೇ ಅಂತ ಹೇಳಿ ದೇವರಿಗೆ ಏರಿಸಿ ಪೂಜೆ ಮಾಡುವಂತ ಒಂದು ಭಕ್ತಿ ಶ್ರೀಮಂತಿಕೆಯನ್ನ ನಮ್ ಜನಪದರು ಇಟ್ಕೊಂಡಿದ್ರು ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು, ಅಂತ ಶುದ್ಧಾಂತಕರಣದ ಭಕ್ತಿಯನ್ನ, ಅಂತ ಶುದ್ಧಾಂತಕರಣದ ಶ್ರದ್ಧೆಯನ್ನು ಇಟ್ಟುಕೊಂಡು ನಾವು ಆರ್ಥತೆಯಿಂದ ಕರೆದ್ವಿ ಅಂತ ಹೇಳಿದ್ರೆ ಯಾರಿಗಾದ್ರೂ ಕೂಡ ಶಿವ ಒಲಿಬಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಜನಪದರ ಭಕ್ತಿ ನಮಗೆ ಬಹಳ ದೊಡ್ಡ ಪ್ರೇರಣೆಯನ್ನು ಒದಗಿಸುತ್ತೆ. ನಾವೇನೋ ಓದಬೇಕು, ಏನೋ ಬರಿಬೇಕಂತಲ್ಲ, ಸಾಧ್ಯವಾದಷ್ಟು ಶುದ್ಧ ಹೃದಯವನ್ನು ಇಟ್ಕೊಂಡ್ಬಿಟ್ರೆ ಸಾಕು, ದೇವ್ರ ಒಲಿಮೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆಲಿ ಹಂಚಿಕೊಂಡು, ಇವತ್ತು ಮಧ್ಯಾಹ್ನ ನಮ್ಮ ಹರೀಶ್ ಮತ್ತೆ ಸಂತೋಷ್ ಶಾಸ್ತ್ರಿ ಇಬ್ರು ಬಂದು ನೀವು ಬರ್ಲೇಬೇಕು ಬುದ್ಧಿ ಅಂತೇಳಿ ಒತ್ತಾಯ ಮಾಡಿದ್ರು. ಮತ್ತೆ ಇನ್ನೇನು ಜಯಚಂದ್ರಶೇಖರ ಸ್ವಾಮಿಗಳು ಹುಟ್ಟಿರ್ತಕ್ಕಂಥ ಊರಿಗೆ ಕರೆದಾಗ ಬರಲ್ಲ ಅನ್ನೋದು ಮನಸ್ಸಿರ್ಲಾರ್ದೆ ತಡವಾದ್ರೂ ಕೂಡ ಬರ್ತೀನಪ್ಪ ಅಂತ ಹೇಳಿ ಸಂತೋಷದಿಂದ ಬಂದೆ. ಬಹಳ ಸಂತೋಷ ಆಯ್ತು. ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆ ಒಳಗೆ ಕುತ್ಕೊಂಡು ಹೆಣ್ಮಕ್ಳನ್ನೆಲ್ಲ ಇಲ್ಲಿ ಹಳ್ಳಿ ಕುಂದ್ರಿಸಿ ಗಂಡ್ ಮಕ್ಳೆಲ್ಲ ಕಟ್ಟೆ ಕುತ್ಕೊಂಡು, ಇದು ಜನಪದವೇ. ಇದು ಇವೆಲ್ಲ ಏನು ಅವಾಗ ಯಾವ ಪುಸ್ತಕ ಓದಿಲ್ಲ. ನಮ್ಮ ಹೆಣ್ಮಕ್ಳು ಆರಾಮಾಗಿ ಕುತ್ಕೊಳ್ಳಪ್ಪ, ಒಂದು 4 ದಿನ ಮಳೆ ಬಿದ್ದು ನಾವೇನು ತೋದ್ರೆ ಮಳೆ ಕಡಿಯಲ್ಲ ಅಂತ ಹೇಳಿ ಅವರೆಲ್ಲ ಆರಾಮಾಗಿ ಅಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ನಿಮ್ಮನ್ನ ಈ ಶಾಮೆ ಅಂತ ಕೆಳಗೆ ಕುಂದ್ರಿಸಿ ಈ ಗ್ರಾಮದ ಸಂಸ್ಕೃತಿ, ಈ ಗ್ರಾಮದ ಸಭ್ಯತೆಗಳಿಗೆ ತಕ್ಕಂತೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ ಬಹಳ ಸಂತೋಷ ಆಯ್ತು. ಇನ್ನು ನಮ್ಮ ಚಟ್ನಳ್ಳಿ ಮಹೇಶ್ ಅವ್ರ ಬಗ್ಗೆ ಏನ್ ಹೇಳ್ಬೇಕು ನಾವು, ಒಂಥರ ಅವ್ರು ಮಾತಾಡಿದ್ರೆ ಮಳೆ ಬಂದು ಬಿಟ್ಟಂಗೆ, ಜೋರು ಮಳೆ ಬಂದು ಬಿಟ್ಟಂಗೆ. ಅದು ಆ ಮಳೆ ಬಂದು ಬಿಡ್ತು ಅಂತಂದ್ರೆ ಹೆಂಗೆ ಎಲ್ಲ ಕಸ ಕೊಚ್ಕೊಂಡು ಹೋಗುತ್ತೋ, ಮನಸ್ಸಿನ ದುಗುಡುಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗ್ಬಿಡ್ಬೇಕು. ಆ ತರದ ಮಾತುಗಳನ್ನ ಆಡೋದ್ರ ಮೂಲಕವಾಗಿ ಒಂದು ಸಾಂಸ್ಕೃತಿಕ ಪರಿಚಾರಕತ್ವವನ್ನ ಚಟ್ನಳ್ಳಿ ಮಹೇಶ್ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ರೋಹನ್ ಭಾರ್ಗವಪುರಿ, ಅವನು ಸದ್ಯ ನಮ್ಮ ಚಿಕ್ಕಮಗಳೂರಿನ ಸೆಲೆಬ್ರಿಟಿ. ಅವನು ಈಗ ಎಷ್ಟು ಸೆಲೆಬ್ರಿಟಿ ಅಂತಂದ್ರೆ ಯಾರು ನೋಡಿದ್ರು ರೋಹನ್ ಅನ್ಬೇಕು, ಆ ತರದ ಒಂದು ಸೆಲೆಬ್ರಿಟಿ ಆಗಿದ್ದಾನೆ. ಅಂದ್ರೆ ಸೆಲೆಬ್ರಿಟಿ ಅಂತಂದ್ರೆ ಈಗ ನಿಮ್ಮನ್ನ ಯಾವ್ಯಾವ್ದನ್ನು ತಿಂದ್ರಿ ಕುಡಿರಿ ಅಂತ ಹೇಳೋದ ಸೆಲೆಬ್ರಿಟಿ ಅಲ್ಲ ಅವನು. ಅವ್ನು ಹೇಳ್ತಿರೋದು ಏನಪ್ಪಾ ಅಂತಂದ್ರೆ, ಚಟ್ನಳ್ಳಿ ಮಹೇಶ್ ಮನೆಯೊಳಗೆ ದೇಸಿ ಉತ್ಪನ್ನಗಳ ಮೂಲಕವಾಗಿ ಮಾಡಿರ್ತಕ್ಕಂಥ ಕಿಲ್ಸ ಉಂಡ್ರಿ, ನಿಪ್ಪಟ್ಟು ತಿನ್ರಿ, ಚುರುಮುರಿ ತಿನ್ರಿ, ಚಿಗಳಿ ತಿನ್ರಿ ಅಂತ ಹೇಳಿ ಆ ತರದ ಆಲೋಚನೆಗಳನ್ನು ಹೇಳ್ತಕ್ಕಂಥ ಒಂದು ಅಪರೂಪದ ಸೆಲೆಬ್ರಿಟಿ ನಮ್ಮ ರೋಹನ್ ಭಾರ್ಗವಪುರಿ. ಅವನು ಇವತ್ತು ನೋಡ್ರಿ ಶ್ರಾವಣ ಮಾಸ ಆಷಾಢ ಮಾಸದಾಗ ಅವನು ಒಬ್ಬ ಕಾಲೇಜ್ ವಿದ್ಯಾರ್ಥಿ. ಅವನಲ್ಲಿ ಬೆಂಗಳೂರಾಗ ಇದ್ದಿದ್ರೆ ಹುಡುಗರ ಜೊತೆಗೆ ಆರಾಮಾಗಿ ಅಡ್ಡಾಡ್ಕೊಂಡಿರ್ಬೋದಿತ್ತು ಈ ಸಂದರ್ಭದೊಳಗೆ. ಆದ್ರೆ ಅಲ್ಲಿ ಅಡ್ಡಾಡಿ ಕಾಲಹರಣ ಮಾಡೋದಕ್ಕಿಂತ ನನ್ನ ಅಭಿರುಚಿಗೆ ತಕ್ಕಂತೆ ನಮ್ಮ ಜನಗಳ ಜೊತೆಗೆ ಅಡ್ಡಾಡಿದೆ ಅಂತಂದ್ರೆ ನಾನು ಬೆಳಿತೀನಿ, ಮತ್ತೆ ನಮ್ಮ ಜನಗಳ ಜೊತೆಯಲ್ಲಿ ನನ್ನ ಅಭಿರುಚಿಗಳು ವೃದ್ಧಿ ಆಗ್ತವೆ, ಜನಗಳ ಅಭಿರುಚಿನೂ ಕೂಡ ಶುದ್ಧವಾಗ್ತವೆ ಅನ್ನುವಂತ ಒಂದು ಅಪೇಕ್ಷೆ ಇಟ್ಕೊಂಡು ಬರ್ತಾನೆ ಅಂತಂದ್ರೆ ನಿಜವಾಗ್ಲೂ ನಾವು ಮೆಚ್ಚಬೇಕಾದಂತ ಸಂಗತಿ ಅಲ್ವಾ ಅದು. ಮತ್ತೆ ನಿಮಗೆಲ್ಲ ಒಂದು ಆಶ್ಚರ್ಯ ಮತ್ತು ಸಂತೋಷ ಪಡ್ಬೇಕಾದ ಸಂಗತಿ ಏನಪ್ಪಾ ಅಂತಂದ್ರೆ, ನಿಮ್ಮಲ್ಲಿ ಕೆಲವರು ದೊಡ್ಡ ಲಿಂಗ ಹಾಕಿದ್ರು ಇಲ್ಲ ಗೊತ್ತಿಲ್ಲ, ಆ ರೋಹನ್ ಭಾರ್ಗವಪುರಿ ಇಷ್ಟು ಲಿಂಗ ಹಾಕಿಟ್ಟಿದ್ದಾರೆ. ಅವನೊಂದ್ಸರಿ ಬಂದು ನಮ್ಮ ಜೊತೆ ಕುತ್ಕೊಂಡು 1.5 ಗಂಟೆ ಯಾಕೆ ಲಿಂಗ ಹಾಕಿಡ್ಬೇಕು ಅನ್ನೋದನ್ನ ಕುತ್ಕೊಂಡು 1.5 ಗಂಟೆ ಚರ್ಚೆ ಮಾಡಿ ಹೋದವನು ಅವತ್ತು ಲಿಂಗ ಹಾಕಿರ್ತಕ್ಕಂಥವ್ನು ಇವತ್ತಿನವರೆಗೂ ಕೂಡ ಇಷ್ಟು ಲಿಂಗ ತೆಗ್ದಿಲ್ಲ. ನಾವು ಅವರು ಎಲ್ಲರೂ ಸೇರ್ಕೊಂಡು ಯುರೋಪ್ಗೆ ಹೋಗಿದ್ವಿ, ಯುರೋಪಲ್ಲೂ ಕೂಡ ನಮ್ಮ ಜೊತೆಗೆ ಲಿಂಗ ಹಾಕೊಂಡೇ ಪ್ರವಾಸ ಮಾಡಿದ. ಈ ತರದಲ್ಲಿ ಒಂದು ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ಯುವ ನಾಯಕನ ನೇತೃತ್ವದೊಳಗೆ ಇಂಥ ಕಾರ್ಯಕ್ರಮಗಳು ನಡೀತಾ ಇರ್ತಕ್ಕಂಥದ್ದು ಒಂದು ರೀತಿಯಲ್ಲಿ
ಒಂದು ಈ ಜನಸಮುದಾಯಕ್ಕೆ ಮುಂದಿನ ಭವಿಷ್ಯಕ್ಕೆ ಭರವಸೆ ಮೂಡಿಸುವಂತ ಸಂಗತಿ ಅಂತ ನಾವು ಅದನ್ನು ಕೂಡ ಭಾವಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಮ ಲಯನ್ಸ್ ಕ್ಲಬ್ನವರು ಕೂಡ ಸೇರ್ಕೊಂಡಿದ್ದಾರೆ. ಬಹಳ ವಿಶೇಷ, ಲಯನ್ಸ್ ಕ್ಲಬ್ನವರು ಇದ್ರ ಜೊತೆಗೆ ಸೇರ್ತಾರ ಅಂತೇಳಿ ಅಂತದ್ರೊಳಗೆ ಅವ್ರು ಇವತ್ತು ಲಯನ್ಸ್ ಕ್ಲಬ್ನವರು ಇದ್ರ ಜೊತೆಗೆ ಸೇರ್ತಾರೆ ಅಂತಂದ್ರೆ ಅವ್ರ ದೃಷ್ಟಿಯೊಳಗೆ ಸೇವೆ ಅಂತಂದ್ರೆ ಏನೋ ಒಂದು ಭೌತಿಕ ವಸ್ತುಗಳನ್ನು ಕೊಡೋದು ಅಷ್ಟೇ ಅಲ್ಲ, ಬೌದ್ಧಿಕವಾಗಿರ್ತಕ್ಕಂಥ ಮತ್ತೆ ಹೃದಯಕ್ಕೆ ತಟ್ಟತಕ್ಕಂಥ ವಿಚಾರಗಳನ್ನು ಕೊಡ್ತಕ್ಕಂಥದ್ದು ಕೂಡ ಒಂದು ಸೇವೆ ಅನ್ನುವಂತ ಆಶಯವನ್ನು ಇಟ್ಟುಕೊಂಡು ಲಯನ್ಸ್ ಕ್ಲಬ್ ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನೋಡ್ರಿ ಮಾರ್ರೆ, ನಾವು 3 ದಿನದಲ್ಲಿ ಇವತ್ತು ಭಾಗವಹಿಸ್ತಿರೋದು ಪ್ರತಿನಿತ್ಯ ಬಿಡುವು ಮಾಡ್ಕೊಂಡು ಬರ್ತಾರೆ. ಎಷ್ಟು ಶಿಸ್ತುಬದ್ಧವಾಗಿ ಬಂದು ಕುತ್ಕೊಂಡು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರೆ. ನಿಜವಾಗ್ಲೂ ಅವ್ರ ಬಗ್ಗೆ ಬಹಳ ಮೆಚ್ಚುಗೆ ಅನ್ಸುತ್ತೆ. ಅದ್ರ ಜೊತೆ ನಮ್ಮ ಚಂದನ್ ಒಂಥರ ಚಂದನ್ ಹಾಡಕ್ ಶುರು ಮಾಡಿದ್ರೆ ನಿಜವಾಗ್ಲೂ ಬಹಳ ಅದು ಹಾಡ್ತಾನೆ ಇರ್ಲಿ ಬಿಡೋ ಮಾರಿ, ಯಾಕೆ ಭಾಷಣ ಮಾಡ್ಬೇಕು ಅನ್ಸುತ್ತೆ ನಮಗೆ. ಅಷ್ಟು ಸೊಗಸಾಗಿ ಹಾಡ್ತಾನೆ. ಮತ್ತೆ ಆ ಚಂದನ್ ಹಾಡ್ತಾ ಇದ್ರೆ ಆ ಮೂಲ ಗೀತೆಗಳನ್ನು ಹಾಡಿರ್ತಕ್ಕಂಥ ಪುಣ್ಯಾತ್ಮರೆಲ್ಲ ನೆನಪಕ್ಕ. ಶ್ರೀ ಅಶ್ವಥ್ ಹಾಡಿದ್ದನ್ನು ಹಾಡಕ್ ಶುರು ಮಾಡಿದ್ರೆ ಅಶ್ವಥೇ ಬಂದ್ರು ಅಂತ ಅನ್ಸುತ್ತೆ. PB ಶ್ರೀನಿವಾಸ್ ಹಾಡಿದ್ದನ್ನು ಹಾಡಕ್ ಶುರು ಮಾಡಿದ್ರೆ ಅವರೇ ಬಂದು ಹಾಡ್ತಾರೆ ಅನ್ಸುತ್ತೆ. ಆ ನಂತರದಲ್ಲಿ ಬಾಲಸುಬ್ರಹ್ಮಣ್ಯಂ ಹಾಡ್ದಂಗೆ ಹಾಡಕ್ ಶುರು ಮಾಡಿದ್ರೆ ಅವರೇ ಹಾಡ್ತಿದ್ರಿ ಅನ್ಸುತ್ತೆ. ಅಂತ ಒಂದು ಅಪರೂಪದ ಪ್ರತಿಭಾವಂತ ನಮ್ಮ ಚಂದನ್. ಆದ್ರೆ ಅವ್ರಿಗೆ ಪಾಪ ಅವನಿಗೂ ಬಹಳ ನೋವಿದಾವೆ, ದೈಹಿಕವಾಗಿ ಆರ್ಥಿಕವಾಗಿ ಎಷ್ಟೇ ನೋವಿದ್ರು ಕೂಡ. ಈಗ ಹೇಳಿದ್ರು ನೋಡ್ರಿ, ಆದಾವ ನಮ್ಮ ಜ್ವಾಳ ಉಳಿದಾವ ನಮ್ಮ ಹಾಡು ಅಂತೇಳಿ ನಮ್ಮ ಜನಪದರು ಏನ್ ಮಾಡ್ತಿದ್ರು ಅಂತೇಳಿ ಸಂತೋಷಕ್ಕೂ ಹಾಡ್ತಾ ಇದ್ರು, ದುಃಖಕ್ಕೂ ಹಾಡ್ತಾ ಇದ್ರು. ಹಾಡಿ ಹಾಡಿ ಕಳ್ಕೊಂಡ್ಬಿಡ್ತಿದ್ರು ಎಲ್ಲದನ್ನು ಕೂಡ. ಹಂಗ ಅವ್ನು ಏನ್ ಮಾಡ್ಬಿಟ್ಟಿದ್ದಾನೆ, ಹಾಡೋದ್ರ ಮೂಲಕವಾಗಿ ನನ್ನ ನೋವನ್ನು ಕಳ್ಕೊಳ್ಬೇಕು ಅಂತೇಳಿ ಆತ ನೋವನ್ನು ಕಳ್ಕೊಂಡು ನಮ್ಮೆಲ್ಲರನ್ನು ಕೂಡ ನಲಿವಿ ನಡೆಕೊಂಡೊಯ್ಯುವಂತ ಒಂದು ಅಪರೂಪದ ಪರಿಚಾರಕತ್ವವನ್ನ ಚಂದನ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಿಜವಾಗ್ಲೂ ಕೂಡ ಮೆಚ್ಚಬೇಕಾದಂತ ಒಂದು ಸಂಗತಿ. ಆ ಹುಡುಗನಿಗೆ ದೇವರು ಆಯುಷನ್ನ ಎಲ್ಲಕ್ಕಿಂತ ಮುಖ್ಯವಾಗಿ ಒಳ್ಳೆ ಆರೋಗ್ಯವನ್ನು ಕೂಡ ಕರುಣಿಸ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸೋದಕ್ಕೆ ಇಷ್ಟಪಡ್ತೀವಿ. ಇನ್ನು ವಿಶೇಷವಾಗಿ ನಮ್ಮ HN ಮಾರುದ್ರ ಅಂತ ಇವರು, ನಾವಿಲ್ಲಿ ನಿಮಗೆ ಈಗಾಗಲೇ ಅನೌನ್ಸ್ ಮಾಡಿದ್ವಿ, ನಮ್ಮ ಪೀಠಾರೋಹಣದ 6ನೇ ವರ್ಷದ ದಿನ ನಾವು ಅನೌನ್ಸ್ ಮಾಡಿದ್ವಿ. ಚಿಕ್ಕಮಗಳೂರಿನಲ್ಲಿ ಇರ್ತಕ್ಕಂಥ ಪ್ರತಿಷ್ಠಿತ ಮಾಡೆಲ್ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನ ನಮಗೆ ಅವರು ಷಡಕ್ಷರಿಯವರು ಮತ್ತು ಆಡಳಿತ ಮಂಡಳಿಯವರು ನಮಗೆ ವಹಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಿಮ್ಗೆಲ್ಲ ಅಲ್ಲಿ ಗಮನಕ್ಕೆ ತಂದ್ವಿ. ನಾವು ವಹಿಸ್ಕೊಂಡಿರ್ತಕ್ಕಂಥ ಆ ಶಾಲೆಗೆ ನೂತನವಾಗಿ ಆಡಳಿತಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವ್ರು HN ಮಾರುದ್ರು ಅವರು. ಅಷ್ಟೇ ಅಲ್ಲ, ನಮ್ಮ ಶಿವಮೊಗ್ಗ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದುಕೊಂಡು ಇಡೀ ರಾಜ್ಯಾದ್ಯಂತ ಶರಣ ಸಾಹಿತ್ಯ ಪರಿಷತ್ತುಗಳು ಮಾಡಕ್ ಆಗದೆ ಇರುವಷ್ಟು ಕಾರ್ಯಕ್ರಮಗಳನ್ನ ಇವರೊಬ್ಬರೇ ನಮ್ಮ ಜಿಲ್ಲೆಯೊಳಗೆ ಮಾಡ್ಕೊಂಡು ಬರ್ತಿದ್ರೆ ಅಂತ ಒಂದು ಅದ್ಭುತವಾದಂತ ಸಂಘಟನೆಯನ್ನು ಕಟ್ಕೊಂಡಿದ್ದಾರೆ. ಹಂಗಾಗಿ ನಾವು ಅವ್ರಿಗೆ ಅಂತಿರ್ತೀವಿ HN ಮಾರುದ್ರ ಅಂತ. ಅವ್ರು ಇನ್ಸಿಲ್ಲ HN, ನಾವು HN ಗಿಚ್ಚನ್ ಅಲ್ಲ ಮರೆ, ನೀವು HN ಮಹಾರುದ್ರ ಅಂತ ಹೇಳ್ತಿರ್ತೀವಿ ನಾವು. ಅಂತ ಒಬ್ಬ ಮಹಾರುದ್ರ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಮಾತುಗಳನ್ನು ಆಡೋದ್ರ ಮೂಲಕವಾಗಿದ್ರೆ ಉದ್ಘಾಟನೆಯನ್ನು ಕೂಡ ಶೋಭೆ ಅಂತ ಕೊಟ್ಟಿದ್ದಾರೆ. ಒಟ್ಟಾರೆ ಮಳ್ಳೆ ದೇವರಹಳ್ಳಿಯವರು ಯಾವತ್ತಿಗೂ ಕೂಡ ಜಯಚಂದ್ರಶೇಖರ ಸ್ವಾಮಿಗಳು ಹಾಕೊಟ್ಟಿರ್ತಕ್ಕಂಥ ಸಂಸ್ಕಾರ ಸಂಸ್ಕೃತಿಗೆ ತಕ್ಕಂತೆ ವರ್ತನೆ ಮಾಡ್ತಾ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ದೀರಿ ಅನ್ನುವಂಥದ್ದಕ್ಕೆ ಈ ಕಾರ್ಯಕ್ರಮ ಕೂಡ ಒಂದು ಉದಾಹರಣೆ ಅಂತೇಳಿ ಸಂದರ್ಭದಲ್ಲಿ ಭಾವಿಸಿಕೊಂಡು ಇದೇ ಸಂಸ್ಕಾರ ಸಂಸ್ಕೃತಿಗೆ ಇನ್ನೂ ಉತ್ಕೃಷ್ಟವಾಗಿ ಬೆಳೀತಾ ಹೋಗ್ಲಿ ಅನ್ನುವಂತ ಒಂದು ಆಶಯವನ್ನು ವ್ಯಕ್ತಪಡಿಸಿ ಎಲ್ರಿಗೂ ಶುಭವನ್ನು ಹಾರೈಸಿ ಮಾತುಗಳು ವಿರಾಮ ಕೊಡ್ತೇವೆ. ಶರಣಾರ್ಥಿ. ಅಕ್ಕ ಒಂದೇ ನಿಮಿಷ ಪೂಜೆ ರಪ್ಪಣೆ ಕೊಡಿ. ಅದ್ಭುತವಾದಂಥ ಗೀತೆಗಾಯನಿಕೆ ನೋಡಿ, ಅವ್ರ ಮೈಕ್ ಅವ್ರು ತಂದಿದ್ದಾರೆ, ಸೌಂಡ್ಸ್ ಅವ್ರು ತಂದಿದ್ದಾರೆ, ಲೈಟ್ ಅವ್ರು ತಂದಿದ್ದಾರೆ. ಅವ್ರಿಗೊಂದು ಸಾಂಸ್ಕೃತಿಕವಾದಂಥ ಹುಚ್ಚು. ಕಡೆ ಗೀತೆ ಈ ಕಾರ್ಯಕ್ರಮಕ್ಕೆ ಮಂಗಳಾರತಿ ಆಡ್ದಂಗೆ ಅಪರೂಪದ ಗೀತೆ. ನಾವು ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನ ಸೂಚಿಸ್ತಕ್ಕಂಥ ದೊಡ್ಡ ತತ್ವಪದ ಅದು. ದಾಸರವಾಣಿನೂ ಸೇರಿಸಿ ರಚನೆ ಆಗಿರ್ತಕ್ಕಂಥದ್ದು. ಅದು ಆದ ತಕ್ಷಣ ನಮ್ಮ ಸರ್ ವಂದಾರ್ಪಣೆ ಮಾಡ್ತಾರೆ. ಈ ಕಾರ್ಯಕ್ರಮ ಮುಗಿಯುತ್ತೆ. 5 ನಿಮಿಷ ಹಾಡು ನೀವು ಕೇಳಲೇಬೇಕು. ಧರ್ಮ ಮಾಡಿದೆನೆಂದು ಯವನಿನ್ನ ಬಿಡುವುದಿಲ್ಲ, ಹಣವ ಕೂಡಿಟ್ಟು ಕಟ್ಟಿದ ಮನೆಯೊಳಗೆ ನಿನಗೆ ಜಾಗವಿಲ್ಲ. ನನ್ನವನೆಂದು ಕೈ ಹಿಡಿದು ಕರೆತಂದ ಮಡದಿ ನಿನ್ನ ಜೊತೆಗೆ ಬರುವುದಿಲ್ಲ. ಮುತ್ತಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವವರಲ್ಲ. ಬಟ್ಟೆ ಪೀತಾಂಬರ ವಸ್ತ್ರಗಳು ಪೆಟ್ಟಿಗೆಯಲ್ಲಿ ಕೂಡಿಟ್ಟವಲ್ಲ. ಜೀವ ನೀನು ಹೋಗುವಾಗ ನಿನ್ನವರ ಕಣ್ಣೀರಂತೆ ನೀ ಕಾಣಬೇಕಲ್ಲ. ಹುಟ್ಟುತ್ತೇನು ತಾರಲಿಲ್ಲ, ಸಾಯುತ್ತೇನು ಬೈಯಲಿಲ್ಲ. ಹುಟ್ಟುತ್ತೇನು ತಾರಲಿಲ್ಲ,
ಸುಟ್ಟು ಸುಣ್ಣಾದಳು ಆಯಿತಿದೆನಾ ಆಯಿತಿದೆನಾ ಬಿಟ್ಟು ಹೋಗುವಾಗ ಕೇಳು ಬಟ್ಟೆ ಕಾಣದೋ ಬಟ್ಟೆ ಕಾಣದೋ 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ 10-8 ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರರ ಆಸ್ತಿಗಾಗಿ ಆಸೆ ಪಟ್ಟು ನ್ಯಾಯ ಮಾಡುವರೋ ಸುಳ್ಳು ನ್ಯಾಯ ಮಾಡುವರೋ ಕಿತ್ತು ಬೆಳೆದು ತನ್ನದೆಂದು ಎಷ್ಟು ಚಿಂತೆ ಮಾಡಿ ಬರಿದೆ ಕಿತ್ತು ಬೆಳೆದು ತನ್ನದೆಂದು ಎಷ್ಟು ಚಿಂತೆ ಮಾಡಿ ಬರಿದೆ ಸತ್ತು ಹೋದ ಮೇಲೆ ಆಸ್ತಿ ಯಾರಿಗಾವುದೋ 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 ಚಂದನ್ ಅವರ ಗಾಯನ ಮೆಚ್ಚಿ ಯಾರಾದರೂ ಆರ್ಥಿಕವಾಗಿ ಸಹಕರಿಸಬಹುದು ಕೊಡ್ಬೋದು ಅಂತಕ್ಕಂಥ ಮನಸ್ಸಿದ್ದವರು ನಿಮ್ಮ ಕಿಂಚತ್ ಕಾಣಿಕೆಯನ್ನು ಕೊಡುವ ಮುಖೇನ ಈ ಕಲಾರಸತೆಗೆ ನಿಮ್ಮೊಂದು ಪ್ರೋತ್ಸಾಹ ಇರಬೇಕು ಅಂತಕ್ಕಂಥ ಸಣ್ಣ ಪ್ರಕಟಣೆಯನ್ನು ಮಾಡ್ತಾ ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಕಡೆಯ ಕಾರ್ಯಕ್ರಮಕ್ಕೆ ನಿರೂಪಕರ ಹತ್ರ ಈ ಧ್ವನಿವರ್ಧಕ ಹೋಗ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳನ್ನ ಚಂದನ್ ಅವರಿಗೆ ಕೊಡಬೇಕಾಗಿ ಕೇಳ್ಕೊಳ್ತಾನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನ ಇಷ್ಟೊಂದು ಸೊಗಸಾಗಿ ಮೂಡಿ ಬಂದಿರೋದಕ್ಕಾಗಿ. ಹಾಗೆ ಇನ್ನೊಂದು ಅಧ್ಯಕ್ಷೀಯ ನುಡಿ ಅಥವಾ ದಿವ್ಯ ಸಾನ್ನಿಧ್ಯದ ನಂತರ ಕಾರ್ಯಕ್ರಮ ಮುಂದೆ ಹೋಗ್ಬಾರ್ದು. ಆದ್ರೆ ಒಂದೇ ಒಂದು ವಿನಂತಿ, ನಮ್ಮ ಗ್ರಾಮದ ಪುಟ್ಟ ಬಾಲಕಿ ಸಂಸ್ಕೃತಿಯಿಂದ ಒಂದು ವಚನ ಗಾಯನ. ಎಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ಸಂಸ್ಕೃತಿ ಶಾಸ್ತ್ರಿ. ನಾನು ಬಸವಣ್ಣನ ವಚನ ಹೇಳುತ್ತೇನೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮಕುಟ ಅಗಮ್ಯ ಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಬಹುಶಃ ನಮಗೆಲ್ಲರಿಗೂ ಸಾಕಷ್ಟು ವೇದಿಕೆಗಳು ಸಿಕ್ಕಿರುತ್ತೆ. ಆ ಪುಟ್ಟ ಮಗು ವೇದಿಕೆಯಲ್ಲಿ ಎದುರುಕೊಳ್ಳದೆ ಬಂದು ಇಷ್ಟು ಜನ ಅತಿಥಿಗಳ ಹಾಗೂ ಗ್ರಾಮಸ್ಥರ ಮುಂದೆ ಬಂದು ವಚನ ಗಾಯನವನ್ನ ಪ್ರಸ್ತುತಪಡಿಸಿದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನ ಇನ್ನೊಮ್ಮೆ ಆ ಮಗುಗೋಸ್ಕರ ಕೊಡೋಣ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಶ್ರೀ 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 ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಬಸವ ಮರುಳ ಸಿದ್ಧ ಸ್ವಾಮೀಜಿ ಅವರಿಗೆ ಗ್ರಾಮಸ್ಥ ಭಕ್ತರ ಪರವಾಗಿ ಗೌರವ ಸಮರ್ಪಣೆಯನ್ನ ಯುವ ಪಡೆಯವರು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಕಾರ್ಯಕ್ರಮದ ಆಯೋಜಕರು ಈ ಕಾರ್ಯಕ್ರಮದ ಹಿಂದೆ ನಿಂತು ಸಾಕಷ್ಟು ಶ್ರಮವನ್ನ ಪಟ್ಟಿದ್ದಾರೆ. ಅವರ ಎಲ್ಲರ ಪರವಾಗಿ, ಯುವಕರೆಲ್ಲರ ಪರವಾಗಿ ಅವರು ಪ್ರಾತಿನಿಧಿಕವಾಗಿ ಗುರುಗಳನ್ನ ಗೌರವಿಸಲಿದ್ದಾರೆ. ಭಕ್ತ ಮತ್ತು ಭಗವಂತನ ಸಂಬಂಧವನ್ನ ತಿಳಿಸ್ಕೊಡ್ತಾ ಶಿವನ ಸ್ವರೂಪವನ್ನ ಕೋಳೂರು ಕಡಗಸಿನ ಕಥೆಯ ಮೂಲಕ ನಮ್ಗೆಲ್ಲರಿಗೂ ಪರಿಚಯ ಮಾಡ್ತಾ ಆ ಸಂಸ್ಕಾರ ದೈವ ಮತ್ತು ಮಾನವರ ನಡುವಿನ ಸಂಬಂಧವನ್ನ ರಸವತ್ತಾಗಿ ತಿಳಿಸ್ಕೊಟ್ಟಂತಹ ಗುರುಗಳಿಗೆ, ಪೂಜ್ಯ ಗುರುಗಳಿಗೆ ಗ್ರಾಮಸ್ಥರ ಪರವಾಗಿ, ಇಲ್ಲಿ ನೆರೆದಿರುವಂತ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ, ತಾಯಂದಿರ ಪರವಾಗಿ, ಮಕ್ಕಳ ಪರವಾಗಿ, ಆಯೋಜಕರ ಪರವಾಗಿ ಧನ್ಯವಾದಗಳು. ಇದೀಗ ಗುರುಗಳಿಂದ ಚಟ್ನಳ್ಳಿ ಮಹೇಶಣ್ಣ ಅವರಿಗೆ ಆಶೀರ್ವಚನ ಶ್ರೀರಕ್ಷೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತೇನೆ. ಕಾರ್ಯಕ್ರಮ ಮುಗಿದ ನಂತರ ಲಘು ಉಪಹಾರ ಇರುತ್ತೆ. ದಯಮಾಡಿ ತಾಯಂದಿರು ಹಾಗೆಯೇ ಈ ಎಲ್ಲ ಗ್ರಾಮಸ್ಥರು ಇಲ್ಲಿ 2 ಗಂಟೆಗಳ ಕಾಲ ತಮ್ಮ ಮನೋರಂಜನೆ ಟಿವಿ ಕಾರ್ಯಕ್ರಮವನ್ನು ಬಿಟ್ಟು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಾ. ನಿಮ್ಮೆಲ್ಲರಿಗೂ
ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಎಷ್ಟು ಜನ ಇದ್ರೋ ಕಾರ್ಯಕ್ರಮದ ಅಂತ್ಯದ ವೇಳೆಗೂ ಕೂಡ ಅಷ್ಟೇ ತಾಳ್ಮೆಯಿಂದ ಎಲ್ಲರೂ ಸಹಕರಿಸಿದ್ದೀರಾ. ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಶ್ರೀ ಆಲೇಶ್ ಇವರಿಂದ. ಎಲ್ರಿಗೂ ಶರಣಾರ್ಥಿ. ಈ ದಿನ ಶ್ರವಣ ಮಾಸದ ಪ್ರವಚನ ಮಾಲಿಕೆ ಮನಮನದೆಡೆಗೆ ಶುದ್ಧ ನಡಿಗೆ ಅಭಿಯಾನದ ಪ್ರಯುಕ್ತ ಮಲ್ಲೇದೇವರಳ್ಳಿ ಗ್ರಾಮದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ 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 ನಿರಂಜನ ಪ್ರಣಾಸ್ವರೂಪಿ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮೀಜಿಗಳಿಗೆ ವಂದಿಸುತ್ತಾ ಹಾಗೂ ಉದ್ಘಾಟನೆ ನುಡಿ ಮಾತನಾಡಿದ ಶ್ರೀ ಎಚ್ ಎನ್ ಮಹಾರುದ್ರಪ್ಪರವರು, ಶಿವಮೊಗ್ಗ ಜಿಲ್ಲಾ ಶರಣ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಮಾಡೆಲ್ ಶಾಲೆ ಚಿಕ್ಕಮಗಳೂರು ಇವರಿಗೆ ವಂದನೆಗಳು. ಹಾಗೂ ವಿಶೇಷ ಉಪನ್ಯಾಸ ನೀಡಿದಂತಹ ಸಾಹಿತಿಗಳು, ಮಾಲೀಕರು ಚಟ್ನಳ್ಳಿ ಫುಡ್ಸ್ ಚಟ್ನಳ್ಳಿ ಮಹೇಶ್ ಅಣ್ಣವರಿಗೂ ಕೂಡ ಮಲ್ಲೇದೇವರಳ್ಳಿ ಗ್ರಾಮಸ್ಥರ ಕಡೆಯಿಂದ ವಂದನೆಗಳು. ಹಾಗೂ ಮುಖ್ಯ ಅತಿಥಿಗಳಾಗಿ ಭಾಷಣ ಮಾಡಿದಂಥ ಲಯನ್ ಟಿ ನಾರಾಯಣ ಸ್ವಾಮಿಗಳು, ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಅವರೆಲ್ಲರಿಗೂ ಮಲ್ಲೇದೇವರಳ್ಳಿ ಗ್ರಾಮಸ್ಥರ ಕಡೆಯಿಂದ ವಂದನೆಗಳು. ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡಿದಂಥ ಶ್ರೀ ರೋಹನ್ ಭಾರ್ಗವಪುರಿ, ಅಧ್ಯಕ್ಷರು ಐಸಿರಿ ಫೌಂಡೇಶನ್, ಸಂಪಾದಕರು ಐಸಿರಿ ಟುಡೇ ಚಿಕ್ಕಮಗಳೂರು ಇವರಿಗೂ ಕೂಡ ಮಲ್ಲೇದೇವರಳ್ಳಿ ಗ್ರಾಮಸ್ಥರ ಕಡೆಯಿಂದ ವಂದನೆಗಳು. ಹಾಗೂ ಕೊನೆಯದಾಗಿ ಸಂಗೀತದ ರಸದೌತಣ ನೀಡಿದಂತಹ ಗಾಯಕರು ಚಂದನ್ ರವರಿಗೂ ಕೂಡ ಮಲ್ಲೇದೇವರಳ್ಳಿ ಗ್ರಾಮಸ್ಥರ ಕಡೆಯಿಂದ ವಂದನೆಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಮಾಧ್ಯಮ ಮಿತ್ರರು, ಗ್ರಾಮಸ್ಥರು, ತಾಯಂದಿರು ಹಾಗೂ ಪುಟಾಣಿ ಮಕ್ಕಳಿಗೂ ಕೂಡ ಹೃದಯಾಂತರಾಳದ ವಂದನೆಗಳು. ಕೊನೆಯದಾಗಿ ನಮ್ಮ ಗ್ರಾಮಸ್ಥರಾದಂತಹ ಮಲ್ಲುಂಡಪ್ಪನವರು ಒಂದು ವಚನ ಹೇಳ್ತಾರಂತೆ, ಎಲ್ಲರೂ ಕೇಳ್ಕೊಂಡು ಆಮೇಲೆ ಊಟಕ್ಕೆ ಹೋಗಬೇಕಾಗಿ ವಿನಂತಿ. ಶ್ರೀ ಶ್ರೀ ಕೆ ಬಸವ ಡಾಕ್ಟರ್ ಸ್ವಾಮೀಜಿಯವರಿಗೆ ಬರುಳಿಸಿದ್ದ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಹಾಗೂ ನಮ್ಮ ಚಟ್ನಳ್ಳಿ ಮಹೇಶಣ್ಣವರು ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಬಂದು ಈ ರೀತಿ ಸಂಜೆ ಸಮಯ ಕಾಲದಲ್ಲಿ ನಿಜವಾಗ್ಲೂ ನಮ್ಮೂರ ಗ್ರಾಮ ಈ ರೀತಿಯಾದ ನಮ್ಮ ಚಂದ್ರಶೇಖರ್ ಸ್ವಾಮೀಜಿಯವರ ಅದ್ಭುತದಲ್ಲಿ ನಡೀತೆ ಅಂತ ನಮ್ಮ ಮರುಳಸಿದ್ದ ಸ್ವಾಮಿಯರಿಗೂ ಎಲ್ಲರಿಗೂ ವಂದಿಸುತ್ತಾ, ಈಗ ನಾನೊಂದು ಮಂಗಳ ಹಾಡನ ಅಂತೇಳಿ ಯಾರು ಊಟದ ಸಮೇತ ಅಂತ ಭಾಷಬಾರ್ದ್ರಿ. ಇನ್ನ ಒಂದು ಮಂಗಳ ವಚನ ಒಂದು ಹೇಳ್ಬೇಕು ಅಂತ ನನ್ನಲ್ಲಿ ಭಾರಿ ನನಗೆ ಮನಸ್ಸಿದೆ. ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಗಿ ಬೀಳುವ ಲೊಟ್ಟನ ಮೂಳನ ಕಂಡರೆ ಕಟ್ಟಿದ ಬುತ್ತಿ ಸರ್ವಜ್ಞ. ನಾಯಿ ಬಲ್ಲನೆ ದೇವರ ಬಾನವೇ, ದ್ರೋಹಿ ಬಲ್ಲನೆ ಗುರು ಲಿಂಗ ಜಂಗಮದ ನೆಲೆಯು, ಆಚಾರವಿಲ್ಲದ ಭ್ರಷ್ಟದ ಕೂಡ ಸಂಗಮ ದೇವ. ಕುಕ್ಕರ ಬಲ್ಲದೆ ಸುಭಿಕ್ಷದ ನೆಲೆಯು ಇಂತಪ್ಪನು, ಕುಕ್ಕರ ಬಲೆಯ ಶಿಕ್ಷಕದ ಬಲೆಯ ಸವಿಯು ಇಂತಪ್ಪ. ಆಚಾರ ಭ್ರಷ್ಟರ ಕಡೆಗೆ ನೋಡೆಯ ನಂತಾತ ನಮ್ಮ ಅಂಬಿಗರ ಚೌಡೆಯ ನಿಜ ಸೆಣರರು. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾರದೆ ಇಡುವ ಚಿಂತೆ, ಉಡಲಾರದೆ ಇಡುವ ಚಿಂತೆ. ಎಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಬದುಕಾದರೆ ಕೇಳಿನ ಚಿಂತೆ, ಕೇಳಾದರೆ ಮರಣದ ಚಿಂತೆ. ಇಂತೆ ಹಲವು ಚಿಂತೆಯಲ್ಲಿ ಇಪ್ಪವರನ್ನು ಕಂಡೆನು, ಶಿವನ ಸಿಂಪಲಿದ್ದ ಕಾಣೆದ ನಮ್ಮ ಅಂಬಿಗರ ಚೌಜಯ್ಯ ನಿಜ ಶರಣರು. ಸಾಲವನು ಕೊಂಬಾಗ ಆಲಿಗರು ನಂಬಂತೆ, ಸಾಲಿಗನು ಬಂದು ಕರೆದಾಗ ಕಿಪ್ಪುದಿಯ ಕೀಲು ಮುರಿದಂತೆ ಸರ್ವಜ್ಞ ಆಚಾರ ಬಲ್ಲನ. ಈಗ ಒಂದು ಮಂಗಳ ಒಂದು ಹಾಡೋಣ ಅಂತ ಇಷ್ಟಪಡ್ತಾರೆ. ಮಂಗಳವಾಗಿದೆ ಜಯ ಜಯ ಮಂಗಳವಾಗಿದೆ, ಕಂಗಳ ಕೊನೆಯಳು ತಳ ತಳ ಒಳೆಯುವ, ಕಂಗಳ ಕೊನೆ ತಳ ತಳ ಒಳೆಯುವ, ತಿಂಗಳ ಬೆಳಕಿನ ತಿಳಿ ರಸವೋ ಕೂತ. ಮಂಗಳವಾಗಿದೆ ಜಯ ಜಯ ಮಂಗಳವಾಗಿದೆ. ಆರು ಚಕ್ರವ ಮೇಲೆ ಸೂತ್ರ ದ್ವಾರದೊಳಗೆ ಸೇರಿ ಏರಿಸ ಶಿರಗಳ ಪದ್ಮ ಸಿಂಹಾಸನ, ಎರಿಸ ಶಿರಗಳ ಪದ್ಮ ಸಿಂಹಾಸನ. ಭೂರಿ ಬ್ರಹ್ಮಾನಂದ ಪದವಿಯ ಸೇರಲು ಮಂಗಳವಾಗಿದೆ ಜಯ ಜಯ ಮಂಗಳವಾಗಿದೆ. ವಿರತಿ ಎಂಬುವ ಭಕ್ತಿ ಭಕ್ತಿ ಎರಕವಾಗಿ ತೈಲ,
ವಿರತಿ ಎಂಬುವ ಭಕ್ತಿ ಐಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ.